Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಸ್ವಾಮಿ, ಈ ಜಾಗ ನಿಮ್ಗೆ ಇಷ್ಟ ಆಯ್ತಾ? ಸೂಪರ್ ಆಗೈತೆ. ಏನ್ ಸ್ವಾಮಿ ಇದು? ತಲೆ ಬುರುಡೆಲ್ಲ ಬಿದ್ದವೆ. ಮೊದ್ಲಿ ಜಾಗ ಸ್ಮಶಾನ ಆಗಿತ್ತ? ಅದು ಲಾಂಗು, ಮಚ್ಚು, ಸ್ಮೋಕು. ಜಾಗ ಹಾಕೊಡು ಅಂದ್ರೆ ನನ್ನೇ ಹಾಕೊಡ್ತಾ ಇದೀಯಾ? ಏನದು? ಅಯ್ಯೋ, ತುಂಬಿದ ಮನೆಗೆ ಕಾಗೆ ನುಗ್ಗಿದ ಮಾತು ಯಾಕೆ? ಯಾವ್ದೋ ದರಿದ್ರ ನಾಯಿ ಕಚ್ಚಿಗೆ ಬಿಸಾಕ್ ಹೋಗಿರ್ಬೋದು ಅಷ್ಟೇ. ಈ ವ್ಯವಹಾರಕ್ಕೂ ಮುಂಚೆ ಒಂದು ಮಾತು, ರೌಡಿಗಳಿಗೂ ಈ ಜಾಗಕ್ಕೂ ಏನೋ ಸಂಬಂಧ? ಅಯ್ಯೋ, ಎಲ್ಲ ಅಂತೆ ಕಂತೆ. ಅವನೇ ನಮ್ ತಾಯಿ ಸೌತಿ ಮಗನ. ಈ ಜಾಗ ನಿಮಗೆ ಬೇಕಾ ಬೇಡವಾ ಡಿಸೈಡ್ ಮಾಡಿ ಬೇಗ ಅಷ್ಟೇ. ಈ ಜಾಗನ ಈ ರೇಟ್ ಬಿಟ್ಟು ನಾವು ಕೆಟ್ಟಂಗೆ.
ರೇ ಏನ್ರಿ ಪಿಟಿ ಉಷಿದಾರ ಓಡ್ತಾ ಇದಾರೆ ಮುಂದೈತೆ ಮಾರಿ ಹಬ್ಬ. ಈ ರೌಡಿ ನನ್ನ ಮಕ್ಳ ಹತ್ರ ಹೆಂಗಪ್ಪ ಬಾಳ ಅಯ್ಯೋ, ಅಯ್ಯೋ, ಅಯ್ಯೋ. ಮೇಲೆ ಇವೊಂದೊಂದು ರಾಮಾಯಣ. ಏಯ್, ಈ ಲ್ಯಾಂಡ್ ತಗೊಳಕ್ ಬಂದಿರೋದು ನೀನೇನು? ಹೌದು ನಾನೇ. ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನನ್ನೇ ಯಾರು ಅಂತ ಕೇಳ್ತೀಯಾ? ಈಗ ಗೊತ್ತಾಗುತ್ತೆ ನಾನು ಯಾರು ಅಂತ. ಏನೋ ಹಿಂಗ್ ಕೊಡ್ತಾವ್ರೆ. ಲೇ ಗುಲ್ಮಾಜ್, ಈ ವಿಷಯನ ಗರ್ಭದಲ್ಲಿರೋ ಪಿಂಡು ತರ ಜೋಪಾನವಾಗಿ ನೋಡ್ಕೊಂಡಿದ್ದೆ. ಹೆಂಗೋ ಲೀಕ್ ಆಯ್ತು. ಉಚ್ಚೆ ಗಿಚ್ಚೆ ಕುಡ್ದು ನೀನೇನಾದ್ರೂ ಬಾಯಿಗೆ ಬಿಟ್ಬಿಟ್ಟೇನೋ? ನಮ್ ತಾಯಣಗೂ ಇಲ್ಲ ಕಣಣ್ಣ. ಕೆಲ್ಸ ಬೇಗ ಆಗ್ಲಿ ಅಂತ ಚಾಪಾಕಾಗ್ದ ಬರೀ ಅಂತ ಹೇಳಿದ್ದೆ. ಅವನು ಸಬ್ ರಿಜಿಸ್ಟರ್ ಆಫೀಸ್ ಟೈಪಿಸ್ಟ್ಗೂ ಅಟೆಂಡರ್ಗೂ ಹೇಳ್ತೀನಿ ಅಂತ ಹೇಳಿದ್ದ. ಅವ್ರ 3 ಜನ ಗೊತ್ತಾಗದೆ ಅಷ್ಟೇ. ನೀನು 3 ಬಾಯಿ ಮುತ್ತಿಟ್ಟೆ, ಅವರು 100 ಬಾಯಿ ಮುತ್ತಿಟ್ಟವ್ರೆ. ನಿನ್ನ ಬಾಯಿಗೆ ನನ್ನ ಎಕ್ಕ ಸಿಗಾಕ. ಸುಮ್ನೆ ಹೊರಟೋಗು. ಈ ದರಿದ್ರ ಲ್ಯಾಂಡ್ ನ ಯಾರಿಗೋ ತಗಲಾಕದು? ಸುಮ್ಕಿರಣ ನೀನು. ನಾನ್ ಡೀಲ್ ಮಾಡಿ ಯಾರಿಗಾದ್ರೂ ಅಂಟಾಕ್ತೀನಿ. ನೀನ್ ಟೆನ್ಷನ್ ತಗೋಬೇಡ, ಸುಮ್ಕಿರಣ. ನಿನ್ ಮನೆ ಒಳಗೋಗ, ನಿಧಾನಕ್ಕೋಗು. ಯಾರ್ಯಾರ ಗುದ್ದಿದ್ಬಿಟ್ಟು ಸಾಯಿಸ್ಬಿಟ್ಯಾ? ಓಹೋ, ಅಯ್ಯೋ, ಅವನ್ಗೇನ್ ಹೇಳ್ತೀರಾ? ಕೆಳಗಡೆ ನೋಡ್ಕೊಳ್ಳಿ. ನನ್ ಚಿನ್ನ ಮರಿ, ಈ ಫೇಸ್ ನ ಲಾಕ್ ಹಾಕೊಳಕ್ಕೆ ಅದೆಷ್ಟು ಕಷ್ಟಪಟ್ಟೆ ಗೊತ್ತಾ ಚಿನ್ನ? ಏನ್ ಗೊತ್ತಾ, ನನ್ಗೇನು ವಯಸ್ಸಾಗಿಲ್ಲ, 19 20 ಅಷ್ಟೇ. ತಲೆಯಲ್ಲಿ ಕೂದ್ಲಿಲ್ಲ, ಮಕ್ದಲ್ ಮೀಸೆ ಇಲ್ಲ, ನನ್ ಹತ್ರನೇ 19 ವರ್ಷ ಅಂತ್ಯ. ನನ್ ಮಗನೇ, ಹಲ್ಲು ಇಲ್ವಾ? ಹೇಯ್ ಅಣ್ಣ, ಕೂಲ್ ಗಣೇಶ್ನಿಂದ ಟೆನ್ಷನ್ ಆಗಿದ್ದಾರೆ. ಸಾಯಂಕಾಲ ತನಕ ಸೆಂಟ್ ವಾಸನೆ ಕುಡಿಯಕ್ಕಾಗಲ್ಲ. ಎಲ್ಲರೂ ಮಾಸ್ಕ್ ಹಾಕೊಳ್ಳಿ. ಅಣ್ಣ ನನ್ಗೂ ಒಂದ್ ಕೊರೋಣ. ಹೇಯ್, ನೀನ್ ಸಾಲ ಕೊಡ್ಸಿದ ತಪ್ಪಿಗೆ ಸಾಯಂಕಾಲ ತನಕ ಸೆಂಟ್ ವಾಸನೆ ಕುಡಿಯೋದೇ ನಿನ್ನ ಪನಿಷ್ಮೆಂಟು. ಡಬ್ಬ ನನ್ ಮಕ್ಳ, ಏನ್ರು ನಿಮ್ದು ಡಿಸ್ಕಷನ್? ನೀವು ಬಿಡ್ತೀರಾ ಬಾಂಬ್ ವಿಷಯ? ಅಲ್ಲುಡಕಲ್ ನನ್ ಮಕ್ಳ, ಇಲ್ಲಿ ನಾನ್ ನನ್ 3 ಕಳ್ಕೊಂಡಿರೋ ಚಿಂತೆಯಲ್ಲಿದ್ರೆ ನಿಮ್ಗೆ ಬಾಂಬು ರಾಕೆಟ್ ಬೇಕಾ? ಅಷ್ಟೊಂದು ಹೈಜೆನಿಕ ನೀವು? ಹಾ ಅಣ್ಣ, 6ನೇ ಕ್ರಾಸ್ ಪಾಸ್ ಆಗಿ ಈಗ ನಿಮ್ ಕಡೆನೆ ಬರ್ತಾ ಇದ್ದಾನಣ್ಣ. ಏನೋ ಎದುರುಗಡೆ ಬರ್ತಾವಣ. ಅಲ್ಲೋ, ಏನ್ ಡ್ರೆಸ್ ಹಾಕೊಂಡವನೆ? ನಮಸ್ಕಾರ ಸರ್. ಏಯ್, ಒಂದ್ ನಿಮಿಷ ಏನಪ್ಪಾ? ಮುಂಜೋಬಿಡಿ ಆ ಕಡೆ ತಗೋ, ಕಮಲ ಮುಂದ್ ಗುಂಡಿ ಸಿಗುತ್ತ ಬಿಸ್ ಸತ್ತೋಗೋ. ಪೋಸ್ಟ್ ಮ್ಯಾನ್ ಅನ್ಕೊಂಬಿಟ್ಟ. ಹಾ, ಏನೋ ಸೆಕ್ಸಿ ಶರ್ಟ್ ಅವನೇನಾ? ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ದ. ಅವನೇ ಅಂತ ಕಣೋ, ಹಿಡೀರವ್ನ. ಇದ್ಯಾಕ್ಲ ಹೆಂಗ್ ತಳ್ಬಿಟ್ಟೆ? ಗಾಡಿ ಇಲ್ಲೇ ಇಲ್ವಣ? ಹೇಳೋದಲ್ವನ್ ಏನ್? ಈಗ ಹೋಗ್ತಾವನಲ್ಲೋ. ಅಪ್ಪ, ಅದಿರ್ಲಿ, ನಾನು ಈ ಟೆನ್ಷನ್ ಅಲ್ಲಿರೋ ಯಾ ನನ್ ಮಗನೋ ನನ್ ಕತ್ಕೊಡ್ತಿದ್ದು? ಯಾ ನನ್ ಮಗನೋ ಅಲ್ಲಣ್ಣ, ಈ ನನ್ ಮಗನೇ ಹೊಡೆದಿದ್ದು. ಬಾಸ್ತೆ ಬೇಕು ಅನ್ಕೊಂಡು ಕಟ್ಟ ಹೊಡ್ದ. ಏನ್ ಹೊಡಿಸ್ತಿದ್ದ ಮಗ? ತಿರ್ಸ ಜಸ್ಟ್ ಮಿಸ್. ಏನೋ ಎಲ್ಲಾ ಗ್ರಹಗಳು ಒಂದೇ ದಿನ ಹಾಕೊಂಡ್ ಕೊಡ್ತಾ ಇದ್ದೀರಾ? ಲೇ ಮೀಸೆ, ನಿಮ್ ಮನೆ ಇರೋದೆಲ್ಲೋ ಕಂದ? ಜಟ್ಕಾ ಸ್ಟ್ಯಾಂಡ್ ಹತ್ರ ನಾವು. ಅದಕ್ಕೆ ಜಟ್ಕಾ ಗಾಡಿ ತರ ಓಡಿಸ್ತಾ ಇದ್ಯಾ? ಬೇಗ ಓಡಿಸಲೇ, ಇಲ್ಲಂದ್ರೆ ಮೀಸೆ ಇದೇನಲ್ಲ ಟೋಪನ್ ಹಾಕೊಂಡಿದ್ಯಾ? ಅಣ್ಣ, ನನಗ್ ಮೀಸೆ ಸರಿಯಾಗಿ ಬರಲ್ಲ ಅಣ್ಣ. ಅದಕ್ಕೆ ಇದನ್ನ ಅಂಟಿಸ್ಕೊಂಡು ಸ್ವಲ್ಪ ಹವಾ ಮೇಂಟೈನ್ ಮಾಡ್ತಾ ಇದೀನಿ. ನೈಟ್ ಹೊತ್ತಲ್ಲಿ ಮಾತ್ರ ಎತ್ತಕ್ ಬಿಡ್ತೀನಿ ಅಣ್ಣ. ಓಹೋ, ಇದನ್ನ ನೋಡಿ ಸ್ವಲ್ಪ ನನಗೂ ಮೀಟರ್ ಆಫ್ ಆಗಿತ್ತು. ಹಿಂಗೆಲ್ಲ ಡೋ ಮಾಡ್ತೀನಿ, ಓಡಿಸ ಬೇಗ. ಹಲೋ ಕಂಟ್ರೋಲ್ ರೂಮ್, ಯಾವುದೇ ಎರಡು ವೆಹಿಕಲ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ. ಅದು ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ಡೌಟ್ ಆಗ್ತಾ ಇದೆ. ಎಲ್ಲ ಚೆಕ್ ಪಾಯಿಂಟ್ ಅಲರ್ಟ್ ಆಗಿರುತ್ತೆ. ಸ್ಟಾಪ್. ಏನ್ ಸರ್, ಗಾಡಿ ಕೆಟ್ಟೈತಾ? ಡ್ರಾಪ್ ಬೇಕಾ? ಇದ್ರಲ್ಲಿ ಜಾಗ ಎಲ್ಲ ಬಿಡಿ ಸರ್. ಕಾನ್ಸ್ಟೇಬಲ್ಸ್, ಗಾಡಿ ಸರ್ಚ್ ಮಾಡಿ. ಸರ್ಚಾ ಸರ್? ಎಲ್ಲರದು ಒರಿಜಿನಲ್, ಒಬ್ಬ ಟೋಪನ್ ಮಿಸ್. ಯಾಕೆ ಸರ್? ಯಾಕ? ಈ ಗಾಡಿಲಿ ಟೆರರಿಸ್ಟ್ ಇದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ.
ಯಾರೋ ನೀವು? ಯಾವ ಗಂಗ್ ನಿಮ್ದು? ಯಾವ ಗಂಗ ನಿಮ್ದು? ನಮ್ ತಾಯಣ್ಣ ನಮ್ದು ಡುಬಾಕ್ ಗ್ಯಾಂಗ್ ಸರ್. ಸರ್ 3 ಲಕ್ಷ ರೂಪಾಯಿ ಇಸ್ಕೊಂಡು 3 ವರ್ಷ ಆಯ್ತು ಸರ್. ಆ ಕೂಲ್ ಗಣೇಶ ಸರ್ ಅವ್ನು ಹೋಗ್ತಾನೆ, ಹಿಡಿಯಕ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಪ್ಲೀಸ್. ದುಡ್ಡು ಕೊಟ್ಟಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಏನ್ ರೋಡ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀಯಾ? ಒದ್ದೊಳಗಾಗ್ತೀನಿ. ಅಣ್ಣ ಬ್ಯಾಕ್ ಬೇಡ, ಮಳೆ ಇದೆ. ಗುರುಗಳೇ, ದೇಶ, ಭಾಷೆ, ನಾಡು, ನುಡಿ, ದೊಡ್ಡವರು ಚಿಕ್ಕವರು, ಕಾನೂನು ಕಟ್ಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡೋನು ನಾನು. ಕತೆ ಹೇಳ್ಬೇಡ, ಲೈಸೆನ್ಸ್ ತೆಗಿ. ಲೈಸೆನ್ಸ್ ತಗೊಳ್ಳಿ. ಮಿಸ್ಟರ್ PM. PM ಅಂದ್ರೆ ಪೊಲೀಸ್ ಮ್ಯಾನ್ ಅಂತ ನೋಡಿ. ಹತ್ತಬೇಕಾರೆ ಇಳಿಬೇಕಾರೆ ಹೆಲ್ಮೆಟ್ ಕಡ್ಡಾಯ ಅಂತ ದೊಡ್ಡವರು ಚಿಕ್ಕವರು ಕೆಟ್ಟದವರು ಆಳದವರು ಎಲ್ಲರೂ ಹೇಳ್ಕೊಟ್ಟವ್ರೆ. ಅದನ್ನ ಕರೆಕ್ಟ್ ಫಾಲೋ ಮಾಡ್ತಿದ್ದೀನಿ. ನಾನ್ ರೂಲ್ಸ್ ಬಗ್ಗೆ ಕೇಳಿದ್ರಿ, ಇವರು ಫ್ಯಾಮಿಲಿ ಪ್ಲಾನ್ ಬಗ್ಗೆ ಹೇಳ್ತಾವ್ರಲ್ಲ. ಸ್ವಾಮಿ, ಯಾಕ್ರಿ ಲೋಕನೆಲ್ಲ ಕಾಮಾಲೆ ಕಣ್ಣಲ್ಲಿ ನೋಡ್ತೀರಿ? ಹೆಲ್ಮೆಟ್ ಅಂದ್ರೆ ಇದು, ಹತ್ತೋದು ಅಂದ್ರೆ ಗಾಡಿ. ಅಯ್ಯೋ, ಏನು ಗಂಡ ಬಿಟ್ಟು ಗಂಗಮ್ಮನ್ ಕ್ಯಾಚ್ ಹಾಕೋ ಗಂಗಾಜನ್ ತರ ಕೂತಿದ್ದೀರಾ? ಸಾಲ್ಗಾರು ಬರ್ತಾವ್ರೆ, ಎಸ್ಕೇಪ್ ಆಗೋಣ ಬನ್ನಿ. ಓಡ್ ಬನ್ನಿ. ಚಿಕ್ಕ ವಯಸ್ಸಲ್ಲಿ ಗಂಡನ್ನ ಬಿಡಬಾರ್ದು, ಬಿಟ್ರೆ ಕಷ್ಟದಲ್ಲಿದ್ದಾಗ ಸಾಲ ಮಾಡಬಾರ್ದು, ವಯಸ್ಸಾದ್ಮೇಲೆ ಮಕ್ಕಳು ನಂಬಾರ್ದು, ದುಡ್ಡಿಲ್ದೇ ಇದ್ದಾಗ ಹೆಂಡತಿ ಪಕ್ಕದಲ್ಲಿ ಮಂಚ ಹತ್ಬಾರ್ದು. ಮನೆ ಬಂತು ಅಣ್ಣ, ಮನೆ ಮುಂದೆ ಕಸ ಕಡ್ಡಿ ಬೀಗ ಹಾಕಿರೋದು ನೋಡಿದ್ರೆ ಪೋಟ್ ಆಗಿದ್ರೆ ಅಂತ ಕಾಣುತ್ತೆ. ಈ ಡಬ್ಬ ನನ್ ಮಗನೇ, ನಮ್ದು ಫೈನಾನ್ಷಿಯರ್ ಫ್ಯಾಮಿಲಿ ಕಣೋ. ಈ ಫೈನಾನ್ಸ್ ತಗೊಂಡವ್ರದೆಲ್ಲ ಇದೊಂದು ಸ್ಕೀಮ್ ಕಣೋ. ನೋಡು, ಅವ್ರು ನಮ್ಮ ಹತ್ರ ದುಡ್ಡು ತಗೊಳ್ಳುವಾಗ ನಾವು ಅವ್ರ ಕಣ್ಣಿಗೆ ದೇವ್ರಗಳ ತರ ಕಾಣ್ತೀವಿ. ಅದೇ ವಾಪಸ್ ಕೇಳಕ್ ಹೋಗು, ಅವ್ರ ಕಣ್ಣಿಗೆ ದೆವ್ವಗಳ ತರ ಕಾಣ್ತೀವಿ. ನಮ್ಮನ್ನ ನೋಡಿದ್ರೆ ಓಡೋಗ್ಬಿಡ್ತಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡೋದೊಂದು ಸ್ಕೀಮು, ಅದರಿಂದ ಬ್ಯಾಟ್ರಿ ತೆಗೆದು ನಾಟ್ ರೀಚಬಲ್ ಮಾಡೋದು ಇನ್ನೊಂದು ಸ್ಕೀಮು. ತೀರಾ ಕತ್ತಿಗೆ ಬಂದಾಗ ಈ ತರ ಒಂದು ಎಂಡಿಂಗ್ ಸ್ಕೀಮ್ ಹಾಕಂತಾರೆ. ಲೇ, ಅವ್ರು ಎಲ್ಲಿದ್ದಾರೆ, ಯಾ ಬಿಲ್ದಲ್ಲಿ ಒಕ್ಕೊಂಡವ್ರಂತ ನನಗೆ ಗೊತ್ತು. ಹೋದ್ರು ಸದ್ಯ ಎಸ್ಕೇಪ್. ಕರ್ಮ ನಾಯಿ ತರ ಹಟ್ಟಿಸ್ಕೊಂಡ್ ಬಂದ್ಬಿಟ್ರು. ಎಡಗಡೆ ಇದ್ದಿದ್ದ ಆರ್ಟ್ ಬಲಗಡೆ ಶಿಫ್ಟ್ ಆಗ್ಬಿಟ್ಟು ನೋಡಿ, ಒಳ್ಳೆ ಗುಂಡು ಗೋವಿ ತರ ಕೂತಿಯಾನೆ. ನಮ್ಗೆ ಗಂಡ್ ಮಗು ಬೇಕು ಅಂತ ಆಸೆ ಪಟ್ಟು ಕುಂಡ್ಕೊಂಡು ತಗೊಳ್ಕೊಂಡು ನೆಲ ಮೇಲೆಲ್ಲ ಊಟ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಈ ಮಹಾನುಭಾವನ ಎತ್ಕೊಟ್ಟಿಲ್ಲ. ಇವನು ಮದುವೆ ಮಾಡ್ಕೊಂಡು ಸಂಸಾರ ನಡೆಸಿ ನಾವು ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಇವನು ಊರೆಲ್ಲ ಸಾಲ ಮಾಡಿ ಒಳ್ಳೆ ನಾನು ಯಾರಿಗೆ ಮುಖ ತೋರಿಸ್ಲಿ? ಇವನ್ಗೂ ಟೆನ್ಷನ್, ನಮ್ಗೂ ಟೆನ್ಷನ್. ಮಾತಾಡೋದೇ ನೀನೇನಪ್ಪ ವಟ ಅಂತ ಬೈತಾ ಇರ್ತೀಯ? ನಾನೇನಾದ್ರೂ ಇಸ್ಪೀಟ್ ಆಡಿದ್ನಾ, ರೇಸ್ ಆಡಿದ್ನಾ, ಇಲ್ಲ ಗಂಡ್ ಬಿಟ್ಟವಳ ಇಟ್ಕೊಂಡು ಹಾಳಾಗ್ ಹೋಗಿದ್ನಾ? ಏನೋ 3 ಲಕ್ಷ ರೂಪಾಯಿ ಲೋನ್ ತಗೊಂಡು ಅದನ್ನ ಪಲ್ಟಾಯಿಸಿ ಅದ್ರಲ್ಲೇನೋ ಲಾಭ ಬಂದ್ರೆ ಇವಳು ಮಕ ಸುಡ ಇವಳು ಯಾವ್ದಾರು ಗಂಡ್ ನೋಡಿ ತಗಲಾಕಿ ನಿಮ್ಮನ್ನು ಸೆಟ್ಲ್ ಮಾಡೋಣ ಅಂತ ಸ್ಕೀಮ್ ಹಾಕಿದ್ದೆ. ಹಾಳಾದ ಪ್ರತಾಪ ತಗಲಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಈ ದರಿದ್ರ ನನ್ನ ಮಗ ಲಾಕ್ ಹಾಕೊಂಡು ರುಬ್ತಾ ಅವನೇ. ಶಾರದಮ್ಮವ್ರೇ, ಹಾ, ಯಾರು? ಒಳಗೆ ಇದ್ದೀರಾ? ನಮ್ ಯಜಮಾನ್ರು ತಿರುಪ್ತಿಗೆ ಹೋಗಿದ್ರು, 3 ಲಾಡು ತಂದಿದ್ದೀನಿ, ತಗೊಳ್ಳಿ, ಬಾಗಿಲ್ ತೆಗಿರಿ. ಪ್ರಸಾದ ಬಂದಿದೆ, ಹೋಗ್ ಬಾಗಿಲ್ ತೆಗಿ. ನಮ್ ಟೈಮ್ ಸರಿ ಇರೋದಕ್ಕೆ ತಾನೆ, ಸರಿಯಾದ ಟೈಮಿಗೆ ಲಾಡು ಬಂದಿರೋದು. ಹೋಗ್ ತಗೊಂಬಾ. ಬಂದೆ. ಕೂಲ್. ನೋಡಿದ್ರೇನೋ, ತಿರುಪತಿ ಲಾಡು ಅಂದ್ರೆ ಗಣೇಶನ ಬಾಗ್ಲೇ ಓಪನ್. ಮನುಷ್ಯನ ತಗಲಾಕೊಂಡೆ ತುರಿದು ಬಿಡ್ತಾನೆ. ಎಲ್ಲಿ ಆ ಬಾಡ್ಗೋ ಎಲ್ವದ ಅವನು? ಇಂಥ ಕ್ರಮ ಕಾಟಕನ್ನ ನಾನು ಎಲ್ಲೂ ನೋಡ್ಲಿಲ್ವೇ? ಎಲ್ಲಮ್ಮ ಕಡುಬು ಕಳ್ಳ? ಬನ್ನಿ, ನಾವು ಈಗಷ್ಟೇ ಬಂದ್ವಿ. ಅಯ್ಯಯ್ಯೋ, ನಾವು ಈಗ್ಲೇ ಬಂದಿದ್ದು. ಈ ಡವ್ವೆಲ್ಲ ಬೇಡಪ್ಪ. ಹಾಗೇನಿಲ್ಲ, ಬನ್ನಿ ಕೂತ್ಕೊಳ್ಳಿ. ಇದ್ರ ಮೇಲೆ ಆಗೋದಿಲ್ಲ, ಅದು ಈಟು. ನನಗೆ ಮಳೆ ಇದೆ, ನನಗೆ ಸಾಫ್ಟ್ ಆಗಿರೋದೇ ಬೇಕು ಬ್ಯಾಕ್ಗೆ. ಆಹಾ, ಮನೆ ಮುಂದೆ ಎಫೆಕ್ಟ್ ಕೊಟ್ಟು 3 ದಿನದಿಂದ ಯಾರು ಇಲ್ದಿರೋ ತರ ಮನೆ ಒಳಗೆ ಬಾಗ್ಲಿ ಜಡಾಯಿಸ್ಕೊಂಡಿದ್ದೀರಲ್ಲ. ನಿಮ್ದೇನ್ ವಿನಿವಿಂಗ್ ಕಂಪ್ನಿ ಫ್ಯಾಮಿಲಿನೇನ್ರಿ? ನಿಮ್ ಮಗನಿಗೆ ದುಡ್ಡು ಕೊಟ್ಟಿದ್ದ ತಪ್ಪಿಗೆ ಕಾರ್ಪೊರೇಷನ್ ಗಾಡಿ ತರ ಬೀದಿ ಎಲ್ಲ ಗುಡ್ಸ್ಕೊಂಬರಂಗ ಆಗೋಯ್ತಲ್ರಿ ನನ್ ಬಾಳು. ಇದಕ್ಕೆಲ್ಲ ಈ ನನ್ ಮಗನೇ ಬಾರಲ್ಲಿ. ಏನಣ್ಣ ಹೇಳ್ದೆ, ಇವ್ರ ಮಗ ಕಾಚಾ ಕದಿಯೋ ಉಮೇಶ್ ರೆಡ್ಡಿ ತರ ಇದ್ದಾನೆ, ಅವನಿಗೆ ಫೈನಾನ್ಸ್ ಕೊಡೋದ್ ಬೇಡ ಅಂದ. ನಮ್ಮ ಹಾಳು ಮಾಡಕ್ಕೆ. ಅಯ್ಯೋ, ಗ್ರೇಡಿಂಗ್ ಮಿಷಿನ್ ತರ ಡೇ ಅಂಡ್ ನೈಟ್ ಹಾಕೊಂಡು ಏನೇನು ರುಬ್ತಾನೋ, ಒಂದೇ ಸ್ಮೆಲ್ಲು. ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ, ದಾಸೈನ್ ಗಲ್ಗಂಟೆಗೂ ಎದ್ರದೇ ಇರೋನು. ಆಫ್ಟರ್ ಆಲ್ ಒಂದ್ ಸ್ಮಾಲ್ ಬಾಂಬ್ಗೆ ಎದ್ರು ಬಿಟ್ಟ. ಈಗ ವಿಷಯಕ್ಕೆ ಬರೋಣ. ದೊಡ್ಡ ಸರ್,
ನಮ್ಮ ತಾಯಾಣೆಗೂ ನಾನು ನಿಮ್ಗೆ ಮೋಸ ಮಾಡ್ಬೇಕು ಅಂತ ಇರ್ಲಿಲ್ಲ ಸರ್. ನೀವು ಸಿಕ್ಕಿದ ಕಡೆಲ್ಲ ಮಾನ ಹರಾಜಾಗ್ತಿರಲ್ಲ, ಅದಕ್ಕೆ ಎಸ್ಕೇಪ್ ಆಗ್ತಿದೆ. ಆ ಫೋಟೋನಲ್ಲಿ ಕಾಣಿಸ್ತಾವನಲ್ಲ, ಎಣದ ಮೇಲೆ ಕಾಸ್ಕೋದ್ಯ ಕಳ್ಳಂತರ, ಅವನೇ ನಿಮ್ ಕೈಲಿ ಸಾಲ ಮಾಡಿಸಿದ್ದು. ನೋಡಿ ಸರ್, ಇರೋದು ಹೇಳ್ಬಿಡ್ತೀನಿ, ನಮ್ಮ ಹತ್ರ 8 ಅಣಿ ಇಲ್ಲ. ದ್ರೌಪದಿ ತರ ಕೈ ಎತ್ತೀನಿ, ನಿಮ್ಗೆ ಇಷ್ಟ ಬಂದ್ ಕಡೆ ಇವನ್ ಡೌ ಜಾಸ್ತಿ ಆಯ್ತು, ಎತ್ತಾಕೊಳ್ರು ಓಪನರ್ ಬಲಾತ್ಕಾರ ಮಾಡೋ ರೇಪ್ ಕೇಸು. ನಮ್ಮ ಹತ್ರನೇ ಎಸ್ಕೇಪಾ? ಎತ್ತಕೊಂಬರ. ಅಬ್ಬಾ, ಹಿಂಗ್ ಬಾಡಿ ಎತ್ತಾಕೊಂಡ್ ತುಂಬಾ ರಪ್ಪ ಹ್ಯಾಂಡ್ ಮಾಡ್ತಾರೆ, ಕಾಚ ಹೊರದೋಗ್ತಾ ಇಳಿಸ ಕೇಳಿ ಸರ್. ತರ ಒಂಥರ ಮನುಷ್ಯಮ್ಮ ನಾನು. ಬಿಲಾ ನೋಡಿದ್ರೆ ಒಕ್ಕೊಂಡ್ಬಿಡ್ತೀಯ. ಒಂದ್ ನಿಮಿಷ ಇಳಿಸ ಕೇಳಿ ಸರ್, ಜಿಪ್ ಹಾಕೊಂಡ್ಬಿಡ್ತೀನಿ. ಜಿಪ್ ಇಲ್ದೆ ನೀನ್ ಅಯ್ಯೋ, ಕಿಲೋಮೀಟರ್ ಗಟ್ಲೆ ಕರ್ಕೊಂಡ್ ಬರ್ತಾ ಇದ್ದೀರಾ, ಎಲ್ಲಿ ಸರ್ ಅವನು? ಅಯ್ಯೋ, ಟೆನ್ಷನ್ ತಗೋಬೇಡಿ ಸರ್, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲೇ ಇದ್ದಾನೆ. ಊಟಕ್ಕೆ ಬಂದವರಲ್ಲ, ಇವನ್ ಯಾರಣ್ಣ ಹಿಂಗ್ ಒತ್ಕೊಂಡ್ ಬರ್ತಾ ಇದಾರೆ? ಏನ್ ರುದ್ರಾಕ್ಷಿ ಬೀಜನ ಕಳ್ಕೊಂಡ್ಬಿಟ್ಟಿದ್ದೇನಾ? ರೀ, ರುದ್ರಾಕ್ಷಿ ಬೀಜ ಕಳ್ಕೊಳಕ್ ಅವ್ರ ಮಠ ಸ್ವಾಮೀಜಿಗಳೇನ್ರಿ, ಅವ್ರೊಂಥರ ಮಂಜುನಾಥ ಇದ್ದ ಹಾಗೆ. ಅವಾಗ ಅಲ್ಲಿ ಇಲ್ಲಿ ಬೆಳ್ಳಿಡಕ್ ಹೋಗ್ತಾರೆ, ಸಿಗಾಕೊಂಡಾಗ ಈ ತರ ಪ್ರೋಗ್ರಾಮ್ ಕೈಗೊಳ್ತಾರೆ. ಲೋ, ಇವ್ ನಮಗ್ ಮುಂಡಾಯಿಸಿರಂಗ ಅವ್ರಿಗೂ ಮುಂಡಾಯಿಸಿರಂಗಿದ್ದಾನೆ, ಅದಕ್ಕೆ ಹಾಕೊಂಡ್ ಹೋಗಕ್ ಬಂದವ್ರು ನಡೆಯೋ ಸೈಡ್ ವೇಸ್ ಇಂದಲೇ. ಸಾರ್, ನೀವು ತಪ್ಪು ತಿಳ್ಕೊಂಬೇಡಿ ಸರ್, ಯಾರೋ ಹೊಸದಾಗಿ ವ್ಯಾಪಾರ ಮಾಡಕ್ ಬಂದವ್ರೆ, ಮರ್ಯಾದೆ ಹೋಗ ತಿಳಿಸಿ ಸರ್. ನಿನಗ್ ಮಾನ ಮರ್ಯಾದೆ ಆಯ್ತಾ? ಹೇಳಿ ಸರ್. ನಮಸ್ಕಾರ, ಇವರೇ ಕೂಲ್ ಗಣೇಶ ಅಂತ. ನಮಸ್ಕಾರ ಸರ್. ನಮಸ್ಕಾರ ಅಪ್ಪಾಜಿ. ಯಾರೋ ಗೊತ್ತಾಗ್ಲಿಲ್ಲ. ಇವರು ಲ್ಯಾಂಡ್ ಓನರ್. ಹಾರ್ಟ್ ಬೇಕು, ಇವ್ರು ನೆಗದು ಬೀಳಿ ಅಂತ ಅಕ್ಕಪಕ್ಕದವರೆಲ್ಲ ಕಾಯ್ತಾ ಇದಾರೆ. ಯಾಕೆಂದ್ರೆ ಇವ್ರ ಲ್ಯಾಂಡ್ ನ ಪುಕ್ಷಟ ಹೊಡ್ಕೋಬೇಕಲ್ಲ, ಅದಕ್ಕೆ. ಪಾಪ, ನೀವು ಡೀಲ್ ಮಾಡ್ತೀರಂತ ನಿಮ್ಮ ಹತ್ರ ಕರ್ಕೊಂಡ್ ಬಂದೆ. ಲ್ಯಾಂಡ್ ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಯ್ಯೋ, ಕೊಟ್ಟಷ್ಟು ಇಸ್ಕೊಂಡಷ್ಟು. ಒಳ್ಳೆ ಟೈಮ್ ಒಳ್ಳೆ ಡೀಲು, ಟಕ್ಕಂತ ಅವ್ರ ಲ್ಯಾಂಡ್ ಹಾಕೊಂಡು ಒಳ್ಳೆ ಲಾಭ ಮಾಡ್ಕೊಂಡು ಇವನು 3 ಲಕ್ಷ ನಾವು ಎದೆ ಮೇಲೆ ಬಿಸಾಕಿ ಎಸ್ಕೇಪ್ ಆಗ್ಬಿಡ್ದ. ಅಬ್ಬಾ, ಎಲ್ಲಿದೆ ಇವ್ರ ಲ್ಯಾಂಡು? ದೇವನಹಳ್ಳಿನ. ಮೊಬೈಲ್ ಕೊಡು ಅಣ್ಣ. ಹೇಳಣ್ಣ ಮಗ, ದೇವನಹಳ್ಳಿಯಲ್ಲಿ ಎಕರೆ ಎಷ್ಟು ಓಡ್ತಾ ಇದ್ದೋ? 5-6 ಕೋಟಿ ನಡೀತಾ ಇದ್ದಣ್ಣ. ನೋಡ್ರಿ, ಒಂದ್ ಕೆಲಸ ಮಾಡೋಣ, ನೀವ್ ಪ್ರಾಪರ್ಟಿ ಮಾರೋದು, ಇವ್ರ ಪಾರ್ಟಿ ಹುಡ್ಕೋದು, ಆ ಪೀಕ್ಲಾಟನೇ ಬೇಡ. ನಿಮ್ ಪ್ರಾಪರ್ಟಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಸ್ವಾಮಿ, ನೀವ್ ಹಿಂಗ್ ಮಾಡ್ಬಿಟ್ರೆ ನಮ್ ಕಮಿಷನ್ ಹೋಗ್ಬಿಡ್ತಿದ್. ಯಾವ ನೇರಿ ನನ್ ತಟ್ಟೆ ನನ್ನ ಬಡದು ಬಾಯ್ಲ್ ಹಾಕೊಂಡಕ್ ನೋಡ್ತಿದ್ರಲ್ಲ, ನಿಮಗೆ ಕುಷ್ಠರೋಗ ಬಂದ್ಬಿಡುತ್ತೆ ಸರ್. ಹಾಕ್ಬಿಡ್ತೀನಿ ನೋಡು. 3 ಲಕ್ಷ ಕೊಡಿ ಯೋಗ್ಯತೆ ಎಲ್ಲ ಕುಷ್ಠರೋಗ ಬಂದ್ಬಿಡುತ್ತೆ. ನೋಡ್ರಿ, ನಿಮ್ ಪ್ರಾಪರ್ಟಿಗೆ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೊಬ್ಬ ಶೂರಿಟಿ ಬೇಕು. ನೀನಲ್ಲ, ಅವರು. ರೀ, ಕೊಡೋರು ಯಾರು, ತಗೊಳ್ಳೋರು ಯಾರ್ರಿ? ಸರ್, ದಾರಿ ಏರಿಯವ್ರು ಇವರು, ಲಾಕ್ ಹಾಕ್ರುಬೋರು ಇವರು. ಸರಿ ಸಿಗ್ನೇಚರ್ ಹಾಕಿ. ಅಣ್ಣ, ಬೇಗ ಸೈನ್ ಹಾಕಣ. ಸುಮ್ಮನೆ ಸರ್, ನೀವೇನ್ ಸರ್ ಪ್ರಸ್ತುತ ಹೋಗೋ ಗಂಟರ ಎರ್ರಾಬಿರಿ ಫಾಸ್ಟ್ ಆಗಿದ್ದೀರಾ? ಸುಮ್ಮನೆ ಎತ್ಕೊಳ. ಹೆರೋಳಿ ಗೊತ್ತು, ಏರಿಗೆ ನೋವೇನು ಅಂತ. ನಿನ್ನಂತ ಗಂಟೆ ಹೇಳೋರ್ಸ ಗಣೇಶ್ ಏನ್ ಗೊತ್ತು? ರೈಟ್ ಅಲ್ಲಿ 3, ಲೆಫ್ಟ್ ಅಲ್ಲಿ 3, ಹಾರ್ಟ್ ಅಲ್ಲಿ ಹೋಲ್ ಬಿದ್ದೋಗ್ಬಿಟ್ಟಿದ್ದಾವೆ. ಸೂಟ್ ಕೇಸ್ ಕೈ ಸಿಕ್ತಿದ್ದಂಗೆ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಕಾಲ್ ಕಿಸ್ಕೊಂಡು ಹಂಗೆ ಬಿದ್ದುಬಿಡ್ತೀನಿ. ಅಣ್ಣ, ಬೇಗ ಅಣ್ಣ. ಲೆಫ್ಟ್ ರೈಟ್ ಹೋಗ್ಬಿಟ್ಟಾಯ್ತಾ? ಅಕಸ್ಮಾತ್ ಹೋಗ್ಬೇಕಾದ್ರೆ ಮಧ್ಯಾಹ್ನ ಹೋಗ್ಬಿಟ್ರೆ ಸುಮ್ಮನೆ ನಿಂತ್ಕೊಳ್ಳ. ಅಭಿಷೇಕ್ನ ಹಾಕ್ಬಿಡ್ತೀಯ, ದರಿದ್ರ. ಸರ್, ಗಾಗೆ ಗೇ ಒತ್ತು ಮರ್ತು ಬಿಟ್ಟಿದ್ದೀರಾ ನೋಡಿ ಸರ್ ಸ್ವಲ್ಪ. ಸುಮ್ಮನೆ ನಿಂತ್ಕೊಳ್ಳ, ನನಗೂ ಗೊತ್ತು ಗಾಗೆ ಗೇಗೆ ಅಂತ. ಅಣ್ಣ, ಬಂದ್ರು ಅನ್ಸುತ್ತೆ. ಸೂಟ್ ಕೇಸ್ ಕೊಡಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ ಸರ್. ಬ್ಯಾಕ್ ಡೋರ್ ಎಲ್ಲಿದೆ? ಈ ಕಡೆ ಹೋಗಿ. ಥ್ಯಾಂಕ್ ಯು ಸರ್. ನೋಡು ಸರ್, ಈ ಕಮಿಷನ್ ವಿಚಾರವಾಗ ಸೂಟ್ ಕೇಸ್ ನೋಡಿದ್ದೀನಿ, ತರಲೇನ್ ತಂದು. ಯಾಕೆ ಮನುಷ್ಯ ಇರ್ಬೇಕು ಹಿಡ್ದಂಗೆ ಆಡ್ಬಿಟ್ನಲ್ಲ. ಏನಿವೆ, ನನ್ ಕೆಲಸ ಎಲ್ಲ ಆಯ್ತು. ನೀನು ಕೆಲಸ ಮಾಡೋ ಟಸ್ಸೆ ಹೊಡ್ಸ್ಕೊಟ್ಟು ಜಾಗ ಹಾಕೊಂಬ, ನಾನು ಒಂದ ಮಾಡ್ಕೊಬತ್ತೀನಿ. ಸಾಯಂಕಾಲ ಮಾಮೂಲಿ ಜಾಗಕ್ಕೆ ಬಾ, ವ್ಯವಹಾರ ಮಾಡ್ತೀನಿ. ಸಕ್ಸಸ್ ಆಯ್ತು. ಏನ್ ಮಚ್ಚ? ಮಚ್ಚನಾ? ನೀವ್ಯಾರು ನನಗೆ ಗೊತ್ತಾಗ್ಲಿಲ್ಲ. ಅದೇ ದೇವನಹಳ್ಳಿ ಏರಿಯಾದಲ್ಲಿ ಕಮರ್ಷಿಯಲ್ ಲ್ಯಾಂಡ್ ಬೇಕಾಗಿತ್ತು, ನಿಮ್ಮ ಹತ್ರ ಹೋಗು ಅಂದ್ರು, ಬಂದೆ. ದೇವನಹಳ್ಳಿನಲ್ಲಿ ಕಮರ್ಷಿಯಲ್ ಲ್ಯಾಂಡ್? ನೀವ್ ಮಖ ನೋಡಿದ್ರೆ ಹಿಟ್ಟು ಹಸಿ ಹಿಟ್ಟು ಸಿಗಿದ್ರೆ ದಾಸಾಯಿನ್ ತರ ಇದ್ದೀರಾ, ನಿಮಗೆ ಲ್ಯಾಂಡ ಗರ್ಬಡೆಯ ಹಂಗ. ಏಯ್, ಲಾಕ್ ಹಾಕೊಡ್ರ. ಯಾರ ನೀನು? ಯಾವ ಏರಿಯಾ? ನಾನ್ ಯಾರಂತ ಗೊತ್ತಾ? ಶ್ರೀರಾಮ್ಪುರ ಕಿಟ್ಟಿ ಹೆಸರು ಕೇಳಿದ್ಯಾ? ಎಲೆ ನಾಗನ ಹೆಸರು ಕೇಳಿದ್ಯಾ? ಹೋಗ್ಲಿ, ಡೆಡ್ಲಿ ಸೋಮ ಯಾರಂತ ಗೊತ್ತಾ ನಿಂಗೆ? ಅವ್ರ ಗುರು ಕಣ ನಾನು. ಮಚ್ಚು ನಮ್ಗೆ ಮಚ್ಚ? ನಾವ್ ಆ ತರಕ್ಕೆ ಈ ತರ ಈ ತರಕ್ಕೆ ಆ ತರ ತರ ಮನುಷ್ಯ ಕಣ ನಾನು. ಫ್ಯಾಮಿಲಿಗೆ ಪ್ಲಾನಿಂಗ. ಒಬ್ಬೊಬ್ಬನೇ ಸಿಗೋ ನೀನು ಐತೆ ನಿಂಗೆ, ಬಿಡಲ್ಲ ಕಣ ನಿಂಗೆ. ಇಂಥ ಫೈನಾನ್ಷಿಯಲ್ ಮಚ್ ನೋಡಿ ಗಾಯ ಬಂದ್ರೆ ನಾವು ತಗಲಾಕೊಂಡ್ರೆ 1Kನೇ ಎಸ್ಕೇಪ್.
ಅಪ್ಪ ಪಾಡ್ರಂಗ ಬಿಟ್ಟಲ್ಲ ಬೆಳಗ್ಗೆನೆ ಒಳ್ಳೆ ಪೇಸ್ ತೋರ್ಸ್ಬಿಡಪ್ಪ ಇವತ್ತೆಲ್ಲ ಒಳ್ಳೇದಾಗ್ಬಿಡ್ಬೇಕು. ಹೋಗು ಇವತ್ತು ಒಳ್ಳೇದಾಗತ್ತೆ ಹೋಗು. ಅಪ್ಪ ಒಟ್ನಲ್ಲಿ ಒಳ್ಳೆಯ ಮಕವ ತೋರ್ಸ್ಬಿಡು ಅಷ್ಟೇ. ಕೆರೆಯಲ್ಲಿ ತೊಳ್ಕೊಂಡ್ಮೇಲೆ ಯಾಕೋ ನೆವೆ ಆಗ್ತಾ ಇತ್ತಲ್ಲ. ಯಪ್ಪ ಪಾಂಡ್ರಂಗ ಒಳ್ಳೆ ಪ್ರಿಂಟ್ ತೋರಿಸ್ತೀವಿ ಅಂತಂದ್ರೆ ಕ್ಯಾರ್ಕೋತಿರೋದು ಯಾಕೆ ತೋರಿಸ್ಬಿಟ್ಟಲ್ಲಪ್ಪ. ಕೂಲ್ ಗಣೇಶ ಅವಲೋ 3 ಲಕ್ಷ ಫೈನಾನ್ಸ್ ಇಸ್ಕೊಂಡು 2 ವೈಟು 1 ರೆಡ್ ನನಗ್ ಬೀಳೋದನ್ನ ಅವನಿಗೆ ತಗ್ಲಾಕ್ಬಿಟ್ಟು ಹೆಂಗೋ ಬಚಾವ್ ಔಟ್ ಬಂದಿದೆ. ತಿರ್ಗಾ ಹುಡಿಕೊಂಬಂದ್ಬಿಟ್ಟವನಲ್ಲಪ್ಪ. ಕೈಗೇನಾದ್ರೂ ಸಿಗಾಕೊಂಡ್ಬಿಟ್ರೆ ಹಳ್ಳಿಗಳ ಕಡೆ ಕುರಿ ಗಿಡ ಹೊಡಿತಾರಲ್ಲ ಹಂಗ್ ಹೊಡೆದು ಬಿಡ್ತಾನೆ. ಏನಪ್ಪ ಮಾಡ್ಲಿ ಬೆಣೆ ಮೊದ್ಲ ಅಕ್ಷರ ಕರೆಕ್ಟ್ ಇಲ್ಲ ಕೆಡ್ದ ಕೆಲ್ಸತ್ತೆ. ಬೇಕೇನೋದು ಹೊರಗಡೆ ಅಮ್ಮಾಸಿ ಹೆಂಗಿರೋ ನನ್ ಫ್ರೆಂಡು ಕೂಲ್ ಗಣೇಶ ಬಂದ್ ಅನ್ಕೊಣೋ. ಅವ್ನು ಹುಡುಕ್ತಾ ಇರೋದ್ ನೋಡಿದ್ರೆ ನನ್ನೇ ಹುಡುಕ್ತಿರಂಗ್ ಕಾಣ್ತಾನೆ. ಒಂದ್ ಕೆಲ್ಸ ಮಾಡು, ನೀನ್ ಹುಡುಕ್ತಾ ಇರೋ ಕುರಿ ಪ್ರತಾಪ ಊರ್ಲಿಲ್ಲ ಊರ್ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ಬಿಡು. ಹೋಗೋ. ನೀನ್ ನೋಡ್ತೀರಣ ಮಂಗಳಾರತಿ ತಟ್ಟೆ ಇಲ್ದೇನೆ ಮಂಗಳಾರತಿ ಹೆಂಗ್ ಎತ್ತೀನಿ ಅಂತ. ಸರ್ ಕಳ್ಳ ಅಲ್ಲ ಸರ್, ನೀವ್ ಯಾರನ್ನ ಹುಡ್ಕೊ ಬಂದ್ರು ಅವ್ರ ಅಲ್ಲಿಲ್ಲ ಸರ್. ಲೇ ಆಟೋ ಹತ್ತಿರೋನ್ನ ಯಾರದ್ದು ಕರಿತಾವನಲ್ಲಪ್ಪ ಇವನು. ಸರ್ ನೀವ್ ಯಾರನ್ನ ಹುಡ್ಕೊ ಬಂದಿದ್ದೀರೋ ಅವ್ರ ಅಲ್ಲಿಲ್ಲ ಸರ್. ಪಾಪ ಸಣ್ಣ ವಯಸ್ಸಿಗೆ ತಲೆಗೆ ಏಟ್ ಬಿದ್ದಿರ್ಬೇಕು. ಲಾಡಿ ಎಲ್ಲ ಕರೆಕ್ಟ್ ಆಗೇ ಕಟ್ಟೋನೆ ಕಚ್ಕಿಚ್ಬಿಟ್ರೆ. ಸರ್ ನೀವ್ ಯಾರನ್ನ ಹುಡ್ಕೊ ಬಂದಿದ್ದೀರಾ ಅವ್ರ ಅಲ್ಲಿಲ್ಲ ಸರ್. ತೆಗೆದು ಮಾಡದೆ ನೋಡು ಪ್ರಾರಬ್ಧವೇ. ನನ್ ಲ್ಯಾಂಡ್ ಟೆನ್ಷನ್ ನಾನು ಒದ್ದಾಡ್ತಾ ಇದ್ರೆ ಇದೆಲ್ಲ ಬಂದ್ ತಗ್ಲಾಕೊಂತ. ಅದಲ್ಲ ಸರ್, ಅಲ್ಲಿ ಕಿಟಕಿಲ್ ನಿಂತ್ಕೊಂಡು ನೋಡ್ತಾವ್ರಲ್ಲ ಊರಲ್ಲೇ ಇಲ್ಲ ಸರ್. ಕಿಟಕಿ ಇಲ್ಲ? ಹ್ಞೂ ಸರ್. ಇವನ್ನ ನೋಡಿದ್ರೆ ಯಾವ್ದೋ ತಿಥಿ ಕಾಡಲ್ಲಿ ನೋಡ್ದಂಗೈತಲ್ಲ. ಇವನು ಪ್ರತಾಪ ಬೆಣ್ಣೆ ನೀನ್ ಬಾಯಿಗೆ ಜೋಡ್ ಸಿಗಾಕ ಆಟೋದಲ್ಲಿ ಹೋಯ್ತಿದ್ದು ಕರ್ಕ ಬಂದಲ್ಲ ವಾಪಸ್ ಎಲ್ಲ ಉಸ್ಕೊಂಡಪ್ಪ. ಸರ್ 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 ಅವ್ರಿಲ್ಲ ಬಿಡೋ ನನ್ನ ಸರ್. ಅವರು ಬಿಡು ಕತ್ತೆ ತರ ಎಗರ್ಸೋದ್ ಬಿಡ್ತೀನಿ. ಲೋ ಪ್ರತಾಪು ಏನಪ್ಪ ಗೋಡೆಗೆ ಪಲ್ಲಿ ತರ ಕಚ್ಕೊಂಡ್ಬಿಟ್ಟಿದ್ಯಾ? ಬಾರು ನಾನ್ ಕಣೋ ಕೂಲ್ ಗಣೇಶ, ನಿನ್ನ ಹಳೆಯ ಪಾರ್ಟ್ನರು. ಮನೇಲಿ ಇದ್ಕೊಂಡು ತರ ಇಲ್ಲ ಅಂತ ಹೇಳ್ ಕಳಿಸ್ತಿದ್ಯಲ್ಲೋ. ಅಕಸ್ಮಾತ್ ನಿಮ್ ಹುಡುಗ ಏನಾರು ಹೇಳ್ದೆ ಹೋಗಿದ್ರೆ ಅಂಬೋ ಶಿವ ಅಂತ ಆಟೋ ತೋಗ್ಬಿಡ್ತಿದ್ನಲ್ಲೋ. ಯಾಮಾರ್ಬಿಟ್ಟು ಅಕಸ್ಮಾತ್ ನಾನು ಏನಾರು ಹೋಗ್ಬಿಟ್ಟಿದ್ರೆ ಈ ಊರಲ್ಲಿ ತಾಯಿ ಇಲ್ದೇ ಇರೋ ತಬ್ಲಿ ಆಗೋಗ್ಬಿಡ್ತಿದ್ರಲ್ಲ ಅಪ್ಪಾಜಿ. ಏನಾಯ್ತು ಗಣೇಶಣ್ಣ? ನನ್ನ ಹತ್ರ ಒಂದೇ ಅದು ಬಿಟ್ಟು ಕಾಚಾದೆ. ಯಾಕಂದ್ರೆ ಅದನ್ನೂ ಕಳ್ಕೊಟ್ಬಿಡ್ತೀನಿ ನೋಡು. ಬೇಡ ಬೇಡ, ಈ ಪಂಚೆ ತಗೋ, ಈ ಪ್ಯಾಂಟ್ ತಗೋ, ಈ ಶರ್ಟ್ ತಗೋ. ಸಾಯೋದ್ರೊಳಗೆ ನಿನ್ ಸಾಲ ತೀರ್ಸ್ಬಿಡ್ತೀನಿ ಕಲ. ನಾನು ಹೋಗಲ್ಲ. ಹೋಗ್ಬಿಡ್ಲಾ? ಹೋಗೋದ್ರೆ ಕಾಚೆ ಹೇಳ್ಬಿಡ್ತೀನಿ. ದಯವಿಟ್ಟು ಹೋಗಲ್ಲ ಕಣೋ ಗಣೇಶ. ನಿನ್ ದಮಯ ಅಂತೀನಿ. ನಾನು ಹೋಗಲ್ಲ ಕಣೋ. ಪ್ರತಾಪ ನನ್ ಸಾಲ ವಸೂಲಿ ಮಾಡಕ್ ಬಂದಿಲ್ಲ ಕಣೋ. ಈ ಊರಲ್ಲಿ ಒಂದ್ ಲ್ಯಾಂಡ್ ಡೀಲ್ ಕೈ ಹಾಕಿದ್ದೀನಿ. ಅದೇನಾದ್ರು ಕ್ಲಿಕ್ ಆಗೋಯ್ತು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂದು ನಾನು ಸಾಲ ತೀರಿಸಿ ಎಸ್ಕೇಪ್ ಆಗ್ಬಿಡ್ತೀನಿ ಕಣೋ. ಇದೇ ಜಾಗ. ಈ ಜಾಗನ ನೀ ತಗೊಂಡಿರೋದು. ಯಾಕೋ ಹಿಂಗ್ ಗಾಬರ ಆಗ್ತಿದ್ಯಾ? ಕೂಲ್ ಗಣೇಶ, ನಿನ್ನ ನೆನ್ಸ್ಕೋತಾ ಇದ್ರೆ ನೀನ್ ಬಿದ್ರು ಮೋಟ್ರ್ ಮೇಲೆ ಕೂಲ್ ಆಗಿ ಮಲಗಿರೋದು. ಫ್ರಂಟ್ ಅಲ್ಲಿ ಯಾರೋ ಸಂಕ ಊದ್ತಾ ಇರೋದು, ಬ್ಯಾಕ್ ಅಲ್ಲಿ ಅಂತ ಬಾಯಿ ಬಡ್ಕೋತಿರೋದು ನನ್ ಕಣ್ ಮುಂದೆ ಬರ್ತದೆ ಕೇಳು. ಯಾಕೋ ಗಳಗಂಟೆ ದಾಸರಿನ ತರ ಮಾತಾಡ್ತಿದ್ಯಾ? ಇನ್ನೇನ್ಲ ಮತ್ತೆ ನಿನ್ ಬಾಯಿಗೆ ಮಣ್ಣಾಕ. ಇದ್ ಯಾರ ಜಾಗ ಗೊತ್ತಿಲ್ಲ? ಯಾರ್ದು? ಅಗ್ನಿ ಅಲಿಯಾ ಸೂರ್ಯಪ್ರಕಾಶ್ದು. ಈ ಜಾಗ ಯಾರ್ದು ಗೊತ್ತಿಲ್ಲ? ಯಾರ್ದು? ಅಂಜಿ ಅಲಿಯಾಸ್ ಎಬ್ಬೆಟ್ಟಾಂಜನೇಯಂದು. ಆ ಎರಡು ಕಿತ್ತೋದವ ಯಾವ? ಅಲೇ ಫಸ್ಟ್ ಈ ಜಾಗ ಖಾಲಿ ಮಾಡೋಣ, ಆಮೇಲೆ ಮಿಕ್ಕಿದ ಕತೆ ಹೇಳ್ತೀನಿ. ಬಾರಪ್ಪ ಫಸ್ಟ್ ಇಲ್ಲಿ. ಸುಮ್ನೆ ಓಡಿಸ್ಬೇಡ, ವಿಷಯ ಹೇಳ್ಬಿಟ್ಟು ಓಡಿಸೋ. ಅಯ್ಯೋ ಏನಿಲ್ಲ ಹಿಂಗೆ. ಯಾರ್ ಮೂಳೆಗಳು ಅನ್ಕೊಂಡು ಈ ಜಾಗ ತಗೊಳಕ್ ಬಂದಿದ್ರಲ್ಲ ಅವ್ರದ್ದು. ಮೇಲ್ ಆಗ್ತಿರೋದಕ್ಕೆ ಎಷ್ಟು ಮೂಳೆಗಳವೆ, ಇನ್ನು ಒಳಗಾಗದ್ರೆ ಸಾವಿರಾರು ಮೂಳೆಗಳವೆ ಕಡು. ಲ್ಯಾಂಡ್ ಅಂದ್ಬಿಟ್ಟು ಮಶಾಣ ಮುಂಡ. ಗಣೇಶ, ಈ ಸೂರ್ಯಪ್ರಕಾಶು ತಿಮ್ಮೇಗೌಡನ್ ಮಗ. ಈ ಸೂರ್ಯಪ್ರಕಾಶ್ ಅವ್ರ ಅಕ್ಕನ್ನ ಈ ಎಬ್ಬೆ ಟಾಂಜಿ ಅವನಲ್ಲ ಅವನ್ ಮದುವೆ ಆಗಿರೋದು. ಇವರಿಬ್ರು ಯಾವ್ದೋ ವಿಷಯ ಕಿತ್ತಾಡ್ಕೊಂಡು ದಾದಾಗಿರಿ ತೋರ್ಸ್ಕೊಂಡು ತಾನ್ ಮೇಲು ನಾನ್ ಮೇಲು ಅಂತ ಬಡವ್ರ ಜಾಗಗಳನ್ನ ಕಿತ್ಕೊಂಡು ತಿಂತಿರೋ ಕಿರಾತಕರು. ಈಗ ನೀನ್ ವ್ಯವಹಾರ ಮಾಡಿದೀಯಲ್ಲಪ್ಪ ಲ್ಯಾಂಡು, ಅದು ಅವ್ರದೇ. ಪಾಪ ಯಾರೋ ನಿನಗೆ ತಗ್ಲಾಕ್ಬಿಟ್ಟವ್ರೆ.
ಅನ್ಯಾಯವಾಗಿ ನಾನು ತಗ್ಲಾಕಬಿಡ್ತಿದ್ದೆ. ಅಪ್ಪ ಕೂಲ್ ಗಣೇಶ, ಇಲ್ಲಿ ಹೆಂಗೋ ಆಯ್ಕೊಂಡ್ ಪಾಯ್ಕೊಂಡ್ ತಿಂತಿದ್ದೀನಿ, ಮುಸ್ರೆ ಗಿಸ್ರೆ ತೊಳ್ಕೊಂಡ್ ಬದಿಕತೀನಿ, ಇದನ್ನೆಲ್ಲ ಮರ್ತ್ಬಿಟ್ಟು ಊರ್ಗೋಗ್ಬಿಡಪ್ಪ. ಅಯ್ಯಯ್ಯೋ, ಗಂಡನ ಮಸಾಳೆ ಹಾಕಿ 3 ದಾರಿಲಿ ಕುಂಡ್ರಿಸಿರೋ ಎಂಡ್ರು ಬಾಳಾಗೋಯ್ತಲ್ಲೋ ಪ್ರತಾಪ. ಈಗ ಏನ್ ಮಾಡ್ಲೋ ಪ್ರತಾಪ? ಏನು ಮಾಡ್ಬೇಡ, ಹೆಂಗ್ ಬಂದು ಹಂಗ್ ಸ್ಪೀಡಾಗಿ ವಾಪಸ್ ಹೋಗ್ಬಿಟ್ಟು ಒಂದ್ ಕ್ವಾರ್ಟರ್ ತಕೊಂಡು ಗಟ 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 ಅಂತ ಕುಡ್ದ್ಬಿಟ್ಟು ದ್ರೌಪದಿ ತರ ಕೈ ಮೇಲೆ ಎತ್ಕೊಬಿಟ್ಟು, ಕೃಷ್ಣ ನಂತ ವೆಂಟಾಡಿ ಕಾಸು ಇಲ್ಲ, ಸಾಲ ತೀರ್ಸಕ್ ಆಯ್ಕಿಲ್ಲ, ಅದೇನ್ ಕಿತ್ಕಳಿ ಅನ್ಬಿಟ್ಟು ಸಾಲ್ಗಾರರು ಮುಂದೆ ನಿಂತ್ಕೊಬಿಡು. ನೀನ್ ಹೇಳೋದು ಹೆಂಗೈತೆ ಅಂದ್ರೆ ಅದೇನೋ ಕೆರ್ಕೊಂಡ್ ಗಾಯ ಮಾಡ್ಕೊಂಡಂಗಾಯ್ತು. ನಮ್ಮ ಅಪ್ಪ ಅಮ್ಮಂಗ್ ಶೂರಿಟಿ ಹಾಕ್ಸ್ಬಿಟ್ಟಿದ್ದೀನೋ ಮಾರಾಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ? ಈ ಸಾಲ ಕೊಟ್ಟವ್ರು ಹೆಂಗ್ ಗೊತ್ತೇನೋ, ಮೊದಲನೇ ತಿಂಗಳು ಮೀಟ್ತಾರೆ, 2ನೇ ತಿಂಗಳು ಕೆರೀತಾರೆ, 3ನೇ ತಿಂಗಳು ಮರೀತಾರೆ. ಅವ್ರು ಹೆಂಗ್ ಗೊತ್ತೇನೋ, ಫಸ್ಟ್ ನೈಟಿನ ಮದುವೆ ಗಂಡಿದ್ದಂಗೆ ಸುಮಾರು ನೈಟ್ಗಳಾದ್ಮೇಲೆ ಆಗೋಯ್ತಾರೆ. ನೀನ್ ಹೇಳೋಗಾದೆ ಹೆಂಗೈತೆ ಅಂದ್ರೆ ಎಮ್ಮೆಗಿರೋ ಚಿಂತೆ ಕ್ವಾಣನ್ಗೆ ಅದೇನೋ ಚಿಂತೆ ಅನ್ನಂಗಾಯ್ತು. ಅಯ್ಯೋ, ನಿನ್ನ ನೋಡ್ತಾ ಇದ್ರೆ ತಾಯಿ ಎದೆ ಹಾಲು ಕುಡ್ದಿರೋ ಮಗು ಪೇಸ್ ಕಟ್ಟಿದ್ದಂಗೆ ತಗಲಾಕಂಬಿಟ್ಟಿದ್ಯಾ. ಎಳೆಯಂಗಿಲ್ಲ ಬುಡಂಗಿಲ್ಲ. ಇವರಿಬ್ರವ್ರಲ್ಲ ಖತರ್ನಾಕ್ ನನ್ ಮಕ್ಳು. ಈ ಎಬ್ಬೆ ಟಾಂಜಿ ಅವನಲ್ಲ, ಅವನ್ಗೆ ಆಲೋ ಅಂದ್ರೆ ಸಾಕು, ಗನ್ನು ಬುಲೆಟೆಯ, ಅಲ್ಲಿಗೆ ಹಾಲು ತುಪ್ಪ ಫಿಕ್ಸು. ಈ 2ನೇವನವನಲ್ಲ ಸೂರ್ಯಪ್ರಕಾಶು, ಅವನ್ ಇವ್ರಿಗಿಂತ ಖತರ್ನಾಕು. ಆದ್ರೆ ತೀರ್ಥ ಕೊಡೋ ಟೈಮಲ್ಲೋ ಕಾಲಿಡ್ಕೊಂಬಿಟ್ರೆ ಅಲ್ಲಿಗೆ ನಿನ್ ಕೆಲ್ಸ ಸಲೀಸಾಗ ಆದಂಗೆ. ನೀವ್ ಹೇಳ್ದಂಗೆ ಹುಡುಕುದ್ವಿ, ತಗಲಾಕೊಂಡ ಎತ್ತಾಕ ಬಂದ್ವಿ. ತಗೊಳ್ಳಿ. ಪೂಜೆ ಮಾಡ್ಬೇಕಾದ್ರೆ ನಾನು ಈ ತರ ಕೆಲ್ಸಗಳನ್ನೆಲ್ಲ ಮಾಡಲ್ಲ. ಗನ್ ನಂದು, ಬುಲೆಟ್ ನಂದು, ಸೌಂಡು ನಿಂದು, ಅದ್ ನನಗೆ ಕೇಳಿಸ್ಬೇಕು. ಕುರಿ ಏನೋ ಇದು, ನಮ್ ಫೈನಾನ್ಷಿಯರ್ ಎಷ್ಟೋ ಪರವಾಗಿಲ್ಲಲ್ಲೋ, ಆತರ ಈ ತರ ಆತರ ಅಂತ ಅಲಾಲ್ ಚಾಕು ತೋರ್ಸ್ಬಿಟ್ಟು ಎದುರಿಸ್ತಾನೆ. ಈ ಪುಣ್ಯಾತ್ಮ ಏನೋ ಹಿಂಗೆ ನ್ಯೂಸ್ ರೀಲೇ ಹಿಂಗೈತೆ, ಕ್ಲೈಮ್ಯಾಕ್ಸ್ ಹೆಂಗಿರುತ್ತೋ ಏನೋ. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ತಾನೆ ಅಂತಂದೆ. ಅವ್ನ್ ಸುಟ್ ಬೇಕಾಡ್ದಂಗ ಆಡ್ಬೇಡ. ಈ ಕಾಂಪೌಂಡ್ ಅಲ್ಲಿ ಏನೇ ನಡೆದ್ರುವೆ ನೋಡ್ದಂಗ್ ಸುಮ್ನಿದ್ಬಿಡು. ಆಯ್ತು ತಂದೆ, ತಾವ್ ಎಲ್ಲಿ ಇಡು ಅಂತೀರಿ ಅಲ್ಲಿ ಇಡ್ತೀರಿ. ಪಾದನ ನೋಡು, ಈಗ ತೀರ್ಥ ತಗೋತಾವ್ನಿ, ಈಗ ಹೋಗಿ ಕಾಲ್ ಕಟ್ಕೊಂಡ್ಬಿಟ್ರೆ ಎಲ್ಲ ಕೆಲ್ಸ ಆಗ್ಬಿಡ್ತದೆ. ಯಾಕೋ ಬೈಕ್ ಒಂದ ಬತ್ತೈತೆ. ಹೋಗಲೇ ನಿನ್ ಫ್ರೆಂಡ್ ಲವ್ ಕೊಟ್ಬೇಡ ಹೇಳಯ್ಯ. ಫ್ರೆಂಡು ಸರ್. ಹೌದಾ? ಹೌದು ಸರ್. ಇಲ್ಲಿಗೆ ಯಾಕೆ ಬಂದೆ? ಕೆಲ್ಸ ಕೇಳಕ್ ಬಂದ್ವಿ ಸರ್. ಅಣ್ಣ ತೀರ್ಥ ಕುಡ್ದಿಲ್ಲ ತಾನೆ? ಇಲ್ಲ, ಯಾಕೆ? ಅದ್ರಲ್ಲಿ ಸೈನೈಡ್ ಮಿಕ್ಸ್ ಮಾಡಿದಾರೆ. ಸೈನೈಡ್? ನನ್ ಜೀವ ಉಳಿಸಿದ್ಯಾ? ಏನ್ ಬೇಕು ಸರ್? ಅದು ಫೈನಾನ್ಷಿಯರ್ ಲ್ಯಾಂಡ್ ಪ್ರಾಬ್ಲಮ್. ಕೆಲಸ ಸರ್. ಕೆಲ್ಸ ಇವ್ ನನ್ ಕೆಲ್ಸಕ್ಕೆ ಇಟ್ಕೋ. ಲೋ ಪ್ರತಾಪು, ಒಳ್ಳೆ ಟೈಮು ಕೆರೆದ್ಬಿಟ್ಟು ಲ್ಯಾಂಡು ನಮ್ ಪ್ರಾಬ್ಲಮ್ ಅಂತ ಕಷ್ಟ ಹೇಳ್ಬಿಟ್ಟಿದ್ದೀರಾ. 3ನೇ ಬುಲೆಟ್ ಹಿಂಗ್ ಹೋಗ್ಬಿಡೋದು. ಯಾವನವನು ಬೆಳಗ್ಗೆನೆ. ಅಪ್ಪ ಪಾಂಡುರಂಗ ವಿಠಲ, ಇವತ್ತಾದ್ರೂ ಒಂದು ಒಳ್ಳೆ ಮುಖ ಕಾಣೋಂಗ್ ಮಾಡಪ್ಪ. ಧನಯೋಗ, ಧಾನ್ಯ ಯೋಗ, ಭೂಯೋಗ, ಬೇಕಾದಷ್ಟು ಸ್ತ್ರೀ ಯೋಗ ನನ್ನೊಬ್ಬನಿಗೆ ಸಿಗೋಂಗ್ ಮಾಡಪ್ಪ. ಇವತ್ತಾದ್ರೂ ಒಂದು ಒಳ್ಳೆ ಮುಖ ತೋರ್ಸಪ್ಪ. ಈ ಮಂಕಿ ಬ್ರ್ಯಾಂಡ್ ಅಗರಬತ್ತಿನೂ ಇಲ್ಲೇ ಆಯ್ತಾ? ನಾ ಕಾಣೋ ಲೋಕವನ್ನು ಕಾಣೋರು
ಯಾರೋ ನಾವು start ಮಾಡ್ಬಿಟ್ಟ. ನನ್ನದೆಯಾ ನಿನ್ನೆ ಅಯ್ಯೋ ನಿಂತಾನೆ. ಹೆಂಗಿದ್ದಾನೆ ಹೆಂಗೋಣ ಇಂಥವ್ರಿಗೆಲ್ಲ ಕಾಸು ಕೊಡ್ಬಾರ್ದು ಕಣೋ. ಏಯ್ ಆ 8ನೇ ನಂಬರ್ ಲಾಕ್ ಕೊಡ ಇಲ್ಲಿ. ಲಾಂಗ್ ಯಾಕಣ ತಮಾಷೆ ಮಾಡಿದ್ದು ಕಣ್ ಸರಿಯಾಗಿ ನನ್ನ ಹತ್ರನೇ ಡ್ರಾಮಾ ಮಾಡ್ತೀಯಾ? ಏಯ್ ನಂದು 3 ಲಕ್ಷ ರೂಪಾಯಿ ನಾ ಗಣೇಶನ ಹತ್ರ ಲಾಕ್ ಮಾಡಿಸ್ಬಿಟ್ಟು ಈಗ ನನ್ನ ಹತ್ರನೇ ನನ್ನ ಪ್ರೀತಿಯ ರಾಮುನ ಎಲ್ಲ ಅವನು ಗೊತ್ತಿಲ್ಲ ಅಣ್ಣ. ಏಯ್ ನನಗೆ ಸುಮ್ನೆ ಸಿಟ್ ಬರ್ಸ್ಬೇಡ. ನಾವು ಆ ತರಕ್ ಈ ತರ 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 ನನ್ ಮಗ ನಾನು ಉದ್ರೇಗ ಕೊಂಡ್ಕೊಂಡ್ಬಿಡ್ತೀನಿ. ಎಲ್ಲಿದ್ದಾನೆ ಹೇಳವನು? ಅವ್ನ್ ನಾರಾಯಣ ಸಮುದ್ರ ದಂಡೆಲ್ ಪಾಚ್ಕೊತಾನಲ್ಲ ಹಂಗ್ ಪಾಚ್ಕೊಟ್ಟವ್ರಣ್ಣ. ಏಯ್ ಅವನೇನ್ RCB ವಿಜಯ್ ಮಲ್ಯನ್ ಮಗನ ಎಬ್ರಸವನ? ಕೂಲ್ ಗಣೇಶ ನಿಮ್ಮ ಅಪ್ಪ ಶಿವ ಕಡುಬು ತಂದು ಅವಲವಲು ನಾನು 2 ಎಳ್ಳುಂಡೆ ಅವ್ರು ತಿಂದು ಸುಸ್ತಾಗಿದೆ. ಉಳಿದಿರೋ ನೀಲೋ ತಿಂದು ಎದುರುಗಡೆ ಶಾಲ್ತಿಗಳು ಕೊಡಲೇ ದರಿದ್ರೆ ಟಪಾಸ್. ನಿಂದ ಅಮ್ಮಯ್ಯ ಅಂತೀನಿ ಎದ್ದು ಬಾರೋ ಬೇಗ. ಏಯ್ ಶಿವ ಒಬ್ನೇ ಬಂದವಲ್ಲ, ಅವ್ನು 2 ಪಾರ್ವತಿನ ಕರ್ಕೊಂಡ್ ಬಂದವಲ್ಲ. ಪಾರ್ವತಕ್ಕೆ ಬಂದಿಲ್ಲ, ಶಿವ ಕಿಂಕರ ಜೊತೆ ಬಂದವನ್ ಬಾ. ನೋಡ್ದೇನು ಸಾಲ ಕೊಟ್ಟಿದ್ದ ತಪ್ಪಿಗೆ ಪಾರ್ವತಿನ ಕರ್ಕೊಂಬರ್ಬೇಕಂತೆ. ತಮ್ಗ್ಯಾರು ಜೋಪಡಿನೇ ಸಾಕು. ಅದಕ್ಕೆ ಲಾಕ್ ಸೈಡ್ ಪಕ್ಕೆ ಕೂತ್ಬಿಡ್ತೀನಿ. ನೀನಾ? ಅಯ್ಯೋ ಶಿವ ಅಲ್ಲ, ಟೋಕಲ್ ವೀರಭದ್ರ. ಎಸ್ ಐ ಆಮ್. ಆ ಕುಯ್ಯ ಗುರ್ತು ಹಾಕಿಬಿಟ್ರೆ ಯಾರೋ ಗಂಟಿಲ್ದೇ ಇರೋ ಗಂಟೆ ಸಾಲ ತರ ಕೂಗ್ತಾವ್ರಲ್ಲ, ಯಾರಿರ್ಬೋದು? ಯಾರಿದು ಬಾಯಿಲ್ದೇ ಇರೋ ಭಗವಂತ? ಯಾರಪ್ಪ ಕಂದ? ನೀನಾ? ಅಯ್ಯೋ ನಿನ್ನ ಬಂಗಾರದಂತ ಬಾಯಲ್ಲಿ ಗಣೇಶ ಗಣೇಶ ಅಂತ ಕರಿತಾ ಇದ್ದವನು ಬಾಯಿ ಬಿದ್ದೋಗ್ಬಿಟ್ಟು ಅಹೇಹಾ ಅಹೇಹಾ ಅಂತ ಕರಿತಿದ್ಯಲ್ಲಪ್ಪ. ಮಾಡ್ಬಿಟ್ಟು ಈಗ ಏನಾಯ್ತು ಅಂತ ಕೇಳಿದ್ದೀನಲ್ಲಿ. ಅಯ್ಯೋ ನೋಡಪ್ಪ, ಮನುಷ್ಯನ ಬಾಯಿ ಎಷ್ಟು ಕೆಡ್ದು ಅಂತ. ಬಾಯಿ ಬಿದ್ದೋದ್ರು ಬಾಯಿ ಬಂದಂಗ್ ಬೈತಿದ್ಯಲ್ಲ ಈ ಪ್ರಾಣಿ. ತಗ್ಲಾಕ್ಸಕ್ ಟ್ರೈ ಮಾಡ್ತಾವನಲ್ಲ, ನಿನ್ನ ಬಾಯಿ ಬಂದಾಗ್ಲಿ. ಗಣೇಶ ಓಡ್ಬೇಡ ಕಣೋ, ನಿಂತ್ಕೊಳ್ಳಲೇ. ಜಸ್ಟ್ ಮಿಸ್. ಲೇ ಅಲ್ಲಿ ನೇತಾಡ್ಕೊಂಡು ಹಿಡಿರಲ್ಲ. ಲೇ 3 ಲಕ್ಷ ಅಂತ ಯಾಕೋ ನನ್ನ ಎದೆ ಮೇಲೆ ಕೂತ್ಕೊಂಡಿದ್ದೀರಾ? 3 ಲಕ್ಷ ನಿಮ್ ಎದೆ ಮೇಲೆ ಹಾಕೊಂಡು ಹೋಗ್ತೀರಾ? ಹೋಗ್ರಲೇ. ಕುಲ್ ಗಣೇಶ ನಿನ್ ಏನು ಮಾಡಲ್ಲ ಕಣೋ. ಈ ಏರಿಯಾ ನಾನು 3 ಕಾಸು ವ್ಯಾಲ್ಯೂ ಐತೆ, ಅದನ್ನ ಹಾಳು ಮಾಡ್ಬೇಡ್ರಿ, ಹೋಗ್ರು. ಲೇ ನಿನ್ ವ್ಯಾಲ್ಯೂ ಏನಂತ ನಂಗೆ ಚೆನ್ನಾಗ್ ಗೊತ್ತು ಕಣಲೇ. ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನ್ ಎಲ್ಲೋದ್ರು ಬಿಡಲ್ಲ ಕಣೋ ನಾನು. ಹಂಗ ಈ ಗಾಡಿ ಎಲ್ಲಿ ಹೋಗ್ತದಲ್ಲ ಹೋಗ್ತೀನಿ, ಏನ್ ಕಿತ್ಕೋ. ಲೋ ಗಣೇಶ ನನ್ ಕಾಲ್ ಆಗಲ್ಲ ಕಣೋ, ಕುಂಟ ಕಣೋ. ಕುಂಟ ಅಂತ ಕುಂಟ್ ಕುದ್ರೆ ಹತ್ರ ಓಡಿಸ್ಕೊಂಡೆ ಬರ್ತಿದ್ಯಾ? ನಿನಗೆ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ನನ್ನ ಹತ್ರ ವಸೂಲಿ ಮಾಡ್ತೀಯ, ಹೋಗಯ್ಯ. ಬಡ್ಡಿ ಕೊಡ್ಬೇಡ ಕಣೋ, ಬರೋ ಅಷ್ಟೇ ಪ್ಲೀಸ್. ಆಗಲ್ಲ ಅಯ್ಯಯ್ಯೋ ಮಕ್ಕೆ ತಗೊಂಡಿದ್ 3 ಲಕ್ಷ ಸಾಲಕ್ಕೆ 100 ಕೆರೆ ನೀರ್ ಕುಡಿಸ್ದಲ್ಲೋ. ಅದೇನೋ ಹೊಸ ಡೌನ್ ನಿಂದು. ಕಾಸು ಕೇಳ್ದಾಗಲ್ಲ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ, ಅವ್ನ್ ಕೊಡ್ತಾನೆ ಇವ್ನ್ ಕೊಡ್ತಾನ ಅಂತ ಹೇಳ್ತಿಯಲ್ಲ. ನನ್ ಕಿವಿಯಲ್ಲೇನೆ ಲಕ್ಷ್ಮಮ್ಮನ್ ತೋಟ ಇಟ್ಕೊಂಡಿದ್ದೀನ. ಯಾರಣ್ಣ ಅವಳು? ಓಹೋ ಯಾರು ಅಡ್ರೆಸ್ ಬರ ಹೇಳ್ಬೇಕಾ ನಿಂಗೆ? ಅಲ್ವೋ ಯಾವ್ದೋ ಒಂದ್ ಲ್ಯಾಂಡ್ ಡೀಲ್ ಬಂತು. ಆ ವ್ಯವಹಾರ ಮಾಡಿದ್ರೆ ನಾನು ಅಸ್ಲು ಬಡ್ಡಿ ಮುರ್ಕೊಂಡು ಏನೋ ಅಲ್ಪ ಸ್ವಲ್ಪ ನೀನ್ ಕೊಡೋಣ ಅಂತಿದ್ದೆ. ಅವ್ನ್ ಯಾವನೋ ಬಂದ್ ಮಚ್ಚಿಟ್ಬಿಟ್ರೆ ನೀನ್ ಹಂಗೆ ಅಭ್ಯಾಸ ಆಗ್ಬಿಡದ. ಬಂದ್ ಸಮಾಧಾನ ಮಾಡ್ಬೇಕು ತಾನೆ? ಅಣ್ಣ ನನ್ನ ಟೈಪ್ ಎಸ್ಕೇಪ್ ಆಗಿಲ್ಲ ಅಂದ್ರೆ ಅವನು ಬೀಳೋ ಹೋದೆ ನನಗೇನಾದ್ರು ಬಿದ್ದಿತ್ತು ಅಂದ್ರೆ ಮೇನ್ ನರ ಕಟ್ಟಾಗಿ ವಂಶಾವಳಿ ಬರ್ಸಕ್ಕೆ ಆಗ್ತಿರ್ಲಿಲ್ಲ ಅಣ್ಣ. ಅಂದ್ರೆ ಊರಲ್ಲಿರೋರ್ದೆಲ್ಲ ನಾನ್ ಬರ್ತಾ ಇದ್ದೀನ. ಅದು ಬಿಟ್ಟಾಕೋ, ನಿಮ್ ಮನೆಗ್ ಬಂದು ಬಾರೋ ಮಾತಾಡೋಣ ಅಂದ್ರೆ ಅವಳ ಪಾರ್ವತಿನ ಕಳಿಸು ಅಂತೆಲ್ಲ. ಯಾವಳ ಅವಳು ಪಾರ್ವತಿ? ಅಣ್ಣ ಅವಳ ಮನೆ ಪಕ್ಕದ ಮನೆ ಹುಡುಗಿಣ. ದಿನ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಬೇನ್ಕೆರೆಗೆ ಬಾಬಾ ಅಂತ ಕರಿತಾ ಇದ್ಲು. ಕರ್ಗಿದ್ಲು ಬೇಡ ಅಂತ ನಾನೇ ಎಸ್ಕೇಪ್ ಆಗ್ಬಿಟ್ಟೆಣ. ಪಾರ್ವತಿ ಮನ್ಮತ ಬೆಳ್ಳಿಗಿರೋಳ್ ಬೇಕಾ? ಅಲ್ವೋ ಗಾಡಿಯಲ್ಲಿ ಹೋಗುವಾಗ ಇಳಿಯೋ ಕುಂಟ ನಾನು, ನನ್ ಕೈಲಿ ಓಡಕ್ಕಾಗಲ್ಲ. ವ್ಯವಹಾರ ಮಾತಾಡೋಣ ಅಂದ್ರೆ ಏನಂದೆ ನೀನು? ಅಯ್ಯೋ ಲೋಫರ್, ದುಡ್ಡನ್ನೇ ನಾನು ಎದೆ ಮೇಲೆ ಹಾಕ್ಸ್ಕೊಂಡು ಹೋಗ್ತಾ ನಿನ್ ಕೈಗೆ ಕರಿನಾಗರಾವ್ ಕಡಿಯಾ ಬಂದ ಮೇಲೆ ನೀನ್ ಎದೆ ಮೇಲೆ ಬಿಸಾಕ್ತೀನಿ ಅಂದೆ ಅಣ್ಣ. ಅಸ್ಲು ಬಡ್ಡಿ ತಂದಿಲ್ಲ ಅಂದ್ರೆ ಮನೇಲಿ ಕಚಾಮುಚ್ಚಿ ಇಲ್ಲ ಅಂತ ಹೇಳ್ಕೊಡೋ ನನ್ನ ಹೆಂಡತಿ. 9 ತಿಂಗಳಾಯ್ತು ಗೊತ್ತಾ ನಿಂಗೆ? ತಿಂಗಳಾಯ್ತಾ? ನಮ್ ಟೀಮು ಐತೆ ಇವಾಗ ಬತ್ತಿ. ಏಯ್ ಹಿಡ್ಸ ಕೆಳಗಡೆ.
ರೇ ಏನ್ರಿ ನೀವು ಎದೆ ಹಾಲು ಕುಡಿಯೋ ಸಣ್ಣ ಪಾಪುತ್ರ ನಾನಿದ್ದೀನಿ ನನ್ನೇ ಎತ್ತಾಕೊಂಡ್ಬರ್ತಾ ಇದ್ದೀರಾ. ನಮ್ಮ ಅಗ್ನಿ ಅಣ್ಣನ ಬಗ್ಗೆ ಏನ್ರಿ ಮಾತಾಡ್ತೀರಾ ನೀವು? ಯಾವನ ಹತ್ರ ಮಾತಾಡ್ತೇವೆ? ಯಾವನೋ ಅಗ್ನಿ ಅಲ್ಲೋಡು. ಏನು ಅದು? ಅಣ್ಣ ನೋಡಿ ಅಣ್ಣ, ನಾನು ಅಗ್ನಿ ಅಣ್ಣ ಅವರು ಆತರ ಈ ತರ ಕಾತರ ಅಂದ್ರೆ ಅವನೇನು ಗಿಲ್ಲಿ ತುಂಡ ಅಂತನಣ್ಣ. ಏಯ್, ನಮ್ಮ ಅಗ್ನಿ ಅಣ್ಣನ ಬಗ್ಗೆನೇ ಮಾತಾಡ. ಏಯ್, ನಿಮ್ ಏರಿಯಾಗ್ ಬಂದಿದ್ದೀನಂತ ಸುಮ್ನೆ ಒದೆ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ತಲೆಗಳು ತಗೊಂಡು ಹೊರಟೋಗ್ತಿದ್ದೆ. ಸಿಕ್ಕಾಪಟ್ಟೆ ಬೆಂಡ್ ಮಾಡ್ಬಿಟ್ರಣ, ಬ್ಯಾಕೆಲ್ಲ ಪೇನ್ ಅಣ್ಣ. ಹಿಡ್ಕೋ ಯಾಕಣ್ಣ? ಹಿಡ್ಕೋ. ಅಯ್ಯೋ ನಿಂತ್ಕೋ. ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನಿಂತ್ಕೋ. ಭಾರ ಜಾಸ್ತಿ ಹಿಡ್ಕೋ. ಸೊಂಟ ಗಟ್ಟಿ ಮಾಡು. ಬಾ. ಲ್ಯಾಂಡ್ ಬಿಸ್ನೆಸ್ ಮಾಡೋಣ ಅಂತ ಇವ್ರ ಜೊತೆ ಸೇರ್ಕೊಂಡೆ. ನೋಡಿದ್ರೆ ಲಾಂಗ್ ಬಿಸ್ನೆಸ್ ಮಾಡಿಸ್ತಾವ್ರೆ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ತಗಲಾಕೊಟ್ರೆ ಜಯಮ್ಮನ್ ಹೆಡ್ ಆಫೀಸ್ ತರ ಆಗೋಗ್ಬಿಡತ್ತಲ್ಲ ನನ್ ಬಾಳು. ಬಂದೆ ಸರ್. ವಾಲಾಡ್ಬೇಡ, ಸರ ನಿಂತ್ಕೊಳ. ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಣ್ಣ. ಏನು ಇದೆಲ್ಲ? ಅಣ್ಣ ಬಾರಲ್ಲೊಂದು ಚಿಕ್ಕ ಗಲಾಟೆ ಆಯ್ತಣ್ಣ. ನಾಚಿಕೆ ಆಗಲ್ವಾ? ನನ್ನ ಗ್ಯಾಂಗ್ ಅಂದ್ರೆ ಯಾವಾಗ್ಲೂ ಏಟ್ ಕೊಟ್ಟು ಬರ್ಬೇಕು, ಏಟ್ ತಿನ್ಕೊಂಡ್ ಬರೋದಲ್ಲ. ನೋಡ್ಕೊಂಡ್ ವ್ಯವಹಾರ ಮಾಡ್ರೋ. ಹೇಯ್, ನಿನ್ ಬಾಯ್ಲಿ ನಿನಗೇನು ಆಗಿಲ್ಲ? ನೀನಿರ್ಲಿಲ್ವಾ ಅಲ್ಲಿ? ಅಣ್ಣ ನಾನು ಚಿಕ್ಕ ವಯಸ್ಸಿಂದ ಕರಾಟೆ ಪ್ರಾಕ್ಟೀಸ್ ಮಾಡಿದೀನಿ. ಫ್ರಂಟು ಬ್ಯಾಕು ಎರಡು ಹಾಕೊಂಡು ಇವ್ರನ್ನ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡ್ಬಂದೆ ಅಣ್ಣ. ಅಣ್ಣ ಒಂದು ವಿಷಯ ಹೇಳ್ತೀನಿ, ಈ ನನ್ನ ಮಕ್ಕಳು ನಿಮ್ಮ ಹೆಸರು ಹೇಳ್ಕೊಂಡು ಎಣ್ಣೆ ಪೋಚ್ಕೊಂಡು ಹೊಟ್ಟೆ ಬೆಳೆಸೋರಷ್ಟೇ. ವೇಸ್ಟ್ ಫಿಗರ್ ನನ್ನ ಮಕ್ಕಳು. ಇವ್ರು ಹೆಂಗೆ ಅಂದ್ರೆ ಥಿಯೇಟ್ರು ಫುಲ್ಲು ಗಲ್ಲ ನಿಲ್ಲು. ನೋಡ್ರೋ, ಫೀಲ್ಡ್ಗೆ ಹೊಸಬ ಆದ್ರೂ ಎಷ್ಟು ತಲೆ ಓಡಿಸಿದಾನೆ. ನೀವುಗಳು ಇದ್ದೀರಾ ವೇಸ್ಟ್ಗಳು. ಇವನನ್ನ ನಮ್ ಗ್ಯಾಂಗ್ ಸೇರಿಸ್ಕೊಳ್ಳಿ. ಆಯ್ತಣ್ಣ. ಅಣ್ಣ ಅದು ಸ್ವಲ್ಪ ಸ್ಲಿಪ್ ಟಂಗು. ಪೆದ್ದನ್ ತರ ತುಂಬಾ ಡೌ ಮಾಡ್ತಾ ಇದೀಯಾ? ಬಾ ಕೈ ಕೊಡ. ಯಾಕೆ ಸರ್? ನಾನು ಹೇಳ್ದಷ್ಟು ಕೇಳ. ನೈಸ್ ಮೀಟಿಂಗ್ ಸರ್. ಮೀಟಿಂಗ್ ಅಲ್ಲ, ನಾನು ಹೇಳ್ದಂಗೆ ಹೇಳ್ಬೇಕು. ಆಯ್ತು ಸರ್. ನಾನು ಲವ್ ಮಾಡಲ್ಲ. ಏನಂತ ಮಾತಾಡ್ತೀರಾ ಸರ್? ಲವ್ ಮಾಡಿಲ್ಲ ಅಂದ್ರೆ ಅದು ಗಂಡಸ್ತಾನೇ ಅಲ್ಲ ಸರ್. ನಾನು ಹೇಳ್ದಂಗೆ ಹೇಳು. ಆಯ್ತು, ನೀವ್ ಎಲ್ಲೇ ಹೇಳಿದ್ರಲ್ಲಿ. ನಾನು ಮದುವೆ ಆಗಲ್ಲ. ನಾನು ಮದುವೆ ಆಗಲ್ಲ. ನಮ್ಮ ಅಣ್ಣನಿಗೋಸ್ಕರ ನಾನು ಸ್ಮಶಾನದ ಹೆಣ ಹಾಕ್ತೀನಿ. ನಾನು ನಮ್ಮ ಅಣ್ಣನಿಗೋಸ್ಕರ ಮಾಸಾಣದ ಹಣನ ಹಾಕ್ತೀನಿ. ಇದು ಸತ್ಯ. ಸತ್ಯ. ಇದು ಸತ್ಯ. ಸತ್ಯ. ಇದು ಸತ್ಯ. ಇದು ಸತ್ಯ. ನಮ್ ಕೂಲ್ ಗಣೇಶನ್ಗೆ ಅಗ್ನಿ ಅವ್ರ ಸ್ಕೂಲಲ್ಲಿ ಅಡ್ಮಿಷನ್ ಆಯ್ತು. ಲ್ಯಾಂಡ್ಗೋಸ್ಕರ ಬದ್ದೆ, ಈಗ ಹಿಂಗಾಯ್ತು, ಮುಂದಕ್ಕೆ ಹೆಂಗೋ. ಏನ್ ಈ ಟೈಪ್ ಕುಯ್ದಾಕ್ಬಿಟ್ನಲ್ಲ ದರಿದ್ರದವನು. ಈ ತರ ಟ್ವಿಸ್ಟ್ ಆಗಿರೋ ಲಿಟಿಗೇಷನ್ ಪ್ರಾಪರ್ಟಿ ನಿಂಗೋಸ್ಕರ ಮನೇಲಿ ಬಂದ್ ಕಾಯ್ತಾ ಇದೆ. ಈ ಟೈಪ್ ಲಿಟಿಗೇಷನ್ ಯಾರದು? ಬೇಗ ಕೊಡಯಾತಗೆ ಬಟ್ಟೆಗೆ ಸೋಪ್ ಆಗ್ತಾ ಇಲ್ಲ, ಹಂಗೆ ಕಸ್ಕ. ಯಾಕೋ? ಸತ್ತು ಮೂಗಿಲಿ ವಾಸನೆ. ಥೂ ನಾಯಿ, ಸ್ನಾನ ಮಾಡೋದ್ ನೋಡ್ತಾ ಇದೆಯಲ್ಲ. ನೀನ್ ಅಮ್ಮಂಗ್ ಕೊಟ್ಟಿದ್ಯೋ ಬಚ್ಚಲ್ ಮನೆ ಬಿಕ್ನಾಸಿ ಕೊಟ್ಟಿದ್ಯಾ ನೀನು? ಹೆಂಗ್ ನೋಡ್ತಾ ನಿನ್ ಮಕ ಸೋಡ ನಾಯಿ ನನ್ ಮಗನೆ. ಉಗಿತಾ ಇದ್ರು ನೋಡ್ತಾನೆ ಅವನೇ, ಮಾನ ಮರ್ಯಾದಿನೇ ಇಲ್ಲ. ತುಂಬಾ ಒಳ್ಳೆಯವನು. ಟೆನ್ಷನ್ ಮಾಡಿ ಅವ್ನು ಗೋಮಳೆ ಕತ್ತು ತಿರುಗ್ಬಿಟ್ಟದೆ. ನೀವು ನಿಧಾನಕ್ಕೆ ತೊಳ್ಕೊಳ್ಳಿ. ಇವನು ಬಾಯಿ ಬಿಟ್ಟು ಹೇಳಕ್ ಆಯ್ಕಿಲ್ಲ, ನೋಡ್ಕೊಂಡ್ ಕುಂತ್ ಬಿಟ್ಟಾಗೆ. ನಾಯಿ ನನ್ ಮಗ್ನೆ, ಅವಾಗ ನೀನ್ ನನ್ನೇ ನೋಡ್ತಿದ್ಯಲ್ಲೋ? ನಿಂಗ ಅಕ್ಕ ತಂಗಿರು ಯಾರು ಇಲ್ವಾ? ಆ ಕಡೆ ತಿರ್ಕೋ ಕಚಡ ಅಂತಂದು. ಈ ಕಡೆನೂ ಒದೆ ಬಿಡಂಗೈತೆ. ಬೇಜಾರ್ ಮಾಡ್ಕೋಬೇಡಿ, ಇವನ್ಗೆ ನರ ಸ್ಲಿಪ್ಪು, ಕತ್ತು ಊಣ. ಮತ್ ಯಾಕ ಈ ಪಿಡೆ ನೀ ಕಡೆ ಕೂರ್ಸಿದ್ದೀರಾ? ಆ ಕಡೆ ಕೂರ್ಸ್ರಯ್ಯ. ಸ್ಟೋರಿ ಹೇಳ್ತಾ ಇದ್ಯಾ? ಕೆರೆದೆ ನಮಗ್ ಬಿಡತ್ತೆ. ತಿರ್ಗಿಸ ಕಡೆ. ಯಾವ್ದು ಇದು? ಟೀಕೆ ದೇವ್ರು ಕೂರ್ಸು.
ಬನವಾಸಿ ದೇಶದ ಬಂಗಾರ ಜಿಂಕೆ ಇದ್ದಂಗಿದ್ದೆ, ಈಗ ಸಾವಿರ ಮಟನ್ ಸ್ಟಾಲ್ ನಲ್ಲಿ ಕಡ್ದು ಉಲ್ಟಾ ನೇತಾಕಿರೋ ಬನ್ನೂರ್ ಕುರಿ ಆಗ್ಬಿಟ್ಟಿದ್ದೀನಿ. ಇದೆಲ್ಲ ನಿನ್ನಿಂದನೇ. ನನ್ನಿಂದನಾ? ಅಲ್ಲ, ಪಾಪ ಒಂದ್ ಕೆಲ್ಸ ಮಾಡು, 2 ಗಂಟೆ ಬಸ್ ಬರ್ತದೆ, ಹೊತ್ಕೊಂಡು ಊರ್ಗ್ ಹೋಗ್ಬಿಡಪ್ಪ. ನಾನು ಊರಿಗೆ ಹೋಗ್ಬೇಕಾ? ಅಲ್ಲ ಕಣ್ರು, ನಾನು ಬಾಳು ಯಾರು ಮೂಸ್ತಾ ಇರೋ ಮುದುಕಿ ಬಾಳ್ತಾರ ಆಗ್ಬಿಟ್ಟಿದೆ. ನೋಡು, ಬೆಳಿಗ್ಗೆ ಇದ್ದಾಗ ಹಲ್ಲುಜ್ಜಿ ಹಿಂದೆ ಮುಂದೆ ನೀಟಾಗಿ ತೊಳೆದು ಊಟ ಮಾಡಿಸೋ ಕೆಲಸ ನಿಂದು. ಅಲ್ಲ, ಇವಂದು. ಅಷ್ಟೇ ಅಲ್ಲ, ನನ್ ಖರ್ಚು ವೆಚ್ಚ ಎಲ್ಲ ನೀನೇ ನೋಡ್ಕೋಬೇಕು. ಅಲ್ಲ, ಇವನು ನನಗ್ ಜಲಮಲ ಕಟ್ಕೊಂಡು ಆಮ್ಶಂಕಿ ಆಗಿ ನವೇ ಬರ್ತದೆ, ಅದನ್ನ ಕೆರ್ದು ಆ ಇಂಡ್ಮೆಂಟ್ ಹಚ್ಬೇಕು. ನೀನಲ್ಲ, ಇವನು. ನಿನ್ ಸವಾಸ ಹೆಂಗೈತೆ ಅಂದ್ರೆ ಅಲ್ಲಿ ಹೋಗ್ತಾರೆ ಇರುವೆನ ಹಿಡ್ಕೊಂಡ್ ಚೆಡ್ಡಿಲ್ ಬಿಟ್ಕೊಂಡಂಗ ಆಗ್ಬಿಡ್ತು. ಇವನ್ ಕತೆ ಹಂಗ್ ಬಿಟ್ಟಾಕೋ. ನೀನು ಅರ್ಜೆಂಟ್ ಆಗಿ ಆಂಜೀವನ ತೋರಿಸ್ಬೇಕು. ಈಗ ಒಂದ್ ಮನೆ ತೋರಿಸ್ಬಿಟ್ಟೆ ಊರ್ ಬಾಗ್ಲಾಗದೆ, ಇನ್ನೊಂದ್ ಮನೆ ತೋರಿಸ್ಬಿಡ್ತೀನಿ. ನಿನ್ಗೆ ಯಾಕೋ ಬೇಕು? ನನಗೆ ತೋರ್ಸು, ಮೇಕಿದ್ದನ್ನ ನಾನ್ ಮಾಡ್ತೀನಿ. ಬಿಟ್ಬಿಡಿ ಸಾರ್, ನಮ್ ತಾಯಣಗೂ ನಾನಲ್ಲ ಸರ್, ಯಾರೋ ಮಾಡೋದು ತಪ್ಪಿಗೆ. ವರ್ಷಕ್ಕೊಂದ್ಸರಿ ಟಿವಿ 9 ಮುಳ್ಳಿ ಮೇಲೆ ಕುಂಡಿನ ಅದ್ಕೊಂಡ್ ಟೈಪ್ ಪಾಸ್ ಮಾಡ್ತಾರಲ್ಲ ಸ್ವಾಮಿಗಳು, ಆ ಟೈಪ್ ನಮ್ ಬ್ರೋಕರ್ನ ಅದುಮ್ತಾರಲ್ಲ. ಕಾರಣ ಏನಿರ್ಬೋದು? ಇಷ್ಟೇ ಅಲ್ಲ, ಮುಂದಕ್ಕದೆ ನೋಡು. ಆ ಜಮೀನ ನಾನ್ ಹೊಡ್ಕೋಬೇಕು ಅಂತ ನಿನಗ್ ಗೊತ್ತು ತಾನೇ? ಅಲ್ಲಿ ಏನೇನ್ ನಡೀತಿದೆ, ಅಲ್ಲಿ ಯಾರು ಬರ್ತಿದ್ದಾರೆ, ಅದನ್ನ ತಿಳ್ಕೊಳ್ಳೋದಕ್ಕೆ ನಾನ್ ನಮ್ ಹುಡುಗರನ್ನ ಅಲ್ಲಿಗೆ ಬಿಟ್ಟಿದ್ರೆ ಕಮಿಷನ್ ಆಸೆಗೋಸ್ಕರ ಆ ಜಮೀನ ನೀನು ಬೇರೆಯವ್ರಿಗೆ ಮಾರಿಸ್ತಾ ಇದೆಯಲ್ಲ. ಈಗ ನಾನ್ ನಿನಗೇನ್ ಮಾಡ್ಲಿ? ಸಾರ್, ನಾನಲ್ಲ ಸರ್ ಮಾರಿಸಿದ್ದು, ದಯವಿಟ್ಟು ಬಿಟ್ಬಿಡಿ ಸಾರ್, ಬೇರೆ ಯಾರೋ ಅಂಟಾಕಿದ್ದು ಸಾರ್. ಹೌದಾ? ಈಗ ಬರೀ ನಿನ್ನ ಬ್ಯಾಗ್ ಚುಚ್ತಾ ಇದೆ. ನೀನ್ ನಿಜ ಹೇಳ್ದೆ ಹೋದ್ರೆ ಚುಚ್ಚಬಾರ್ ಜಾಗಕ್ಕೆ ಚುಚ್ಚಿಸ್ಬಿಟ್ಟು ಮೂತ್ರನ ಬಂದ್ ಮಾಡಿಸ್ಬೇಕಾಗುತ್ತೆ. ಹುಷಾರ್ ನೋಡೋ, ನನ್ ಹುಕುಂ ಇಲ್ದೆ ಈ ಜಮೀನ್ಗೆ ಯಾರಾದ್ರೂ ಕೈ ಹಾಕಿದ್ರೆ ಅವನ್ ತಲೆ ನನ್ ಕಾಲ್ ಹತ್ರ ಬಿದ್ದಿರುತ್ತೆ, ಗೊತ್ತಾಯ್ತಾ? ಆಯ್ತು ಸಾರ್, ಗೊತ್ತಾಯ್ತು. ಏಯ್, ಈ ಜಮೀನ ನೀನ್ ಯಾರು ಕೊಡ್ತಿದ್ಯೋ ಅವನ್ನ ಎತ್ತಾಕೊಂಬ. ಅವನ್ ಬರ್ಲಿಲ್ಲ ಅಂದ್ರೆ ನಮ್ ಹುಡುಗರ್ನ ಕರ್ಕೊಂಡೋಗಿ ತಲೆ ತಗೊಂಡ್ಬಾ. ವಿಷಯ ಸುತ್ತಿ ಬಳಸಿ ನಮ್ ಬುಡಕ್ಕೆ ತಗಲಾಕೊಂಡಂಗೈತಲ್ಲ. ಸುತ್ತಿ ಬಳಸಿ ಅಲ್ಲಪ್ಪ, ಡೈರೆಕ್ಟ್ ಆಗಿ ನಿನಗೆ ಬರ್ತದೆ. ಆ ಟೈಪ್ ಏನಾದ್ರು ತಗಲಾಕೊಂಡ್ರೆ ನಮ್ಮನ್ನ ಮುಳ್ಳು ಮೇಲೆ ಆತರ ಅದು ಮುದ್ರೆ ನಮ್ಮ ಬ್ಯಾಕು ಗುಲಾಬ್ ಜಾಮೂನ್ ಆಗೋ ಪ್ರೋಗ್ರಾಮ್ ಆಗೋಗ್ಬಿಡುತ್ತಲ್ಲ. ಹಾಗಾಗಿ ಈ ತರ ನೈಸಾಗಿ ಮಾತಾಡ್ಬಿಟ್ಟು ನನ್ನನ್ನು ತಗ್ಲಾಕ್ಬಿಟ್ಟು ನೀನ್ ಎಸ್ಕೇಪ್ ಆಗ್ಬಿಡು. ಅಪ್ಪ ನೀನ್ ಸವಸ ಬೇಡಪ್ಪ ನಂಗೆ. ನೋಡಪ್ಪ, ಸಿಗಾಕೋಬಾರ್ದು. ಸಿಗಾಕೊಂಡ್ಮೇಲೆ ಬಿಡಿಸ್ಕೋಬೇಕು, ಇಲ್ಲ ಕತ್ತರಿಸ್ಕೋಬೇಕು. ಎರಡರಲ್ಲಿ ಏನಾದ್ರು ಮಾಡಪ್ಪ. ಇದಕ್ಕೊಂದೇ ಒಂದು ಐಡಿಯಾ ಇದೆ. ಈ ಅಂಜಿ ಅವನಲ್ಲ, ಒಬ್ಳು ಮಗಳವಳೆ, ಅವಳು ಬಹಳ ಒಳ್ಳೆವಳು. ಹಾಯ, ಅವಳು ಒಳ್ಳೆಯವಳಾದ್ರೇನು, ಕೆಟ್ಟವಳಾದ್ರೇನು, ಸಣ್ಣಗಿದ್ರೇನು, ದಪ್ಪಗಿದ್ರೇನು, ನಮ್ಗೆ ಒಟ್ಟಿನಲ್ಲಿ ಸೈಟ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಅವಳು ಮನ್ಸ್ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಳೆ. ಆದ್ರೆ ನೀನ್ ನೋಡಕ್ಕೆ ಸೈಡಿಂದ ಒಳ್ಳೆ ಕಳ್ಳ ಕಾಣ್ತೀಯ. ಫಾಸ್ಟು ಕಾಳಾಕು, ಆಮೇಲೆ ಬಿಸ್ಕೆಟ್ ಹಾಕು. ಹಾಗಂತೀರಿ? ನೋಡ್ತಾ ಇರಿ ನಾವು ಯಾಕೆ ಕಾಳು ಹಾಕ್ತಿವಿ ಅಂತ. ಎಲ್ಲೋ ಬಿಟ್ಟಪ್ಪ. ಗುರುಗಳೇ, 360 ಇಯರ್ಸ್ ಇಂದ ಜಪಮಣಿ ಕೈನಲ್ಲಿ ಇಟ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ರಲ್ಲ, ನನ್ನನ್ನೇನಾದ್ರು ಮರ್ತು ಬಿಟ್ರ? ಪ್ಲೀಸ್ ಕನಕನ್ ಕಿಂಡಿ ತರ ಬೃಂದಾವನ ಓಪನ್ ಮಾಡಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಬರಯ್ಯ. ಕೇಳಿಸ್ತು, ಥ್ಯಾಂಕ್ ಯು ವೆರಿ ಮಚ್. ಗುರುಗಳೇ, ಇರ್ಲಾ ಇಲ್ಲ ಹೊರಡ್ಲಾ? ಮರದು ಪಾದಿಕೆನಲ್ಲಿ ಕಪಾಳ ಕಿತ್ತೋಗಂಗ್ ಹೊಡೆದ್ಬಿಡ್ತೀನಿ, ಹೋಗಯ್ಯ. ಬರ್ತೀನಿ ಗುರುಗಳೇ. ಮೇಡಮ್, ಹಾಯ್, ಐ ಆಮ್ ಅಲೆಕ್ಸಾಂಡರ್, ದಿ ಗ್ರೇಟ್ ಮ್ಯೂಸಿಷಿಯನ್. ನೀವು ಮ್ಯೂಸಿಕ್ ಫ್ಯಾನ್ ತರ ಕಾಣ್ತೀರಾ. ನೀವು ಹೂ ಅಂದ್ರೆ ಫೀಸ್ ಇಲ್ದೆ ಮ್ಯೂಸಿಕ್ ಕಲಿಸ್ಲಾ? ಬೈ ದ ಬೈ, ಐ ಆಮ್ ಸ್ಟಿಲ್ ಬ್ಯಾಚುಲರ್, ಜಸ್ಟ್ 19 years ಯಂಗ್ ಮ್ಯಾನ್. ನಿಮ್ಮ ಮುಖದಲ್ಲಿ ಸಂಗೀತ ಲಾಸ್ಯವಾಡ್ತಾ ಇದೆ. ಮ್ಯಾರೇಜ್ ಬಗ್ಗೆ ನಿಮ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಬಹುದಾ ಚೆಲುವೆ? ಹಾಯ್, ಐ ಲೈಕ್ ಯು ಸ್ಮೈಲ್. ಬೈ ದಿ ಬೈ, ಮದುವೆ ಮುಂಚೆನೆ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಡಾರ್ಲಿಂಗ್? ಈಗಷ್ಟೇ ಅವಳು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ, ನೀವು ಬಂದು ಚೆಕ್ ಬೌನ್ಸ್ ಮಾಡ್ಬಿಟ್ರಲ್ಲ ಗುರುಗಳೇ.
ನೋಡಿದ್ರ ಮೇಡಮ್ ಅವರೇ, ನಿಮ್ ತರ ಬ್ಯೂಟಿಫುಲ್ ಯಂಗ್ ಲೇಡಿ ಇದ್ರೆ ಬಾಯ್ಸ್ಗಳು ಎಷ್ಟೋ ಪ್ರಾಬ್ಲಮ್ ಕೊಡ್ತಾರಂತ. ಅದಕ್ಕೆ ನಮ್ಮಂತವ್ರನ್ನ ಬಾಡಿ ಗಾರ್ಡ್ ಆಗಿ ಇಟ್ಕೊಂಡ್ಬಿಡಿ. ಇವರು ಮೈಸೂರಲ್ಲಿ 5 ಜನ ಇಟ್ಕೊಂಡಿದ್ದಾರೆ. ಶಟ್ ಅಪ್, ಕಮ್ ಹಿಯರ್, ಲೆಟ್ಸ್ ಗೋ. ಯಾಕೆ ಈ ಟೈಪ್ ಉಲ್ಟಾ ಆಯ್ತು? ಅದಕ್ಕೆ ಕಾದೆಂಚ್ ಮೇಲೆ ದೋಸೆ ಒಯ್ಬೇಕು ಅನ್ನೋದು. 6 ತಿಂಗಳಿಗೆ ಡೆಲಿವರಿ ಮಾಡಕ್ ಹೋದ್ರೆ ಒಂದ್ ನಿಮಿಷ ವಿಲ್ ಹ್ಯಾವ್ ಡಾರ್ಕ್ ಫ್ಯಾಂಟಸಿ. ವಿಲ್ ಆಲ್ ಹ್ಯಾವ್ ಡಾರ್ಕ್ ಫ್ಯಾಂಟಸಿ ಪ್ಲೀಸ್. ಶೋರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಅದು ಬಂದು ನಾನು ಆಕ್ಚುಲ್ ಆಗಿ ನಿಮ್ಮ ಹತ್ರ ನೌ ವಾಟ್ ಯು ವಾಂಟ್? ಮೇಡಮ್, ಆಕ್ಚುಲಿ ನೀವು ಈ ಡಾರ್ಕ್ ಫ್ಯಾಂಟಸಿ ಐಸ್ ಕ್ರೀಮ್ ತಿನ್ಬಾರ್ದು, ಬಟರ್ ಸ್ಕಾಚ್ ತಿನ್ಬೇಕು. ಯಾಕೆಂದ್ರೆ ಇದರಲ್ಲಿ ಬಾದಾಮಿ ಪಿಸ್ತಾ ಎಲ್ಲ ಹಾಕಿರ್ತಾರೆ. ಅದನ್ನ ತಿನ್ನೋದ್ರಿಂದ ಅದರಲ್ಲಿ ವಿಟಮಿನ್ B12 ಇರುತ್ತೆ. ಅದು ಸ್ಕಿನ್ಗೆ ತುಂಬಾ ಒಳ್ಳೇದು ಮೇಡಮ್. ಹೆಣ್ಮಕ್ಳಿಗೆ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ಅವ್ರ ಮುಖ ಹುಣ್ಣಿಮೆ ಚಂದ್ರನ್ ತರ ಇರುತ್ತೆ, ಇಲ್ಲ ಅಂದ್ರೆ ಅಮಾವಾಸ್ಯೆ ಕತ್ಲೆ ತರ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಮೇಡಮ್, ನೀವು ಹೆಣ್ಮಕ್ಳು ಏನ್ ಬೇಕಾದ್ರೂ ತಿನ್ನಿ, ಯಾವುದೇ ಕಾರಣಕ್ಕೂ ನೀವು ಕುಲ್ಫಿ ಐಸ್ ಕ್ರೀಮ್ ಅಂತ ತಿನ್ನಕೋಬೇಡಿ ಮೇಡಮ್. ಲಿಪ್ಗೆ ಪ್ರಾಬ್ಲಮ್ ಆಗುತ್ತೆ. ಕ್ಯಾನ್ಸಲ್ ಆಲ್ ಮೈ ಆರ್ಡರ್. ಐ ವಾಂಟ್ ಕುಲ್ಫಿ ಓನ್ಲಿ. ಗೆಟ್ ಔಟ್. ಮೇಡಮ್, ಅದು ಆಕ್ಚುಲಿ ಬಾರೋ ಯಾವ್ದಕ್ಕೂ ಹೋಗ್ಬೇಡ. ಚೆನ್ನಾಗಿದ್ಯಾ? ಅದು ಚೆನ್ನಾಗಿಲ್ಲ ಕಣೆ. I'll buy that only for sure. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈಗ ನೀವು ನೋಡ್ತಾ ಇದೀರಲ್ಲ, ಅದೆಲ್ಲ ನೈಲಾನ್ ಮೆಟೀರಿಯಲ್ ಮೇಡಮ್. ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಈ ಶೆಕೆಗೆ ಸ್ವೆಟ್ಟಿಂಗ್ ಬಂದು ತುರ್ಕೆ ಬಂದ್ಬಿಡುತ್ತೆ ಮೇಡಮ್. ಅದಕ್ಕೋಸ್ಕರ ನೀವೆಲ್ಲ ಕಾಟನ್ ಮೆಟೀರಿಯಲ್ ಹಾಕ್ಬೇಕು. ಅದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ ಮೇಡಮ್. ನನಗೆ ಚಮಕಾಯಿಸ್ತೀಯಾ? ಮಾಡ್ತೀನಿ ನಿನ್ಗೆ. ಇದನ್ನ ಹಿಡ್ಕೊಳ್ಳಿ ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಅವ್ರು ನಮ್ಮನ್ನ ಒಪ್ಕೊಂಡ್ರು ಅಂತ ಕಾಣುತ್ತೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಹಿಂದೆ ಹೋಗ್ತೀರಾ? ಯಾಕೋ ಬ್ಯಾಕಲ್ಲಿ ಸ್ಟೆಪ್ ಹಾಕು ಅಂತ. ಏನಪ್ಪ, ಇನ್ನು ಸ್ವಲ್ಪ ಹಿಂದೆ ಹೋಗಿ. ಇನ್ನ ಬೇಕಾ? ಯಾರ್ ಕಳ್ಳ? ಯಾರ್ರೀ? ನಾವಾ? ಜನ ಕರ್ದ ಕೊಡ್ತಾವಳೆ. ಎಂತ ಬ್ಯಾಡ್ ಗರ್ಲು, ಬ್ಯಾಗ್ ಹಿಡ್ಕೊ ಅಂತ ಅನ್ಬಿಟ್ಟು ಕಳ್ಳ ಅಂತ ಹಾಕೊಡ್ತಾವಳಲ್ಲ. ತೆಗಲಾಕೊಂಡ್ರೆ ನನ್ನೇ ಆಟ ಆಡಿಸ್ತೀಯಾ? Just look at him. ಈ ಕಾಲದಲ್ಲಿ ಯಾರು ನಮ್ಮ ಕಾಲ, ಈ ಕೆಟ್ಟ ಪಬ್ಲಿಕ್ ತಗಲಾಕೊಳ್ಳಿ ಅಂತ ಕಾಯ್ತಾ ಇರ್ತಾರೆ. ಆಮೇಲೆ ಬಿಲ್ಟಪ್ ಸುಮ್ಮನೆ ಆಳ್ಗೊಂದೊಂದು ಏಟ್ ಹಾಕಿ ಸಾಯಿಸಾಕ್ಬಿಡ್ತಾರೆ. ಇದು ನನಗೆ ಸೇರ್ಬೇಕಾಗಿರೋ ಲ್ಯಾಂಡು. ನನ್ ಪರ್ಮಿಷನ್ ಇಲ್ಲದೆ ಬೇರೆಯವ್ರಿಗೆ ಡೀಲ್ ಮಾಡೋದಿಕ್ಕೆ ಒಳಗಿಂದೊಳಗೆ ಜನ ಬಿಟ್ಟು ಸ್ಕೀಮ್ ಹಾಕಿ ಈಗ ಬೇರೆಯವ್ರಿಗೆ ಮಾಡ್ತಿದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ? ಲೇ, ಈ ಲ್ಯಾಂಡ್ ವಿಷಯಕ್ಕೆ ತಲೆ ಹಾಕಿದ್ರೆ ನಿನ್ ತಲೆ ತೆಗಿತೀನಿ. ಓಹೋ, ಹಂಗ? ಪರ ಮಾಡೋರು ಕುರಿನ ಬಲಿ ಕೊಡಂಗ್ ಕಾಯ್ತಾವ್ರಲ್ಲ. ಅಗ್ನಿ ಏನಾದ್ರೂ ಒಂದು ಲೆಫ್ಟ್ ಲೆಗ್ ಎತ್ತು ಅಂತ ಹೇಳ್ಕೊಟ್ಟಿರ್ಬೋದಾ? ಯಾಕೋ ಕುರಿ ಹಿಂಗ್ ಕಾಯ್ತಾ ಇದ್ದೀರಾ? ನಮ್ ತಾಯಣ್ಣ ಬೇಕಂತ ಮಾಡ್ಲಿಲ್ಲಪ್ಪ, ಅವಳು ಚೈನ್ ಕಳ್ಳ ಅಂತ ಹಾಕೋಬಿಟ್ಟಲ್ಲ. ಪಬ್ಲಿಕ್ ಕೈಗೆ ತಗ್ಲಾಕೊಂಡ್ರೆ ಎಲ್ಲಿ ತದಕ್ಬಿಡ್ತಾರಂತ ಎಸ್ಕೇಪ್ ಹಾಕೊಂಡು ಓಡ್ತಾ ಇದ್ದೆ. ಬಾಸ್ ಅಡ್ಡ ಬಂದ್ಬಿಟ್ರು, ಹಂಗೆ ಗುದ್ಕೊಂಬಿಟ್ಟೆ. ಅದ್ ತಪ್ಪಾಗೋಯ್ತಾ? ತಪ್ಪಾಗಿಲ್ಲ. ನೀನ್ ಏನ್ ಉಲ್ಟಾ ಮಾಡಕ್ ಹೋದೋ ಈಗ ಅದೇ ಸೀದಾ ಕೂತದೆ. ಅಣ್ಣ ನಿಂಗೆ ಸ್ವಾಗತ ಮಾಡಕ್ ಒಳಕ್ ಕಾಯ್ತವ್ರೆ. ಹೋಗೋ, ಒಳಿಕೆ. ಗಣೇಶ ಬರೋ, ಬಾ. ಒಳ್ಳೆ ಟೈಮಿಗೆ ಬಂದು ನನ್ ಪ್ರಾಣ ಮಾನ ಉಳಿಸಿದ ಗೆಳೆಯ ನೀನು. ಪಾಟೀಲ ಅಣ್ಣ, ಇವನನ್ನ ಕರ್ಕೊಂಡು ಹೋಗಿ ನಮ್ಮ ವಂಶದ ಉಡುಗೊರೆ ಕೊಡು. ಆಯ್ತಣ್ಣ, ಖುಷಿಯಾಗಿರೋ. ಬನ್ನಿ ಬನ್ನಿ ಸರ್. ಬಾಸು ಅದೇನೋ ಪ್ರೆಸೆಂಟೇಷನ್ ಅಂದ್ರು, ಅದು ಯಾವ್ಯಾವ ಟೈಪ್ ಇರುತ್ತೋ ಏನೋ. ಬನ್ನಿ, ಗೊತ್ತಾಗತ್ತೆ. ಪ್ಲೀಸ್ ನೋಡ್ಕೊಂಡ್ಬಿಡಿ ಸರ್. ಓಂ ಚಾಮುಂಡೇಶ್ವರಿಯೇ ನಮಃ. ನೀನ್ ಒಳ್ಳೆ ಜಾಗಕ್ಕೆ ಬಂದಿದೀಯಪ್ಪ, ನಿನಗೆ ತುಂಬಾ ಒಳ್ಳೇದಾಗುತ್ತಪ್ಪ. ಎಲ್ಲಿ ಕೈ ಕೊಡಪ್ಪ. ಆಯ್ತು ಗುರುಗಳೇ. ಏನೋ ಓಂ ದುರ್ಗಾದೇವಿ ಏನೋ ದೇವರ ಆಶೀರ್ವಾದ ಎಲ್ಲ ಒಳ್ಳೇದಾಗೋಗ್ಬಿಟ್ಟು ನಮ್ಮ ಸೇಟ್ ವಿಚಾರ ಅವ್ರಿಗೆ ದಬಾಯಿಸ್ಬಿಟ್ಟು ನಮ್ದು ನಾವು ತಗೊಂಡು ಹಂಗೆ ಎಸ್ಕೇಪ್ ಆಗ್ಬಿಟ್ಟು ಹೋಗ್ಬಿಟ್ರೆ ಒಳ್ಳೇದಂತ ಕಾಣಿಸುತ್ತೆ. ಕೂಲಾಗು. ಲೇ ಲೋಪರು, ದಪ್ಪಳ ತಗೊಂಡು ಕೈನ ಕೆರಿತಾವನೆ ಕೂಲಾಗು ಅಂತ್ಯಾ. ಬೆಂಡ್ ಮಾಡಿ ಆಸಿಡ್ ಹಾಕ್ಬಿಡ್ತೀನಿ. ಸಾಕು ಗುರುಗಳೇ, ಸಾಕು ಗುರುಗಳೇ, ಆಗ್ತಾ ಇಲ್ಲ. ಸಾಕು ಸಾಕು ಗುರುಗಳೇ. ಏನ್ ಈ ಟೈಪು ಲವರ್ಸ್ಗಳು ಕಾಕ್ಸಲಿ ಕೆತ್ತಂಗ್ ಕೆತ್ತಾ ಇದ್ರಲ್ಲ ಹೆಸರನ್ನ. ಅಯ್ಯೋ ಆಗ್ತಾ ಇಲ್ಲ. ಅಯ್ಯಪ್ಪ ಗುರುಗಳೇ, ಗುರುಗಳೇ, ಅಯ್ಯ ನಿಮ್ಮ ಅಯ್ಯನ್ ಗುರುಗಳೇ.
ಕೆತ್ತನೆ ಕಾರ್ಯ ಸಂಪೂರ್ಣವಾಯಿತು. ಇದು ಕೆತ್ತನೆನಾ? ನಾನೇನ್ ಬೇಲೂರೇ, ನೀವೇನ್ ಜಕಣಾಚಾರಿನೇ? ಏನೋ ಈ ಟೈಪ್ ಮಾತಾಡ್ತೀರಾ? ಬೇಕೋ ಬೇಡವೋ? ಬೇಕಪ್ಪ. ಮತ್ತೆ ಕಿವಿ ಕೊಡು ಕಂದ. ಕಿವಿನ ಯಾಕ್ರಪ್ಪ? ನೋಡ್ಕೊಂಡಪ್ಪ. ಏನೋ ಆಗ್ಲೇ ಕೆತ್ತನೆಯಿಂದ ಈಗ ಚುಸ್ತಾವನೆ. ಗುರುಗಳೇ, ಬಹಳ ಸಂತೋಷ. ನಮ್ಮಿಂದ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡ್ಬೇಕು. ಕೊಡು ಮಗನೇ. ಕೂಲ್ ಗಣೇಶ, ಮಂಗಳಾರತಿ. ಇದು ಬೇರೆ ಉರಿತಾ ಐತೆ. ಏನ್ ಮಂಗಳಾರತಿನೋ ಏನೋ. ಬಂದೆ ಅಮ್ಮ. ಅಮ್ಮ ಮಂಗಳಾರತಿ ತಗೋಪ್ಪ. ಅಮ್ಮ ಏನಾಯ್ತಪ್ಪ? ಬಗ್ಗಿಸ್ಕೊಂಡ್ ಬಗದ್ಬಿಟ್ರಮ್ಮ. ದೇವ್ರಾಗ ಬಂದು ನನ್ ಮಗನ್ ಕಾಪಾಡಿದ್ಯಾ. ಆ ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಅಯ್ಯೋ, ನಿಮ್ಮನೆ ಗನ್ನು ಮುಚ್ಚು ಮಧ್ಯ 100 ವರ್ಷ ಬದುಕಕ್ಕಾಗುತ್ತೀಯಮ್ಮ. ಪ್ರಸಾದ ತಗೋ. ಥ್ಯಾಂಕ್ ಯು ಅಮ್ಮ. ಕೊಡು ಎಕ್ಸ್ಟ್ರಾನೇ ಕೊಡು. ಒಳ್ಳೆ ಹುಡುಗ. ಲೋ ಮಗ, ಆ ಜಾಗಕ್ಕೋಸ್ಕರ ಎಷ್ಟೊಂದು ಹೆಣ್ಗಳು ಬಿದ್ವು. ನಾವ್ ಬದುಕಿದ್ರೆ ಅದ್ರ 2ರಷ್ಟು ಜಾಗ ಮಾಡ್ಬೋದು. ಸುಮ್ನೆ ನಿಮ್ಮಲ್ಲೇ ಯಾಕೆ ಗಲಾಟೆ ಮಾಡ್ಕೋತೀರಾ? ನೀವುಗಳು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ? ಇಷ್ಟಕ್ಕೂ ಅವ್ರು ಬೇರೆಯವ್ರೇನೋ ಸ್ವಂತ ಅಕ್ಕ ಭಾವ. ನೀನೇ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಾ. ನಮ್ಮಪ್ಪನ್ ಎಂಜಿಲ್ ತಿನ್ಕೊಂಡ್ ಬದುಕ್ತಾರ ತಿರ್ಪೆ ನಾಯಿ ಮನೆಗೆ ನಾನು ಹೋಗ್ಬೇಕಾ? ನನ್ನ ವಂಶ ನಿರ್ವಂಶ ಆದ್ರೂ ಪರವಾಗಿಲ್ಲ, ಆ ದರಿದ್ರನ ಮನೆಗೆ ನಾನು ಹೋಗಲ್ಲ. ಹೇ ಮುದ್ಕಿ, ಅವನ ವಿಷಯ ಏನಾದ್ರೂ ಇನ್ನೊಂದ್ಸಲ ಮಾತಾಡಿದ್ರೆ ಅವನ್ ಬದಲು ನಿನ್ನನ್ನು ಹಾಕ್ಬಿಡ್ತೀನಿ. ನಾನು ಹೋಗ್ತೀನಿ ಬಾಸ್. ನೀನ್ ಹೋಗ್ತೀಯಾ? ನಾನೇ ಹೋಗಿ ಮಾತಾಡ್ತೀನಿ. ಸುಮ್ಮನೆ ಯಾಕೆ ಜಗಳ ವ್ಯಾಜ್ಯ? ಮಾತು ಕೂರಿಸ್ಬಿಡ್ತೀನಿ. ಔಚ್ನಾಯಿ ಸರಿ ಇಲ್ಲ. ಹೋಗೋದಾದ್ರೆ ನಮ್ ಗ್ಯಾಂಗ್ ಜೊತೆ ಹೋಗು. ಗ್ಯಾಂಗ್ ಎಲ್ಲ ಯಾಕೆ ಬೇಕು ಬಾಸ್? ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಗಣೇಶ, ಅವ್ನು ನಿನ್ನ ಒಬ್ಬನೇ ಹೋಗು ಅಂತ ತಾನೆ, ತಿರುಗಿ ಹಾಕೋ ನನ್ನನ್ನು ತಗ್ಲಾಕಸ್ತೆ. ಇದೊಂಥರ ರಾವಣನ ಅರಮನೆ ಇದ್ದಂಗಿದೆ. ಇಲ್ಲಿ ಎಷ್ಟೋ ಜನ ಭೂಗತಾಗೋ. ಯಾಕುರಿ ಎಸ್ಕೇಪ್ ಲುಕು? ಈ ಬೇವರ್ಸಿ ಬಗ್ಲೆಗಿರೋದು 2 ಗೇಟ್ ಅಂತೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ನಾನು ಲೆಫ್ಟ್ ಗೇಟ್ ಅಲ್ಲಿ ಎಸ್ಕೇಪು, ನೀನ್ ರೈಟ್ ಗೇಟ್ ಅಲ್ಲಿ ಎಸ್ಕೇಪು. ಎಲ್ಲಾದ್ರೂ ಬದುಕಿದ್ರೆ ಇಬ್ರು ಮಸಾಣದಲ್ಲಿ ಮೀಟ್ ಮಾಡೋಣ. ಸಾಯ ಮಾತಾಡ್ತೀಯಲ್ಲೋ. ವಾಯ್ಸೇ ಗೊತ್ತಿಲ್ವಲ್ಲ, ಕೂಗು. ಸಾರ್ ಸಾರ್ ಹೇಳಿದ ಅರ್ಥ ಆಯ್ತಾ? ಹ್ಞೂ ಅಣ್ಣ. ಏಯ್, ಯಾರೋ ಭಿಕ್ಷುಕ ಇರಬೇಕು. ಒದ್ದಾಚೆ ಕಳ್ಸಯ್ಯ. ಆಯ್ತಣ್ಣ, ಹೋಗು. ಬರ್ರೋ, ಎತ್ತು ಬಿಸಾಕಣ. ಏಯ್, ಯಾವನವನು? ಕೊಡು, ಬಿಲ್ಡಪ್ ಕೊಡು. ಓಹೋ, ನೀವಾ? ನಾನು ಯಾರು ತಿರುಪೇರು ಅನ್ಕೊಂಡಿದ್ದೆ. ಏಯ್, ಏನು ತಿರ್ಪೇವನು ಅಂತ ಇದ್ಯಾ? ಭೂಗತಾಗೋಗ್ಬಿಡ್ತೀಯ, ಹುಷಾರು. ಏನು ಈ ಮನೆ ಒಳಗಡೆ ಭೂಗತನ? ನಿನ್ನ ಕಾಮಿಡಿಗಪ್ಪ, ಏನ್ ಬಾಯಲ್ಲಿ ಬೆಳಿಗ್ತಿದ್ಯಾ? ಅದೇನು ಭೂಗತ ಅಂದಿಯಲ್ಲ, ಅದಕ್ಕೆ ನಮ್ ಟೀಮ್ ಕರ್ಸೋಣ ಅಂತ. ಕರಿಯಪ್ಪ ಮೇಡಮ್ನ. ಮೇಡಮ್, ವಾವ್, ಕೂಲ್ ಗಣೇಶ. ಹೆಲೋ ಮಿಸ್ಟರ್ ಕೂಲ್ ಗಣೇಶ್. ಹೆಲೋ. ನಿಮ್ ಮೀಟರ್ ನ ಒಪ್ಕೊಂಡೆ. ಅದೇನು ಇಲ್ಲಿವರೆಗೂ ಸ್ಟೆಪ್ ಹಾಕಿದಿರಲ್ಲ? ಏನಿಲ್ಲ, ಹೀಗೆ ಬಂದ್ವಿ ನಿಮ್ ಕಷ್ಟ ಸುಖ ಕೇಳ್ಕೊಂಡು ಹೇಗಿದ್ರಿ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇದೇನಿದು ಈ ಟೈಪ್ ನಡಕ್ಸ್ತಾ ಇದ್ದೀರಲ್ಲ? ಏನಿಲ್ಲ ಬಿಡಿ, ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ಬಿಟ್ಟೆ. ಪ್ರೋಟೀನ್ಸ್ ಪೌಡರ್ ತಗೊಂಡು ಮರ್ತೋಗ್ಬಿಟ್ಟೆ, ಅದಕ್ಕೆ ವೈಬ್ರೇಷನ್. ಇರಿ ಇರಿ, ನಮ್ ಡ್ಯಾಡಿನ್ ಕರಿತೀನಿ, ಅವರು ಪ್ರೋಟೀನ್ ಕೊಡ್ತಾರೆ. ಓಕೆ ಡ್ಯಾಡಿ? ಡ್ಯಾಡಿ ಏನು? ಈಗ ಕೇಳಿ. ಏನ್ರ ಬಂದಿದ್ದು? ಅದು ಅಗ್ನಿಯವರು ಕಳಿಸಿದ್ರು ಸರ್. ಅಗ್ನಿಯವರು ಕಳಿಸಿದ್ರು ಒಂದೇ. ಯಾರು? ಅಯ್ಯೋ, ಅಗ್ನಿಯವರು ಕಳಿಸಿದ್ರು ಸರ್. ಆ ಬದ್ಮಾಶ್ ಹೋಗಿ ಹೇಳು, ಮೂಗಲ್ಲಿ ಗೊಣ್ಣೆ ಸುರಿಸ್ಕೊಳ್ಳೋರ್ನ, ತನ್ನ ಕಾಲ್ ಮೇಲೆ ಉಚ್ಚ ಇಕ್ಕೊಳ್ಳೋ ಹುಡುಗರನ್ನ ಇಲ್ಲಿ ಕಳಿಸೋ ಬದಲು ಅವನಿಗೇನಾದ್ರೂ ತಾಕತ್ತಿದ್ರೆ ಬಂದು ನಮ್ಮನೆ ಕಾಲಿಂಗ್ ಬೆಲ್ಲ ಒತ್ತದಿ ಕೇಳು. ಸರ್, ವಯಸ್ಸಲ್ಲಿ ಚಿಕ್ಕವನಾದ್ರೂ ಒಂದು ಮಾತು ಹೇಳ್ತೀನಿ ಸರ್. ಜನ ಲೈಫ್ ನ ತುಂಬಾ ಲಾಂಗು ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ ತಾಯಣಿಗಿಲ್ಲ ಸರ್, ತುಂಬಾ ಶಾರ್ಟ್ ಸರ್. ಕೆರೆದ್ರೆ ಕೆರೆತ ನೋಡ್ಬಿಡ್ತೀರಿ. ನೀವು ಹೆಂಗೆ ಗುಣಕಾರ ಭಾಗಕಾರ ಮಾಡಿ ನೋಡಿ ಸರ್. ಮನುಷ್ಯನ್ ಲೈಫ್ ಓನ್ಲಿ 10 years. ಡೋಸು ಕೆರಿತಾವ್ ಸರ್. ಬಾಸು, ಹುಟ್ಟದಾಗಿಂದ 25 ವರ್ಷದವರೆಗೂ ಡಬ್ಬಾ ಲೈಫು. ಆಮೇಲೆ ಒಂದು 10 ವರ್ಷ ಸೂಪರ್ ಆಗಿರುತ್ತಪ್ಪ, ಹೆಂಡತಿ, ಲವ್, ಲೈಫು, ಮಕ್ಕಳು ಅಂತ. ಆಮೇಲೆ 35ರಿಂದ ಸ್ಮೋಕ್ ಹಾಕ್ಸ್ಕೊಂಡವ್ರಿಗೂ ಡಬ್ಬಾ ಲೈಫು. ಇನ್ನೊಬ್ರು ತೊಳೆಯದೇ ಕೆಲಸ ನೋಡಿ, ಅದು ಕಾಚಾಡ ಲೈಫ್ ಅನ್ಕೊಳ್ಳಿ. ಈ 10 ವರ್ಷ ಸೂಪರ್ ಲೈಫ್ ನ ಯಾಕೆ ಹಾಳು ಮಾಡ್ಕೊಡೋದು ಅಂತೀನಿ. ಅದನ್ನ ಎಂಜಾಯ್ ಮಾಡ್ಬೇಕಲ್ವಾ? ಸ್ಮೋಕ್ ಹಾಕೊಳ್ಳೋ ಏಜಿಗೆ ಬಂದು ನಿಂತಿದ್ರಿ, ಸುಮ್ನೆ ಯಾಕೆ ಅಗ್ನಿ ಹತ್ರ ನಕರ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಂತೀರಿ? ಕಾಂಪ್ರಮೈಸ್ ಮಾಡ್ಕೊಂಬಿಡಿ. ನಿಮಗೆ ಲಾಫು, ಅವ್ರಿಗೆ ಲೈಫು, ನಾವು ಸ್ವಲ್ಪ ಸೇಫು. ಖಾಲಿ ಪೀಲಿ ನನ್ನ ಮಕ್ಕಳು ತಂದು
ಬಂದು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ರಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಲವ್ ಯು ಸರ್. ಆ ಕಿತ್ತೋಗಿರೋ ಜಾಗ ಕಿತ್ತಾಡ್ಬೇಡ್ರೋ ಪರದೇಸಿ ನನ್ ಮಕ್ಳ ಅಂತ ನಮ್ ತಾಯಿ ಹೇಳಿದ್ದಕ್ಕೆ ಸೆಟ್ಲ್ ಮಾಡ್ಕೊಂಬಾರೋ ಅಂತ ನಮ್ ಶಿಷ್ಯನ್ ಕಳ್ಸಿದ್ರೆ ಮೈಕ್ ಹಾಕೊಂಡ್ ಏನೋ ಬೊಗಳ್ದೆ. ಆ ಅಗ್ನಿ ಏನೋ ಗಿಲ್ಲಿ ತುಂಡ, ಅವನಿಗೆ ಮೀಟ್ರ್ ಇದ್ರೆ ಇಲ್ಲಿ ಬಂದ್ ಪಗಡೆ ಆಡೋ ಅಂದೆ ಅಂತೆ. ಎದುರುಗಡೆ ಬಂದಿದ್ದೀನಿ, ಅದೇನ್ ಕಿಸಿಯಲೇ. ಓ ಇವಳು ಇಲ್ಲೇ ಇದ್ದಾಳೆ. ನೀನೇನೆ ಗುಂಡ್ರುಗೋವಿ ತರ ಒಳಗ್ ಕೂತ್ಕೊಂಡು ನೋಡ್ತಾ ಇದ್ಯಾ? ಇಳಿಯ ಕೆಳಗೆ, ಇಳಿಯ ಕೆಳಗೆ. ನಾನೇನ್ ಮಾಡ್ದೆ? ಅದೇನೋ ಹೇಳ್ತಾರಲ್ಲ, ಅದೇನೋ ಅದೆಲ್ಲೋ ಬಾಯ್ ಬಿಡುತ್ತೆ ಅಂತ, ಹಂಗೆ ನಿನ್ನನ್ ಲಾಕ್ ಹಾಕಿದ್ರೆ ನಿಮ್ಮ ಅಪ್ಪ ಸೀಲ್ ಹಾಕೋತಾನೆ. ಬರ್ಬೇಡ ಅಂತ ಮಕ್ಕಳೇ ಹೇಳ ನಿಮ್ಮ ಅಪ್ಪಂಗೆ. ಓಕೆ ಓಕೆ ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿಸ್ ಲ್ಯಾಂಡ್ ಮ್ಯಾಟರ್. ಲೆಟ್ಸ್ ಡಿಸ್ಕಸ್. ವಾಟ್ಸ್ ಯೋರ್ ಪ್ರಾಬ್ಲಮ್? ಲ್ಯಾಂಡ್ ಲ್ಯಾಂಡ್ ಲ್ಯಾಂಡ್. Let's talk it out today. Why can't you let us have that piece of land? No, tell me, why do you really want it so badly? ಅಗ್ನೆ, ಲಾಂಗು ಗನ್ನು ಇಟ್ಕೊಂಡು ಗುಬ್ಬಾಲ್ ನನ್ ಮಕ್ಕಳನ್ನ ಜೂಟ ಆಟ ಆಡಿಸ್ದಂಗಲ್ಲ. ನನ್ ಮಗಳು ಇಂಗ್ಲಿಷ್ ಅಲ್ಲಿ ಮಾಂಜ ಕೊಡ್ತಾವಳೆ, ಉತ್ತರ ಕೊಡು. ಇಲ್ಲ ಉತ್ತರ ಕುಮಾರ್ ಅಂತರ ಗೇಟ್ ಪಾಸ್ ತಗೊಂಡು ಹೋಗ್ತಾ ಇರು. ನನ್ ಮಗಳು ಇಂಗ್ಲಿಷ್ ಕೇಳಿದ ತಕ್ಷಣ ತರಗೆಲ್ಲ ಆಗೋದ್ಯಾ? ಮಾತಾಡು. ಹಲೋ, ಗೋಡ್ ಪಾಸ್, ಗುಲ್ ಪಾಸ್. ಯು ವಾಂಟ್ ಟು ಟಾಕ್ ಎನಿಥಿಂಗ್, ಟಾಕ್ ಟು ಮೀ. ವೈ ಆರ್ ಯು ಟಾಕಿಂಗ್ ಟು ಪಾಸ್? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿನ್ಗೆ ಇಂಗ್ಲಿಷ್ ಬರುತ್ತಾ? ಲೈಟ್ ಆಗಿ ಬರುತ್ತೆ ಬಾಸ್. ಇಷ್ಟೊತ್ತು ಬಾಯ್ಲನ್ ಗೆಣ್ಸ ಇಟ್ಕೊಂಡಿದ್ದೆ, ಹೋಗ್ಬಿಡು. Hey, you want to talk about that land? Talk to me. Why are you talking to my boss? ಅಯ್ಯೋ ಸೂಪರ್, ಹೋಗ್ಬಿಡು. Bitty what a bitter butter to make bitter butter. Correct boss. Super. Twinkle twinkle little star, how I wonder. What you are? Super, ಮುಂದುವರ್ಸು. Donkey, any business about me? Talking to me. Okay. ಚೆನ್ನಾಗಿ ಕೊಡ್ತಾ ಇದೆ, ಕೊಡು. Jack and Jill went up the hill to fetch a quarter bought 1391. ನೋಡ್ರ ಕಾಂಬಿನೇಷನ್ ತಲೆ ಮಾಂಸ ಇಬ್ರು ಅಲ್ಲಾಡೋರ, ಇನ್ನೂ ಅಲ್ಲಾಡ್ಸು. ఏమిటి కాంత, నా తమ్ముడు శోధన దానడితే నువ్వు దీనడుగుతావున్నావా? రావే, ఆహా పోతాము. ಬಿಡು ಇನ್ನೊಂದೆರಡು. अरे हो सांबा, क्या देख रहा हो? हमारा गुरु को गाली दिया तो मार डालेंगे, कब्रिस्तान पहुंचेंगे. ತುಂಬಾ ತಳ್ಬೇಡಿ ಸರ್, ಕಾಚಾಕದ್ ಮರ್ತೋಗ್ಬಿಟ್ಟೆ. ಇನ್ನೊಂದು ಬಿಡು. ಫಿನಿಶ್. ನನ್ನ ಹತ್ರನೇ ಬಿಡ್ತೀಯಾ? ನಿನ್ ದೊಂಬರಾಟ ಡೈಲಾಗ್ಸ್ಗೆ ನನ್ನ ಎಕ್ಕಡ ಸಿಗಾಕ. ಬೆಂಡ್ ಮಾಡಿ ಬ್ಯಾಕ್ ಇಂದ ಬುಲೆಟ್ಸ್ ನ ಫೈರ್ ಮಾಡ್ದ ಅಂದ್ರೆ ಬುಲೆಟ್ಸ್ ಬಾಯಿಂದ ಹೊರಗಡೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಏನಾಯ್ತು? ಯಾಕೋ ಬೆಂಡ್ ಮಾಡ್ಕೊಂಡು ಬುಲೆಟ್ ಬಾಯಿಗೆ ಪ್ರೆಸೆಂಟೇಶನ್ ಕೊಡ್ತೀನಿ ಅಂತಾರೆ, ಮಿಕ್ಕಿದ್ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಯಾಮಾರಿದ್ರೆ ಮದುವೆ ಗಂಡಿಗೆ ಅದೇ ಇಲ್ದಂಗೆ ಮಾಡ್ಬಿಟ್ಟಿರೋನಲ್ಲ, ನಮ್ಗೆ ಯಾಕಬೇಕು? ತಗೋ ಕುಡಿ. ಅಯ್ಯಯ್ಯೋ ಬೇಡ ಯಜಮಾನ್ರೆ, ನಾನು ಈ ಹಾಳಾದ ಡ್ರಿಂಕ್ ಕುಡಿಯೋದು, ನಿಮಗೆ ಬೇಡದೇ ಇರೋ ವಿಷಯ ಹೇಳೋದು, ನೀವು 4 ಒದಿಯೋದು, ಆಮೇಲೆ ನಾ ಈ ಹಾಳು ಬಾಯಿ ಬೀಳೋದು, ಇದೆಲ್ಲ ಯಾಕೆ ಬೇಕು ಯಜಮಾನ್? ಪರವಾಗಿಲ್ಲ, ಕುಡಿಯೋ. ಅಯ್ಯೋ ಬೇಡ ಯಜಮಾನ್ರೆ, ಬೇಡ. ಹೇಳು ಯಜಮಾನ್ರೆ, ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೀನಿ. ನೀವೇ ಮದುವೆ ಮಾಡಿಸಿ ಹನಿಮೂನಿಗೆ ಕಳಿಸ್ಕೊಟ್ರೆ ನಾನು ನಿಮ್ ತರ ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಯಜಮಾನ್ರೆ. ಯಾರು ಅವಳು? ಫಿಲ್ಮ್ ಆಕ್ಟ್ರೆಸ್ ರಮ್ಯಾ. ಅಯ್ಯೋ ನಿನ್ನ, ರಮ್ಯಾ ಬೇಕಾ ನಿಂಗೆ? ಯಜಮಾನ್ರೆ, ರಮ್ಯಾ ಕೊಡ್ಸಲಿಕ್ಕಾಗದೆ ಬಿಟ್ಬಿಡಿ. ದೀಪಿಕಾ ಪಡ್ಕೊಂಡಾದ್ರೂ ದೀಪಿಕಾ ಪಡ್ಕೊಳ್ಬೇಕಾ? ಐಶ್ವರ್ಯ ರೈ ಕೊಡಿಸಿ. ಏನೇ ನಿಮ್ ಮನೆ ಕೆಲಸದವನು ಐಶ್ವರ್ಯ ರೈನ್ ಕೇಳ್ತಿದ್ದಾನೆ, ಸದ್ಯ ನಿನ್ನನ್ ಕೇಳಿಲ್ವಲ್ಲ. ಅಯ್ಯೋ ಬಿಡ್ರೆ, ನಮ್ಮ ಅಪ್ಪಂಗೂ ಕೆಲ್ಸ ಇಲ್ಲ, ಅವನಿಗೂ ಕೆಲ್ಸ ಇಲ್ಲ. ಇವತ್ತು ಆ ಕೇಡಿ ಅಗ್ನಿ ಸೂರ್ಯನ್ಗೂ ನಮ್ಮ ಅಪ್ಪಂಗೂ ಕಿರಿಕಾಯ್ತು. ನಾನ್ ಇಂಗ್ಲಿಷ್ ನಲ್ಲಿ ಬಿಟ್ಟೆ, ಅವನ್ ಚಡ್ಡಿ ಎಗರೋಯ್ತು. ಅವನ್ ಟೈಮ್ ಚೆನ್ನಾಗಿತ್ತು. ಅವನ್ ಶಿಷ್ಯ ಕೂಲ್ ಗಣೇಶ ಇಂಗ್ಲಿಷ್ ಇಂದ ಹಿಡಿದು ಕಂಗ್ಲೀಷ್ ವರ್ಗೂ ಮಾತಾಡಿ ನನ್ನ ಇಂಗ್ಲಿಷ್ನೇ ಮರೆಸ್ಬಿಟ್ಟ. ಅವನ್ ಬಗ್ಗೆ ಈಗ ತಿಳ್ಕೋಬೇಕು, ಅದಕ್ಕೆ ಕುಡ್ಸಿ ಬಾಯ್ ಬಿಡಿಸ್ತಾ ಇದಾರೆ. ಏನೇ ಆಗ್ಲಿ ಕಣೆ, ಅವನು ಕೋತಿ ತರ ಆಡ್ತಿದ್ರು ಒಂಥರ ಒಳ್ಳೆಯವನು ಅನ್ಸುತ್ತೆ. ಹೇ ಇರ್ರೆ, ನೀನ್ ಮಾತಾಡ್ತಿರೋ ಸ್ಟೈಲ್ ನೋಡಿದ್ರೆ ಏನೋ ಸಮಥಿಂಗ್ ಇದೆ ಅನ್ಸುತ್ತೆ. ಹಾಕೊಂಡ್ಬಿಡೆ, ಹೆಂಗಿದ್ರು ನಿಮ್ ಹತ್ರ ಕೋಟಿ ಕೊಳಿತಾ ಬಿದ್ದಿದೆ. ಅಮೂಲ್ ಬೇಬಿ ತರ ನಿನ್ ಹಿಂದೆನೆ ಸುತ್ಕೊಂಡ್ ಬಿದ್ದಿರ್ತಾನೆ. ಹಾಗೇನಿಲ್ಲ ಬಿಡ್ರೆ.
ನೀನ್ ಸೂಪರ್ ಕಡೆಯ ನೀನು. ಇವತ್ ನೀನ್ ನನ್ ಮಾನ ಉಳಿಸ್ದೆ. ಇವತ್ ನೀನ್ ಬಿಟ್ಟು ಇಂಗ್ಲಿಷ್ಗೆ ಎಲ್ಲರೂ ಅಲ್ಲಾಡೋಗ್ಬಿಟ್ರು. ಅಯ್ಯೋ ಏನಪ್ಪ ಇದು ಇಷ್ಟೊಂದು ಆಶ್ಚರ್ಯವಾಗಿದ್ದಿಲ್ಲ. ಯಾವಾಗ್ಲೂ ನನ್ ಮಗ ಗಣ್ಣು ಮಚ್ಚು ಅಂತ ಹಿಡ್ಕೊಂಡು ಗಂಟು ಮುಸುಡಿ ಹಾಕೊಂಡಿರ್ತಿದ್ದ. ಈಗ ನೋಡಿದ್ರೆ ನಗ್ತಾ ಕೂತಿದಾನಲ್ಲ. ದೇವ್ರದಯೆ, ಕೂಲ್ ಗಣೇಶ ಬಂದು ನನ್ ಮಗನ್ ಪ್ರಾಣ ಉಳಿಸ್ತಾ. ಅವನ್ ಸಹವಾಸದಿಂದ ನನ್ ಮಗ ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಇದ್ರೆ ನಂಗಷ್ಟೇ ಸಾಕಪ್ಪ. ಅದೆಲ್ಲ ಸರಿ, ನೀನು ಏನು ಓದಿದ್ಯಾ? MA ಇನ್ ಕನ್ನಡ ಲಿಟ್ರೇಚರ್ ಬಾಸ್. ಎಮ್ಮೆನಾ? ಯಾಕೆ ಬಾಸ್? ಅಲ್ಲ ಕಣಯ್ಯ, ಇಷ್ಟೆಲ್ಲ ಓದಿದ್ಯಾ, ಈ ಬೇವರ್ಸಿ ಕೆಲಸ ಮಾಡಕ್ ನಿಂಗೇನು ಹುಚ್ಚನಾ ಕೆಡ್ದಿದ್ಯಾ? ಎಲ್ಲ ನಮ್ಮ ಮನೆ ಬರ ಬಾಸ್. ಇಷ್ಟೊಂದು ಓದಿದ್ಯಾ ಅಂತ ನಂಗೆ ಹೇಳೇ ಇಲ್ವಲ್ಲಪ್ಪ. ನೀನೇನಾದ್ರೂ ಬೈದ್ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ನೀವು ದೊಡ್ಡವರು, ನಿಮ್ ಬಾಯಲ್ಲಿ ಚಿಕ್ಕ ಮಾತು ಯಾಕೆ? ವಿದ್ಯಾವಂತರಿಗೆ ಯಾವಾಗ್ಲೂ ಮರ್ಯಾದೆ ಕೊಡ್ಬೇಕಣಯ್ಯ. ನನ್ನ ಇಡೀ ಅಡ್ಡದಲ್ಲಿ ನಿನ್ನಂತ ವಿದ್ಯಾವಂತ ಇರೋದು ನನ್ನ ಅದೃಷ್ಟ ಕಣಯ್ಯ. ಅದೃಷ್ಟನಾ? ಆ ಹುಡುಗಿ ನನ್ನ ಹತ್ರ ಇಂಗ್ಲಿಷ್ ಮಾತಾಡಿದಾಗ ನೀನೇನಾದ್ರೂ ಅಲ್ಲಿ ಇಲ್ದಿರಾ ಹೋಗಿದಿದ್ರೆ ನನ್ನ ಬದುಕು ಬಚ್ಚಲಾಗೋಗ್ತಾ ಇತ್ತು. ನಿನಗೆ ಏನ್ ಬೇಕೇಳ? ಒಳ್ಳೆ ಮೂಡಲ್ ಇದ್ದಂಗ ಅವನೇ ನಮ್ಮ ಮ್ಯಾಟ್ರನ್ನೆಲ್ಲ ಕಕ್ಬಿಟ್ಟು ನನ್ನ ಲ್ಯಾಂಡ್ ಅನ್ನ ನೆಕ್ಕೊಂಡು ಎಸ್ಕೇಪ್ ಆಗ್ಬಿಡ್ತು. ಒಳ್ಳೇದು ಬಾಸ್. ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಏನ್ ಬಾಸ್? ಇನ್ಮೇಲೆ ನೀನ್ ನಂಗೆ ಇಂಗ್ಲಿಷ್ ಪಾಠ ಹೇಳ್ಕೊಡ್ಬೇಕು. ನಾನಾ? ಹೌದು, ನೀನೇ. ಅದೇ ಖುಷಿಲಿ ಇವಾಗ ಎಣ್ಣೆನೂ ಹಾಕ. ಎಣ್ಣೆನಾ? ಎಣ್ಣೆ ಮಾತ್ರ ಬೇಡ ಬಾಸ್, ಇಂಗ್ಲಿಷ್ ಆದ್ರೆ ಓಕೆ. ಯಾಕೋ? ನನ್ನ ಬಾಯಿ ಬಚ್ಚಲು, ಕುಡಿದ್ರೆ ಕೆಂಗೇರಿ ಮೋರಿ ಆಗ್ಬಿಡುತ್ತೆ. ಬೇಡ ಬಾಸ್. ಏ ಕುಡಿಯಯ್ಯ, ನಾನೇ ಹಾಕೊಡ್ತೀನಿ. ತಗೋ ಕುಡಿ. ಕುಡಿಯಯ್ಯ, ಇರ್ಲಿ. ಏ ಕುಡಿಯಯ್ಯ. ಸೋಡಾಕಲಿ. ಆಯ್ತಾಯ್ತು. ಏಯ್ ಅಮಾವಾಸ್ಯೆ ಪೇಸು ಬರ ಪಡ ಪಡ್ತೀರಿ. ಜಯಬುಲ್ ಕೀಪು. ನನ್ಗ ಬಾಟ್ರು. ತಪ್ಪಾಯ್ತು ಗುರುಗಳ, ಕ್ಷಮಿಸಿ. ರೆಡಿ ಆಗೋ. ಏನೋ ಓದ್ತೈತೆ, ಹೇಳ್ದಾಗೆ ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಎ ಫಾರ್ ಅಬ್ಬಳ್ಳಿ ಹಬ್ಬ. ಅಮ್ಮಣ್ಣಿ ಬಿ ಫಾರ್ ಬೆಡ್ಡು. ಸಿ ಫಾರ್ ಕ್ಯಾಚು. ಡಿ ಫಾರ್ ಡಣಡಳ. ಎ ಫಾರ್ ಎಸ್ಕೇಪ್ ಪ್ರಾಕ್ಟೀಸ್. ಎ ಫಾರ್ ಅಮ್ಮಣ್ಣಿ ಅಮ್ಮ. ಬಿ ಫಾರ್ ಬೆಡ್ಡ. ಸಿ ಫಾರ್ ಕ್ಯಾಚ. ಡಿ ಫಾರ್ ಡಣಡಣ. ಅವಾಜ್ ಆಗ್ಬೇಡ ಬಾಟ್ರು. ಆಯ್ತು ಗುರುಗಳ, ಆಯ್ತು ಗುರುಗಳ. ಬಟು ಬಿಟ್ಟಿ. ಛೆ ಬಿಟ್ಟಿ. ಛೆ ಯಾಕೋ ಭಯ ಹೇಳ್ತಿಲ್ಲ, ಸುಖ ಆಗ್ಬಿಡ್ತೀರಾ? ಒಂದು ಮಿನಿಟ. ಬಿಟ್ಟಿ ಬಟ ಬಿಟ್ಟ ಬಟ ಟು ಬೇಗ ಬಿಟ್ಟ ಬಟ ಬೆಟರ್. ಹೇಳೋ. ಬಿಟ್ಟಿ 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 ಬೆಟರ್. ಬಿಟ್ಟಿ ಬೆಟರ್. ಬಿಟ್ಟಿ ಬೆಟರ್. ಬಿಟ್ಟಿ. ಇವ್ರ ಹತ್ರ ಲ್ಯಾಂಡ್ ಬ್ಯಾಟ್ರಿ ಬಂದ್ಬಿಟ್ಟು ಇಂಗ್ಲಿಷ್ ಕಲಿಸ್ಕೊಡೋ ಗತಿ ಬಂದ್ಬಿಡ್ತಲ್ಲಪ್ಪ. ಯಾಕೋ ನಿದ್ರೆ ಬರ್ತಾ ಇದೆ. ಬಿತ್ತರ್ ಬಸರ್ ಬೆಸರ್ ಬಿತ್ತರ್ ಬುತ್ತರ್. ಏಯ್ ನಿನ್ ಗಲ್ಲು ಓದ್ತಾ ಇದೆ, ಸೇರಿಗಿಡ. ವೆಲ್ಕಮ್ ಸರ್. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದ್ಯಾ ಅನ್ನೋದಕ್ಕೆ ಏನ್ ಹೇಳ್ತಾರೆ ಹೇಳು? ಹೌ ಆರ್ ಯು ಅಂತ ಬಾಸು. ಹೌ ಆರ್ ಯು? ಏನ್ ಹೇಳಿ? ಐ ಆಮ್ ಫೈನ್, ಥ್ಯಾಂಕ್ ಯು. ಐ ಆಮ್ ಫೈನ್, ಥ್ಯಾಂಕ್ ಯು. ಹಲೋ ಸರ್, ಪ್ಲೀಸ್ ವೆಲ್ಕಮ್ ಸರ್. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬರಿ ಕುಂಡ್ರಿ. ಮೊದಲಿಗೆ ನನ್ನನ್ನು ಆಹ್ವಾನಿಸಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ನಗರದ ಮಹಾಜನಗಳೇ, ಇಂತಹ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ನಮ್ಮಂತಹ ಯುವಕರು ಮಾತನಾಡಬಾರ್ದು. ಇದಕ್ಕೆ ಅಂತ ಇಲ್ಲಿ ವಯಸ್ಸಾದವರು, ಮುದಿ ಗೂಬೆಗಳು, ಹೆಬ್ಬೆಟ್ಟು ಆಂಜನಪ್ಪನವರು ಅವರು ಇಲ್ಲಿಗೆ ಬಂದು ಮಾತನಾಡ್ಬೇಕು. ಮಿಸ್ಟರ್ ಹೆಬ್ಬೆಟ್ಟು ಆಂಜನಪ್ಪ, ಯು ಕಮಿಂಗ್.
something godi chilai telling about the peddler. ಅಯ್ಯೋ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್. ಬೇಜಾರ್ ಮಾಡ್ಕೊಳ್ಬೇಡಿ. ಈ ಮನುಷ್ಯ ಹೆಂಗೆ ಅಂದ್ರೆ ವಯಸ್ಸಲ್ಲಿ ಮಾತ್ರ ದೊಡ್ಡವರು. ಇವ್ರು ಹೆಂಗೆ ಅಂದ್ರೆ ಆಳೊಬ್ರ ಬೆಡ್ರೂಮ್ ಅಲ್ಲಿ ಗೊಬ್ರ. ಮೊನ್ನೆ ತಾನೆ ನರ್ಸರಿ ಸ್ಕೂಲ್ ಸೇರಿದ್ದಾರೆ, ಇಂಗ್ಲಿಷು ಕಲ್ತಿದ್ದಾರೆ. ಸರ್ ಮೈಕ್ ತರ್ತೀನಿ ಸರ್, ಮಾತಾಡಿ. ಎಲ್ಲರೂ ಚಪ್ಪಾಳೆ ತಡ್ರಪ್ಪ, ಬಿಸಿಲ್ ನೋಡಿರಮ್ಮ. ಬಡ್ಡಿ ಐಕ್ಳು ಕೌರವರು ಪಾಂಡವರು ಸೇರಿದಂಗೆ ಇಬ್ರು ಒಟ್ಟಿಗೆ ಸೇರೋರೆ. ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರ ಯಾವ ಆಂಗಲ್ ಅಲ್ಲಿ ಎಲ್ಲೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಎಸ್ಕೇಪ್ ಆಗಕ್ಕೆ ದಾರಿ ರೆಡಿ ಮಾಡಿ ಕೊಂಡಿರ್ಬೇಕು. ಒಂದಾಗ್ಲೇ ಅದ್ ನೋಡ್ಕೊಂಡ್ ಬಂದಿದೀವಿ. ಐ ಆಮ್ ಪೈನು. ಥ್ಯಾಂಕ್ ಯು. ಅಯ್ಯೋ ಏನೇನೋ ಮಾತಾಡ್ತಿದಾರಲ್ಲ. ತಾವೆಲ್ಲ ಕೂತ್ಕೊಳ್ಳಿಂಗು, ಬ್ಲಡ್ ತಗೊಳ್ಳಿಂಗು, ಚೆನ್ನಾಗಿರಿಂಗು. ಡಬ್ಬಾ ಇಂಗ್ಲಿಷು ಹೇಳಿದ್ದೆ ಹೇಳಕ್ ಇಸ್ಪಾಯ್ ದಾಸ ಅಂತ ಅದನ್ನೇ ಹೇಳ್ತಿಯಲ್ಲ. ಅಯ್ಯೋ ಮುಂದಕ್ಕೆ ಥ್ಯಾಂಕ್ ಯು. ಇಂಗ್ಲಿಷ್ ಚೆನ್ನಾಗಿಲ್ಲ, ಇಂಗ್ಲಿಷ್ನ ಬಿಟಾಕಿ. ನನ್ನ ಮಗಳು ಸಂಗೀತದಲ್ಲಿ ಪ್ರವೀಣೆ. ಈ ಕೇಳಿ ನನ್ನ ಮಕ್ಕಳಿಗೆ ಸಂಗೀತದ ಬಗ್ಗೆ ಏನ್ ಗೊತ್ತು? ಇಂಗ್ಲಿಷ್ ಮಾತಾಡ್ತಾನೆ ಅಂತ ನಾನ್ ತಗ್ಲಾಕೋಕ್ ನೋಡಿದ್ರೆ ಸಂಗೀತ ಅಂತ ನನ್ ಕಾಲ್ ಎಳಿಯೋಕ್ ನೋಡ್ತಾವನಲ್ಲ. ಬಾ ಮಗಳೇ, ನಿನ್ನ ಸಾಂಗ್ನ ಲಾಂಗ್ ತರ ಬೀಸು. ನಿಂಗ್ ಸಂಗೀತ ಬರುತ್ತಾ? ಅಷ್ಟೊಂದು ಸೀನೇ ಇಲ್ಲ ಬಾಸು. ಬರ್ಬೇಕು, ಇಲ್ಲಾಂದ್ರೆ ಮರ್ಡರ್ ಆಗೋ. ಹೇಳಿದ ತಕ್ಷಣ ಒಪ್ಕೊಂಬಿಟ್ರು. ಸಂತೋಷ. ಕಾಫಿ ತಿಂಡಿ ರೆಡಿ ಮಾಡಿ ಕೇಳಿ, ಹಾಗೆ ಮಗಳನ್ನ ಕರ್ಕೊಂಬ. ಆಯ್ತು ರೀ. ಯಾಕಮ್ಮ ಇನ್ನೂ ರೆಡಿಯಾಗಿಲ್ವಾ? ನನಗೆ ಮದ್ವೆ ಇಷ್ಟ ಇಲ್ಲಮ್ಮ. ನೋಡು, ಹೆಣ್ಣು ಯಾವತ್ತಿದ್ರೂ ಬೇರೆಯವ್ರ ಮನೆ ಸೊತ್ತು ತಾನೆ. ಅಪ್ಪ ಎಷ್ಟೇ ಶ್ರೀಮಂತನಾಗಿರ್ಲಿ ಅಥವಾ ಬಡವನೇ ಆಗಿರ್ಲಿ, ತಾನ್ ಹೆತ್ತ ಮಗಳನ್ನ ದಾರ ಎರೆದು ಕೊಡ್ಲೇಬೇಕು. ಸುಮ್ನೆ ಹಠ ಮಾಡದೆ ಎದ್ದು ರೆಡಿಯಾಗು ಮಗಳೇ. ದಯವಿಟ್ಟು ಬಲವಂತ ಮಾಡ್ಬೇಡ, ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅಮ್ಮ, ನನಗೆಲ್ಲ ಅರ್ಥ ಆಗತ್ತಮ್ಮ. ನಿನಗೆ ಒಳ್ಳೇದಾಗ್ಲಿ ಅಂತನೇ ಗುರುಗಳ ಆಶೀರ್ವಾದ ಮಾಡಿ ಈ ಕುಂಕುಮನ ಕೊಟ್ಟಿದ್ದಾರೆ. ಇದನ್ನ ಹಚ್ತೀನಿ. ನಿನ್ ಕಣ್ಣಿಗೆ ಅವನ್ ಕಂಡ್ರೆ ಒಪ್ಕೋ, ಇಲ್ಲ ಅಂದ್ರೆ ದೇವ್ರೆ ತಪ್ಪಿಸ್ತಾ ಅಂತ ಅನ್ಕೋ. ಎಲ್ಲಿ ಕಣ್ಮುಚ್ಚು ಮಗಳೇ. ಕಣ್ಮುಚ್ಚು. ನೋಡ್ದ್ಯಮ್ಮ, ನಿನ್ಗಿಷ್ಟ ಆಯ್ತು ತಾನೆ? ಹ್ಞೂ ಅಮ್ಮ. ಏನ್ ನಡೀತಾ ಇದೆ ಇಲ್ಲಿ? ನನ್ನ ಮಗಳ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೋದರ ಮಾವ ಅಂತ ನಾನು ಇಲ್ಲೊಬ್ಬ ಬದುಕಿರ್ಬೇಕಾದ್ರೆ ನನ್ನನ್ನು ಕೇಳ್ದೆ ಹೇಗೋ ಈ ಮದುವೆ ಫಿಕ್ಸ್ ಮಾಡ್ದೆ? ನೋಡಯ್ಯ, ನನ್ನ ಮಗಳ ಅದೃಷ್ಟಕ್ಕೆ ಒಳ್ಳೆ ಹುಡುಗ ಸಿಕ್ಕಿದಾನೆ. ಅದನ್ ಕೇಳೋದಕ್ಕೆ ನೀನ್ಯಾರು? ನನ್ನ ಮಗಳು ಮದುವೆ ಮಾಡೋದಿಕ್ಕೆ ಯಾವ ದಾಸೈನ ಅನುಮತಿನೂ ಬೇಕಾಗಿಲ್ಲ. ಜಾಗ ಖಾಲಿ ಮಾಡೋ ಪರದೇಶಿ ನನ್ನ ಮಗನೇ. ನಾನು ಪರದೇಶಿನ? ಮನೆ ಕೆಲ್ಸಕ್ಕೆ ಅಂತ ಬಂದು ಸೇರ್ಕೊಂಡು ನಮ್ಮ ಅಕ್ಕನ್ನ ಮರಳು ಮಾಡಿ ಮದುವೆ ಆಗಿ ಮನೆ ಅಳಿಯಾದ ನೀನು ನನ್ನ ಪರದೇಶಿ ಅಂತೀಯ? ನಿನ್ನ ಹೆಂಡತಿ, ನಿನ್ನ ಮನೆ, ಈ ಆಸ್ತಿ ಎಲ್ಲ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆ. ನನಗೇ ಡೈಲಾಗ ಸೂಪರ್. ನಿನ್ನ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪ ಬೇಕಾದ್ರೆ ಕ್ಷಮಿಸ್ಬೋದು, ಆದ್ರೆ ನಾನು ನನ್ನ ಕಡೆ ಉಸಿರಿರೋ ತನಕ ಕ್ಷಮಿಸಲ್ಲ. ಈ ಮನೆಯಲ್ಲಿ ಒಂದು ಪಾವು ಅಕ್ಕಿ ಬೇಯಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು. ಅಂತದ್ರಲ್ಲಿ ನಿನ್ನ ಮಗಳ ಮದುವೆನ ನನಗ್ ಗೊತ್ತಿಲ್ದಿರಂಗ್ ಮಾಡ್ತೀಯ? ನೋಡೋ, ಇವನು ನನ್ನ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ನನ್ನ ಛೇಲ, ಆದ್ರೂ ನನ್ನ ಒಡ ಹುಟ್ಟದೊಂಥರ ನನ್ನನ್ನೇ ಪರದೇಶಿ ಅಂತೀಯ? ನೀನು ಮಾಡಿದ ಕೆಲ್ಸಕ್ಕೆ ನಾನೇ ನೀನು ಹೊಡಿತಿದ್ದೆ, ಆದ್ರೆ ನಾನ್ ನಿನ್ ಮೇಲೆ ಕೈ ಮಾಡಲ್ಲ. ನನ್ನ ಬದ್ಲಿಗೆ ಇವನು ನಿನ್ನ ಹೊಡಿತಾನೆ. ತಗೊಳ್ಳೋ, ಹೊಡಿಯೋ ಅವನ್ನ. ಬ್ಯಾಡಿ ಸಾರ್. ಹೊಡಿಯೋ. ಬ್ಯಾಡಿ ಸಾರ್. ಹೊಡಿಯೋ, ಹೊಡಿಯೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಕೊಟ್ಟಿರೋ ಮಾಂಜಕ್ಕೆ ಎಚ್ಚೆತ್ಕೊಂಡ್ರೆ ಬದುಕ್ತೀಯ, ಇಲ್ಲ ಅಂದ್ರೆ
ಲೋ ಗಣೇಶ ನೀವ್ ಮಾಡಿರೋ ಕೆಲ್ಸಕ್ಕೆ ನಿನ್ ಜೀವ ಸಹಿತ ಬಿಡ್ತಾರೇನೋ. ಮೊದ್ಲು ನೀನು ಬಸ್ ಹತ್ತಿ ಊರ್ಗ್ ಹೋಗ್ಬಿಡಪ್ಪ, ನಾವಾರು ಬದಿಕತ್ತೀವಿ. ಅಯ್ಯೋ ಏ ನೀನು ನಮ್ಕೊಂಬ ನಾವು ಹಾಳಾಗೋದ್ಬಲ್ಲ. ಹಣ್ಣು ತಿಂದವ್ರು ಯಾರೋ ಚಿಪ್ಪೆ ತಿಂದು ಸಿಗಾಕೊಂಡಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ಆಯ್ತು, ಆ ಹುಡುಗಿಗೆ ಹೋಗಿ ನಾನೇ ಸಾರಿ ಕೇಳ್ಬಿಡ್ತೀನಿ. ಏಯ್ ಮತ್ತ್ಯಾಕೋ ಬಂದೆ? ಆಂಟಿ ಆಂಟಿ ಏನೋ ಮಾಡ್ಕೊಳ್ತಾ ಇದ್ದೀರಾ? ಏಯ್ ಹುಡುಗಿರ್ ನಾವೇನೋ ಮಾಡ್ಕೋತೀವಿ, ನಿಂಗೆ ಯಾಕೋ? ಹೋಗೋ. ಆಂಟಿ ನಮ್ಮಮ್ಮ ನಿಮ್ಮ ಹತ್ರ ಸಕ್ಕರೆ ಇಸ್ಕೊಬರಕ್ ಹೇಳಿದ್ರು. ಏಯ್ ಮೊದ್ಲು ಉಪ್ಪಗ್ ಬಂದೆ, ಆಮೇಲೆ ಖಾರಕ್ ಬಂದೆ, ಈಗ ಸಕ್ಕರೆ ಕೇಳ್ಕೊಂಡ್ ಬಂದಿದ್ಯಾ? ನನಗ್ ಗೊತ್ತು ನೀನ್ ಏನಕ್ ಬಂದಿದ್ಯಾ ಅಂತ. ಆಂಟಿ ಆಂಟಿ ಪ್ಲೀಸ್. ಹೋಗ್ಲಿ ಬಿಡೆ, ಚಿಕ್ಕ ಹುಡ್ಗ ನೋಡಿದ್ರೆ ನೋಡ್ಕೋತಾನೆ. ಇವನ ಚಿಕ್ಕ ಹುಡ್ಗ ಬಿಟ್ರೆ ಈಗ್ಲೇ ಮಕ್ಳು ಮಾಡೋಂತರ ಕಾಣಿಸ್ತಾನೆ. ನಿನ್ನ ನಡಿಯೋ ಆಚೆ, ನಡಿಯೋ, ಹೋಗೋ ನೀನು. ಬಂದ್ಬಿಟ್ಟ. ಅಬ್ಬಬ್ಬಾ, ಈಗಿನ ಕಾಲದ ಹುಡುಗರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ವೆರಿ ಬ್ಯಾಡ್. ಯಪ್ಪಾ ಥು. ಓ ಮತ್ತೆ ಬಂದೆ ಕಣೆ. ನೋಡಿ ಬರ್ಲಿ ಬರ್ಲಿ, ಇವತ್ತಿದೆ ಅವನ್ಗೆ. ಹೋಗ್ ತೆಗೆ ಡೋರು. ತೆಗಿತೀನಿ, ಅವ್ನು ಹಣೆ ಬರ. ಏನ್ ಮಾಡ್ತೀಯೋ ಮಾಡು. ನೋಡಪ್ಪ, ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಫಿಲಮ್ ತೋರಿಸ್ತಾವ್ರೆ. ಸಖತ್ತಾಗಿದೆ ಫಿಲಮ್. ಇವ್ನ್ ಬಾಲ್ ಗಣೇಶ ಅಲ್ಲ ಕಣೆ. ಕೂಲ್ ಗಣೇಶ. ಗಣೇಶ ತಾನೆ, ಬರ್ಲಿ ಬಿಡೆ. ನೋಡಿಕೋ, ನೋಡಿಕೋ, ಏನ್ ಬೇಕಾದ್ರೂ ಮುಚ್ಕೊಡೆ. ಗಣೇಶ ಅಲ್ವೇ? ಕೂಲ್ ಗಣೇಶ. ಬಂದ್ಬಿಟ್ ನೋಡಿ ಗಣೇಶನ. ಏನ್ ಬಂದಿದ್ದು? ಮೇಡಮ್ ಅದು ಲುಕ್ ಹಿಯರ್. ಮೇಡಮ್ ಅವ್ರೆ, ಅದು ಅದೆಲ್ಲ ಆಗಕ್ಕಿಲ್ಲ. ನಮ್ಮ ಅಮ್ಮ ಅವರು ಕೂಲ್ ಗಣೇಶನ್ ಕರ್ಕೊಂಬ ಅಂತ ಹೇಳಿದ್ದಾರೆ. ನೀನು ಬಾಯಿ ಮುಚ್ಕೊಂಡು ಕಳಿಸು. ಮೇಡಮ್ ಅವರೇ, ನಾನು ಬೇಕು ಅಂತ ನಿಮ್ಮ ತಂದೆಯವ್ರನ್ನ ಹೊಡಿಲಿಲ್ಲ. ಸಮಯ ಸಂದರ್ಭ ಆಗಿತ್ತು. ನಾನು ಕ್ಷಮೆ ಕೇಳಕ್ ಬಂದಿದ್ದೀನಿ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಅಣ್ಣಾದ ಈ ಟೈಮ್ಗೆ ಫೋನ್ ಬರ್ಬೇಕಾ? ಹೇಳೋ ಕುರಿ. ಕೂಲ್ ಗಣೇಶ, ಆಂಜಿಯವರ ಹೆಂಡತಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬನ್ನಿ. ಹೌದಾ? ನಿಮ್ ತಾಯಿಯವ್ರು ಏನೋ ನಮ್ಮ ಹತ್ರ ಮಾತಾಡ್ಬೇಕಂತೆ. ಹೊರಡ್ಲಾ ಮೇಡಮ್? ನಮ್ಮಮ್ಮನ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಿಮ್ಮ ಅಳುನ ನಿಲ್ಲಿಸಿ ಕಾರಣ ಹೇಳಿ. ನನ್ನ ಕೈನಲ್ಲಾದಂಥ ಅಳಿಲ್ ಸೇವೆನ ನಾನು ಮಾಡ್ತೀನಿ. ಚೆನ್ನಾಗಿದ್ ನಮ್ ಸಂಸಾರ ಪರಿವಾರ ಹಾಳ್ ಬಿದ್ದಿದ್ ಕೋಟೆ ತರ ಆಗೋಯ್ತು. ಗಂಡನೇ ಒಂದಾರಿ, ನನ್ ತಮ್ಮನೇ ಒಂದಾರಿ. ಬಿಕ್ಕಟ್ಟಲ್ಲಿದೆ ನಮ್ ಸಂಸಾರ ಗಣೇಶ. ಇದಕ್ಕೆ ನಾನೇನ್ ಮಾಡ್ಬೇಕು ಮೇಡಮ್? ನನ್ ತಮ್ಮ ನಿನ್ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾನೆ. ಹೇಗಾದ್ರೂ ಮಾಡಿ ನನ್ ಮಗಳ ಮೇಲೆ ಅವನ್ಗೆ ಪ್ರೀತಿ ಬರೋ ಹಾಗೆ ಮಾಡ್ಸು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಪ್ಪ. ಆಯ್ತು ಮೇಡಮ್. ಬೇರೆ ಕಡೆ ಅಲ್ಲಾಡ್ಬೇಡ. ಆಪಲ್ ಬಿದ್ರೆ ತಲೆ ಓಡಾಯಿಸ್ಬಿಡ್ತೀನಿ. ಅಲ್ಲಾಡ್ಬೇಡ್ವೋ. ಬುಲೆಟು ಸ್ಮೋಕು ಪಾಪ ಸರ್. ಮಕ್ಕಳಾಗ್ದವನ್ಗೆ ಮದುವೆ ಮಾಡ್ದಂಗೆ ಆಯ್ತು ನಿಮ್ ಪರಿಸ್ಥಿತಿ. ಸಾರ್, ಈ ಆಪಲ್ ಮೇಲೆ ಗುರಿ ಇಡೋ ಬದಲು ಆಪಲ್ ತರ ಇರೋ ನಿಮ್ ಅಕ್ಕನ ಮಗಳ ಮೇಲೆ ಗುರಿ ಇಟ್ರೆ ಹೆಂಗಿರುತ್ತೆ? ನೀನ್ ಹೇಳೋದ್ ನೋಡಿದ್ರೆ ಮೈ ಎಲ್ಲ ಕರೆಂಟ್ ಪಾಸ್ ಆದಂಗ ಆಗತ್ತಲ್ಲಪ್ಪ. ನಾನು ಹೇಳೋ ಮಾತನ್ನ ನೀವು ಕೇಳ್ಬಿಟ್ರೆ ಜೋಗ್ ಪಾಲ್ಸಿಂದ ಡೈರೆಕ್ಟ್ ಕರೆಂಟ್ ನಿಮ್ ಬಾಡಿಗೆ. ಹೌದಾ? ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನತ್ರ ಬಿಹೇವ್ ಮಾಡ್ತೀರಿ. ನೀವು ಯಾವ್ದ್ರಲ್ಲಿ ಕಮ್ಮಿ ಇದೀರಿ ಬಾಸ್? ಫ್ರಂಟ್ ಅಲ್ಲಿ ನೋಡಿದ್ರೆ ಸಲ್ಮಾನ್ ಖಾನ್, ಸೈಡ್ ಅಲ್ಲಿ ನೋಡಿದ್ರೆ ಶಾರುಖ್ ಖಾನ್, ಬೆಂಡ್ ಆದ್ರೆ ದುನಿಯಾ ವಿಜಿ, ಟ್ವಿಸ್ಟ್ ಹೊಡೆದ ಅಂದ್ರೆ ಪುನೀತ್ ರಾಜ್ಕುಮಾರ್. ಆದ್ರೆ ನೀವು ಕೆರಿಯಾಗಿ ಟ್ರೈ ಮಾಡಿ. ಏನ್ ಬಾಸ್, ಅಲ್ಲಿ ನಿಮ್ಮ ಅಕ್ಕನ ಮಗಳು ಗಂಡ ಬಿಟ್ಟಿರೋ ಪಣಿಯಮ್ಮಂತರ ನಿಮ್ಗೋಸ್ಕರ ಕಾಯ್ತಾವಳೆ. ಇದ್ರಲ್ಲಿ ಒಂದು ವಿಷಯ ಇದೆ. ಅದೇನಪ್ಪಾ ಅಂದ್ರೆ, ಆ ಅಮ್ಮ ನಿಮ್ಮ ಅಕ್ಕ, ಅವನು ನಿಮ್ಮ ಅಕ್ಕನ ಗಂಡ. ನೀವು ಮನ್ಸಿಟ್ರೆ ಒಂದು ಕಲ್ಲಲ್ಲಿ 3 ಅಕ್ಕಿನ ಹೊಡಿಬಹುದು. ನಿಮ್ಮ ಅಕ್ಕನ ಮಗಳನ್ನ ನೀವು ಲವ್ ಮಾಡ್ಬಿಟ್ರೆ ನಿಮ್ಮ ಅಕ್ಕ ಖುಷಿ ಆಗ್ಬಿಡ್ತಾಳೆ. ನಿಮ್ ಬಾಬಾ ಎಷ್ಟೇ ದೊಡ್ಡವನಾದ್ರೂ ಏನ್ ತೊಳಿಬೇಕಲ್ಲ. ಸ್ಕೆಚ್ ಹಾಕಿ ರುಬ್ಬಿ ಬಾಸ್. ನೀನ್ ಹೇಳ್ತಾ ಇರೋದೆಲ್ಲ ಚೆನ್ನಾಗಿದೆ, ಬಟ್ ಇದನ್ನೆಲ್ಲ ಹೇಗಪ್ಪ ಮಾಡೋದು? ನೀವೇನು ಮಾಡಬೇಡಿ, ನಾನ್ ಜಾಗ ಫಿಕ್ಸ್ ಮಾಡಿದೀನಿ. ನೀವ್ ಎಂಟ್ರಿ ಕೊಟ್ಟು ಮಮ್ಮಿ ಅಮ್ಮ ಅಪ್ಪ ನೋಡಿದ ಹುಡ್ಗನ್ ಒಪ್ಪಿ ಮೂಗ್ ದಾರ ಹಾಕಿಸ್ಕೊಳ್ಳೋದು ನಿಮ್ಮ ಕಾಲ. ಸೂಟ್ ಆಗ್ಬೇಕು, ಒಪಿನಿಯನ್ ಇರ್ಬೇಕು, ಇಂಟರಾಕ್ಷನ್ ಆಗ್ಬೇಕು. ಇದು ಈ ಕಾಲ. ಅರ್ಥ ಆಯ್ತಾ? ನೀನ್ ಹೇಳೋ ಸರಿ ಕಣೆ. ಊಟನ ಹೇಗೂ ತಿನ್ಬೋದು, ಹೀಗೂ ತಿನ್ಬೋದು. ಎರಡೂ ಒಂದೇ. ನಮ್ ಕಾಲದಲ್ಲಿ ಹಿರಿಯರು ಸಂಪ್ರದಾಯ ಅಂತ ಹೇಳಿ ನಮ್ಗೊಂದ್ ಜೀವನನ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅನುಸರಿಸ್ತಾನೆ ಬರ್ತಿದೀವಿ. ಈ ವಿಚಾರನೆಲ್ಲ ನಾವು ನಮ್ ಮುಂದಿನ ಪೀಳಿಗೆಗೆ ಹೇಳೋದು ನಮ್ ಧರ್ಮ ಅಲ್ವೇನಮ್ಮ? ನನ್ನ ಅನುಭವನ ನಾನ್ ನಿನ್ಗೆ ಹೇಳಿದ್ದೀನಿ. ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಮ್ಮ. ಗಣೇಶನ್ಗೂ ಈ ವಿಷಯನ ಹೇಳಿದ್ದೀನಿ.
ಅಗ್ನಿಗ್ ಹೇಳಿ ಖಂಡಿತ ಮದ್ವೆಗೆ ಒಪ್ಪಿಸ್ತಾನೆ. ಓಹೋ, ಗಣೇಶ ಈ ಮದ್ವೆಗ್ ಬ್ರೋಕರಾ? ಈಗ ನಿಮ್ ಲವ್ ಟ್ರೈನಿಂಗ್ ಹೆಂಗೋ? ಬಂಧನ ಫಿಲಂ ನೋಡಿದಿರೋ? ಮುಂದಕ್ಕೆ ನೋಡ್ಕೊಳ್ಳಿ. ನಂದಿನಿ, ಐ ಲವ್ ಯು ನಂದಿನಿ. ಫಸ್ಟ್ ಲವ್ ಯಾಕೆ? ಸ್ಟಾರ್ಟಿಂಗ್ ಎಲ್ಲ ಆಗ್ಬಿಡ್ಲಿ. ನೀವು ಬಂಧನ ನಂದಿನಿ ತರ ಕಾಣ್ತಾ ಇಲ್ಲ, ಯಾರೋ ಜಯಮನ್ ಟೈಪ್ ಕಾಣಿಸ್ತಾ. ಮತ್ತೆ ನೀವು 20 years ಓಲ್ಡ್ ಲವ್ ಸ್ಟೋರಿ ಹೇಳಿದ್ರೆ, ಈಗ ಲವ್ ಅಂದ್ರೆ ಓಪನಿಂಗ್ ಟೇಕ್ ಆಫ್, ಆಮೇಲೆ ಪಬ್ ಬಾರ್, ಆಮೇಲೆ ಮಾಲು, ಆಮೇಲೆ ಲಿವಿಂಗ್ ಟುಗೆದರ್, ಆಮೇಲೆ 1 ವರ್ಷಕ್ಕೆ ಡೈವರ್ಸ್. ನಂದಿನಿ, ನಾನು 20 years ಬ್ಯಾಕ್ ಇದ್ದೆ. ಇದನ್ನೆಲ್ಲ ಕೇಳಿ ಹೃದಯ ಒಡೆದೋಗ್ತಾ ಇದೆ. ತಾವೇನ್ ಹೇಳ್ತೀರೋ? ಬಹಳ ಚೆನ್ನಾಗದೆ. ನೀವಿಂಗೆ ಲವ್ ಟ್ರೈನಿಂಗ್ ಹೇಳ್ಕೊಟ್ರೆ ನಿಮ್ 2 ಕಾಲು ಇರಕ್ಕಿಲ್ಲ. ಅರ್ಥ ಆಯ್ತು ಬಿಡಿ, ಚೇಂಜ್ ಮಾಡ್ಕೋತೀವಿ. ನಂದಿನಿ, ನೀವ್ ಹೆಂಗಿದ್ರು ಓಕೆ ನಂದಿನಿ. ಇವತ್ತು ಫ್ರೀ ಆಗಿದ್ದೀನಿ, ಸಿಕ್ಕಿ ನಂದಿನಿ. ತಮ್ಮ ಲವ್ ಟ್ರೈನಿಂಗ್ ಹೆಂಗಿರುತ್ತೋ ಅಂತ ಸುಮ್ಮನೆ ಟ್ರೈಲ್ ನೋಡ್ತಾ ಇದ್ವಿ. ಹೆಸರು ನೋಡಿದ್ರೆ ಕೂಲ್ ಗಣೇಶ, ಮಾಡೋ ಕೆಲ್ಸ ಎಲ್ಲ ಬರೀ ಈಟೆ. ನೀವೇನ್ ಬಾಸ್, ನೋಡಕ್ ಬಂಗಾರದ ಮನುಷ್ಯ ಇದ್ದಂಗಿದ್ರಿ. ಬ್ಯಾಕ್ ಅಲ್ಲಿ ನೋಡಿದ್ರೆ ಎಲ್ಲ ಮುಂದ್ ಜಾತ್ರೆಗೆ ಎಮ್ಮೆ ಕಡೆಯವ್ರಿದ್ದಾರೆ. ಇವ್ರನ್ನೇನಾದ್ರು ಕರ್ಕೊಂಬಂದ್ಬಿಟ್ರೆ ಆ ಹುಡುಗಿ ಬಲಿ ಕೊಡಕ್ ಬಂದವ್ರೆ ಅಂತ ಬೆದರ್ ಬಿಡ್ತಾಳೆ. ಏಯ್, ನೀನು ಈ ಫೀಲ್ಡ್ ತುಂಬಾ ಹೊಸಬ ಕಣೋ. ಎಣ್ಣೆ ಹೊಡೆಯಕ್ ಹೋದಾಗ, ಲವ್ ಮಾಡಕ್ ಹೋದಾಗ್ಲೇ ಸ್ಕೆಚ್ ಹಾಕೋದು. ಅರ್ಥವಾಯ್ತು ಬಿಡಿ. ಅದೆಲ್ಲ ಇರ್ಲಿ, ನೀನ್ ಯಾಕೆ ಹಿಂಗ್ ರೆಡಿ ಆಗಿದ್ಯಾ? ಲವ್ ಮ್ಯಾಟ್ರಿಗೆ ಹೋಗೋದಲ್ವೇ, ಅಟ್ಮಾಸ್ಫಿಯರ್ ಬ್ರೈಟು ಸಾಫ್ಟ್ ಆಗಿರ್ಲಿ ಅಂತ ಈ ಗೆಟಪ್ ಹಾಕೊಂಡಿದ್ದೀನಿ. ನೀನು ಬಲೆ ಗುಲ್ಮಾಂಜು. ಹೊಗಳ್ತಾವನ ಬೈತಾವನ? ಲೇ ಕುರಿ ಅಣ್ಣ, ನಮ್ ಗುರುಗಳು ನೋಡಕ್ಕೆ ಮದ್ವೆ ಗಂಡ್ ತರ ಇದಾರಲ್ಲ, ಅವ್ರನ್ನ ಬಡ್ದುಳ್ಳಿ ಗಂಡ್ ಮಾಡು. ಹಂಗೇಳಿದ್ರ? ಅಯ್ಯೋ, ಎಲ್ಲೆಲ್ಲ ಬಳಿತಾನೆ ಬಾಸ್. ಬಂಗಾರ ಮನ್ಸ್ದಂಗಿದ್ದವನ ಬಕಾಳ ಬಾತ್ ಮಾಡಿದ್ರಲ್ಲ, ಇವ್ರು ಬ್ಯಾಕಪ್ ತುರಮಣೆ ತುರಿಯ. ಈ ಗೆಟಪ್ ನಿಮ್ಗೆ ಓಕೆ ಆಗಿದ್ರೆ ಹೋಗೋಣ ಬಾಸು. ಏಯ್, ನೀವೆಲ್ಲ ಎಲ್ಲ ಇರೋ ಹೆಂಗೆ? ಬರ್ತಾಳೆ ಅಂತ ಆಸೆ ಹುಟ್ಸಿದ್ಯಾ? ಅವಳೇನಾದ್ರೂ ಬರ್ಲಿಲ್ಲ ಅಂದ್ರೆ? ಬರ್ತಾಳೆ ಬಾಸ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ನಿಮ್ ಗನ್ನ ಒಳಗಿಟ್ಕೊಳ್ಳಿ. ಬರ್ಲಿಲ್ಲ ಅಂದ್ರೆ ಮಕ್ಕಳೇ ಕೆಡ್ಕೊಂಡು ತುರಿಯೋ ಪ್ರೋಗ್ರಾಮ್ ಇದ್ದಂಗೆ ಐತಲ್ಲ. ಬಂದು ಬಚಾವ್ ಮಾಡಿದ್ಲು ಗಜಲಕ್ಷ್ಮಿ. ಪಾಪಂ ಪಾಪಂ ಇದ್ದಂಗೆ ಅವಳೆ ಬಂದ್ಬಿಟ್ಲು ಬಾಸ್. ಬಾಸ್ ಬರ್ತಾವಳೆ, ಗೆಟ್ ರೆಡಿ ಮಾಡ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿ ತಬ್ಕೊಂಬಿಡಿ. ಕಾಲೇಜ್ ಹುಡುಗರ ತರ ತಬ್ಕೋಬೇಕಾರೆ ಹುಷಾರಾಗಿರಿ, ಗಾಬರಾಡ್ಬೇಡಿ, ಬೆದರ್ ಬಿಡ್ತಾಳೆ. ಜಾಸ್ತಿ ಹೊತ್ತು ತಬ್ಕೋಬೇಡಿ. ಬಾಸ್, ನಿಧಾನಕ್ಕೆ ಹೋಗಿ ತೊದಲ್ದಂಗೆ ತಮ್ಮ ಲವ್ ಸ್ಟೋರಿನ ಓಪನ್ ಮಾಡ್ಕೊಡಿ. ಏಕ್ದಮ್ ಹೆಂಗೋ? ಗಿಡ ಮರನ ತೋರಿಸಿ ನಾನು ನೇಚರ್ ಲವರ್ ಅನ್ನಿ, ಹುಡುಗಿನ ತೋರಿಸಿ ನೀನು ನೇಚರ್ಗಿನ ಸೂಪರ್ ಆಗಿದ್ಯಾ. ಹುಡುಗಿರಿಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ. ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ. ಚಿಟ್ಟೆ ಹಿಡೀರಿ, ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಿಡೀರಿ. ಅದೇನೋಪ್ಪ, ಇತ್ತೀಚೆಗೆ ಚಿಟ್ಟೆ ನೊಣ ಎಲ್ಲ ವಿಲನ್ ಆಗ್ಬಿಟ್ಟಿದ್ಯಂತೆ. ಮೊನ್ನೆ ಯಾವ್ದೋ ಒಂದ್ ನೊಣ ವಿಲನ್ ಆಗ್ಬಿಟ್ಟು ಸುದ್ದಿ ಬ್ಯಾಕ್ ಫುಲ್ಲು ಫೇಮಸ್ ಆಗ್ಬಿಟ್ಟಿದ್ಯಂತೆ. ನೋಡ್ಕೊಂಡು ಹುಷಾರಾಗಿಡಿರಿ. ಈಗ ಹೋಗಿ ನಿಮ್ಮ ಲವ್ ಸ್ಟೋರಿನ ಓಪನ್ ಮಾಡಿ. ಹೋಗಲಿ, ಹೋಗಿ ಬಾಸ್. ಬಕರ ಹೋಗ್ತಾ ಐತೆ. ಹಾಯ್. I like nature. You are like my nature call. You are like park butterfly. Butterfly? ಅಯ್ಯಯ್ಯೋ, ಲವ್ ಮಾಡತರ ತಪ್ಕೋದ್ರೆ ಬುದ್ಧಿ ನೋಡಿಗೆ ಇಟ್ಟು ರೂಪ್ದಂಗ್ ರೂಪ್ತಾವನಲ್ಲ ಬಾಸ್. ಅಯ್ಯೋ ಹಂಗಲ್ಲ ಬಾಸ್, ಐ ಆಮ್ ಸಾರಿಯಾ. ಅಯ್ಯೋ ನೀವು ಬನ್ನಿ ಬಾಸ್. ನೀವೇನ್ ಬಾಸ್ ಹುಡುಗಿರಿಗೆ ಈ ಟೈಪ್ ಲಾಕ್ ಹಾಕ್ತೀರಿ? ಈ ಟೈಪ್ ಲಾಕ್ ಹಾಕ್ಬಿಟ್ರೆ ಎದುರು ಬಿಡ್ತಾರೆ. ಆ ಹುಡುಗಿ ಟೈಪ್ 1 ಅಲ್ಲ, ಟೈಪ್ 2. ಅಂದ್ರೆ ಒಂಥರ ಕಡ್ಸು ಇದ್ದಂಗೆ. ನೀವು ಆ ಟೈಪ್ ಹೋಗಿ ಹಿಡ್ಕೊಂಡ್ಬಿಟ್ರೆ ಗಬರಾಡ್ಬಿಡ್ತಾಳೆ. ಹೆಣ್ಮಕ್ಳನ್ನ ನಿಧಾನಕ್ಕೆ ಮಾತಾಡಿಸ್ಬೇಕು. ನೀವು ಕ್ಯಾಚ್ ಹಾಕೋದ್ ನೋಡಿದ್ರೆ ಕಾಡಿನ ರಾಜ ಟೈಗರ್ ಪ್ರಭಾಕರ್ ಟೈಪ್ ಹಾಕ್ತಿರಿ. ಪ್ರೇಮಲೋಕ ರವಿಚಂದ್ರನ್ ಟೈಪ್ ಕ್ಯಾಚ್ ಹಾಕ್ಬೇಕು ಬಾಸ್. ಏನ್ ಮಾಡಿದ್ರು ಸ್ಲೋ ಅಂಡ್ ಸ್ಟಡಿ ಆಗಿರ್ಬೇಕು. ನೀವೀಗ ಒಂದು ಕೆಲಸ ಮಾಡಿ, ಹೋಗಿ ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ. ನಾನು ನಿಮ್ ಬಗ್ಗೆ ಅವಳ ಹತ್ರ
ಬಿಲ್ಟಪ್ ಕೊಡಕ್ ಟ್ರೈ ಮಾಡ್ತೀನಿ. ಇಡೀರಿ. ರೀ, ನಾನ್ ಏನಂತ ತಿಳ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ನಮ್ ಬಾಸು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ. ನಮ್ ಬಾಸ್ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕನ್ಸ್ ಕಾಣ್ತಿದ್ದಾರೆ. ನಿಮ್ ತಾಯಿಯವರ ಆಸೆನೂ ಅದೇನೆ. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಕಣ್ತುಂಬ ನೋಡ್ಬೇಕು ಅಂತ ಇದ್ದಾರೆ. ನಮ್ಮ ಆಸೆನೂ ಅದೇನೆ. ನಿಮ್ಮಿಬ್ಬರನ್ನು ಲವ್ ಅಲ್ಲಿ ತಗ್ಲಾಕ್ಸಿ ನಮ್ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗಿ ಓಡೋಣ ಅಂತ ಇದ್ದೀನಿ ಮೇಡಮ್. ಹೌದು, ಹುಡುಗಿರ್ ಬಗ್ಗೆ ನಿನ್ಗೇನ್ ಗೊತ್ತು? ಹಾಯ್, ಅವ್ರ ಬಗ್ಗೆ ನಂಗೆ ಎಲ್ಲ ಗೊತ್ತು. ಆಗಿನ ಕಾಲದ ಹುಡುಗಿರು ಮನೆಗೆ ಯಾರಾದ್ರೂ ಗಂಡಸರು ಬಂದ್ರೆ ತಲೆ ಮೇಲೆ ಸೆರಗ ಹಾಕೊಂಡು ಗೋಡೆಗೆ ಅಲ್ಲಿ ತರ ಕಚ್ಕೊಂತ ಇದ್ರು. ಈಗಿನ ಕಾಲದ ಹೆಂಗಸರ ಗಂಡಸರು ಎದುರುಗಡೆ ಬಂದ್ರೆ ಆಲ್ ಓಪನ್, ಡೋಂಟ್ ಕೇರ್. ಇವತ್ತು ಪಬ್ಬಲ್ ನೋಡಿ ಅವರೇ, ಬಾರಲ್ಲಿ ನೋಡಿ ಅವರೇ, ಲಿವಿಂಗ್ ಟುಗೆದರ್ ಅವರೇ, ಡೈವರ್ಸ್ ಕೋರ್ಟಲ್ಲೂ ಅವರೇ. ಪಾಪ ಆ ಕಾಲದ ಹೆಂಗಸರಿಗೆ ಪೌಡರ್ ಇಲ್ಲ, ಸ್ನೋ ಇಲ್ಲ, ಇಟ್ಟುಂಡು 6 ಮಕ್ಕಳನ್ನ ಇರೋರು. ಈಗಿನ ಕಾಲದ ಹುಡುಗಿರಿಗೆ ಇಟ್ಟು ಬೇಡ, ಬಟ್ಟೆನೂ ಬೇಡ, ಮಕ್ಕಳು ಬೇಡ, ಗಂಡನೂ ಬೇಡ. ಒಟ್ಟಿನಲ್ಲಿ ಅವ್ರ ಹಣೆ ಬರ ನೋ ಎಫೆಕ್ಟು. ಥಿಯೇಟ್ರು ಫುಲ್ಲು, ಗಲ್ಲ ನಿಲ್ಲು. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇಲ್ಲ, ಜನರೇಷನ್ ಗ್ಯಾಪ್ ಅಷ್ಟೇ. ನೀನು ಸುತ್ತಿ ಬಳಸಿ ಅವನನ್ನ ನನಗೆ ಲಿಂಕ್ ಮಾಡಕ್ ಬರ್ಬೇಡ. ನಾನು ಆಗ್ಲೇ ಒಬ್ಬ ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀರಾ? ರೇ, ಮುಂಚೆನೆ ಹೇಳಕ್ ಆಗಲ್ವೇನ್ರಿ ನಿಮ್ಗೆ? ಇಷ್ಟೊತ್ತು ನನ್ನ ಮಾಮ ಕೆಲಸ ಮಾಡ್ದಲ್ರಿ. ಒಳ್ಳೆ ಕತೆ ಆಗೋಯ್ತಲ್ಲ. ನನ್ಗೆ ಹೇಳ್ದಂಗೆ ಅಮ್ಮ ಕ್ಯಾಚ್ ಹಾಕೊಂಬಿಟ್ಟವಳಲ್ಲ. ಆ ದರ್ವೇಸಿ ಯಾರು? ನೀನೇ. ಗಣೇಶ, ಏನಪ್ಪ ಒಬ್ಬೊಬ್ನೆ ಮುಲುಕ್ತಾ ಇದೀಯಾ? ಅದು ಸಾಂಗ್ ಇಮ್ಯಾಜಿನೇಷನ್ ಹೋಗಿದೆ. ಯಾರ ಜೊತೆನೋ? ಆಂಜಿ ಮಗಳ ಜೊತೆ. ಅಲ್ಲಿಗೆ ನಿನ್ ಕತೆ ಕಸಕ್ಕ. ಏನು ಯಾವುದೋ ಹೊಸ ಮಚ್ಚು ವಾಸನೆ ಬಂದಂಗ ನನ್ನ ಮಗಳನ್ ಮದುವೆ ಆಗುವತ್ ಹೇಳಿದ್ರೆ ಅತ್ತೇ ನೀನೇ ಚೆನ್ನಾಗಿದೀಯಾ ಅಂತ ಹೇಳೋನು ತಿರುಗಿ ಏನ್ ಮಾಡ್ಕೊಂಬಂದು ಸಂಪತ್ತಿಗೆ ಸವಾಲು. ಓಮು ವೀರೊಂದು ಮದಕರಿ, ವೀರ ಕನ್ನಡಿಗ, ಸಂಗೊಳ್ಳಿ ರಾಯಣ್ಣ ಎಲ್ಲ ಓಕೆ. ಈ ಎಮ್ಮೆ ಕಡಿಯೋದು ಯಾಕೆ? ಯಾರಣ್ಣ ನೀವು? ಬಾಸ್, ನಾವು ಟೀಮ್ಗೆ ಸೇರಿದವರು ಬಾಸ್. ನೋಡಿ, ಅಗ್ನಿ ಟೀಮ್ದು ಮಾರ್ಕ್ ಐತೆ. ನಿಮ್ ಕೈ ಮೇಲೆ ಮಾರ್ಕೆ ಕಾಣಿಸ್ತಿಲ್ವಲ್ಲ? ಬಾಸ್ ಯಾಕೋ ಒಂದ್ ಟೈಪ್ ಕಾಣ್ತಾವ್ರಲ್ಲ. ನನ್ಗೆ ಯಾಕೋ ಡೌಟ್ ಆಗ್ತಾ ಇದೆ. ಪ್ಯಾಂಟ್ ಪಿಚ್ಚಿ ಮಾರ್ಕ್ ನೋಡ್ಬೇಕು. ಆಂಜಿ ಮಗಳನ್ನ ಲವ್ ಮಾಡ್ತೀಯಾ ಇಲ್ವಾ? ಏನಪ್ಪ ಆಂಜಿ ಮಗಳನ್ನ ಲವ್ ಮಾಡ್ತೀಯೋ ಇಲ್ವಾ ಅಂತವ್ರೆ. ಆ ಸೂರ್ಯ ಬೇರೆ ಲವ್ ಮಾಡ್ತಾವನೆ, ಆಂಜಿ ಬೇರೆ ಯಾರು ಲವ್ ಮಾಡಿದ್ರೆ ಕತ್ತರಿಸ್ತೀನಿ ಅಂತಾನೆ. ಇವ್ರು ಲವ್ ಮಾಡು ಅಂತಾರೆ. ನಿಜ ಹೇಳ್ಬಿಡ್ಲಾ ಬಾಸ್? ಜೋಬಲ್ಲಿ 3 ರೂಪೀಸ್ ಇಲ್ಲ. ಅವ್ರು ನಮ್ಮ ಮನ್ಸಾರ ಪ್ರೀತಿಸ್ತಾ ಇದೀರಿ. ಅವ್ರು ಹೂ ಅಂದ್ರೆ ಲಾಕ್ ಹಾಕೊಂಡು ಮದ್ವೆ ಆಗ್ಬಿಡ್ತೀನಿ. ಇವರು ಊರು ಬಿಟ್ಟು ಹುಡುಗಿರು ಏನ್ ಮೇಡಮ್ ಅವ್ರೆ ಹಿಂಗ ಡೋಸ್ ಕೊಡೋದು? ಜಲಮಲ 2 ಕಟ್ಕೊಂಡ್ಬಿಟ್ಟಿತ್ತು. ಲವ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಟೆಸ್ಟ್ ಟೆಸ್ಟ್ ಈ ತರ ಮಾಡೋದು. ಬೇರೆ ಟೈಪ್ ಇತ್ತು, ಚಾನ್ಸ್ ಕೊಟ್ಟಿದ್ದಿದ್ರೆ. ಏನ್ ಬಾಸು, ಸಮುದ್ರದ ಮಧ್ಯ ಎಂಡ್ರನ್ನ ಪಕ್ಕದಲ್ಲಿ ಹಾಕೊಂಡು ಮಜಾ ತಗೊಂಡು ನಾರಾಯಣ ಸ್ವಾಮಿ ಟೈಪ್ ನಗ್ತಾ ಇದ್ರಿ. ವಿಷಯ ಏನು ಅಂತ ನಮಗೂ ನಕ್ಕಿದ್ರೆ ನಾವು ಮಜಾ ತಗೊಂತಿದ್ವಿ. ನೀವೇ ನಾವೇ ವಿಷಯ ಯಾಕೋ ನಂಬುಡಿಕೆ ಬರಂಗೈತಲ್ಲ. ಹೌದು, ನೀವೇ ಮುಂದೆ ನಿಂತ್ಕೊಂಡು ಬ್ರೋಕರ್ ತರ ಫಿಕ್ಸ್ ಮಾಡಿದ್ರಲ್ಲ. ಅವಳ ಜೊತೆ 7 ಹೆಜ್ಜೆ ಇಟ್ಕೊಂಡು ಬೆಡ್ರೂಮ್ ಹೋಗ್ತಾ ಇದ್ರೆ ಹೇಗಿರುತ್ತೆ ಅಂತ ಅನ್ಭವಿಸ್ಕೊಂಡು ನಗ್ತಾ ಇದೀನಿ. ಇವನು ಫಸ್ಟ್ ನೈಟ ಅಯ್ಯ ನನ್ನ ಟೀ ಸಿಗಾಕ. ಅವಳು ಅರ್ಗಿಣಿ, ಇವನು ಗೇಂಡ ಮೃಗ. ಬಾಸು, ನಿಮ್ಮಂತವ್ರ ಜೊತೆ ಬಾಳ್ವೆ ಮಾಡ್ಬೇಕು ಅಂದ್ರೆ ಅವಳು ಬಲ್ಗಡೆನೆ ಎದ್ದಿರ್ಬೇಕು. ಕಣ ಅವ್ರೇನೋ ಕೇಳ್ತಾವ್ರೆ, ಇವನೇನೋ ಹೇಳ್ತಾವ್ರೆ. ಅನ್ಯಾಯವಾಗಿ ಮಧ್ಯ ನಾನ್ ಸಿಕ್ಕಾಕಬಿಟ್ಟೆ. ಅವಳನ್ನ ಅರಗಿಣಿ ತರ ಹೆಂಗ್ ನೋಡ್ಕೋತೀನಿ ಅಂದ್ರೆ ನೀವಿಬ್ರು ಸಂತೋಷವಾಗಿರ್ಬೇಕು, ಅದೇ ನಮ್ಮ ಆಸೆ. ಖಂಡಿತವಾಗ್ಲೂ ನಿಮ್ ಸಂತೋಷಕ್ಕೆ ಧಕ್ಕೆ ಬರಕ್ ಬಿಡ್ತೀನಾ ಮಾವ? ನೀವು ಸಂತೋಷವಾಗಿರ್ಬೇಕಲ್ವಾ? ಏಯ್, ನಿನ್ನ ಮಗಳನ್ನ ಮದ್ವೆ ಆಗಿದ್ದು ಅವಳನ್ನ ದಿನ ಹಿಂಗ್ ಹೊಡೆಯೋದಿಕ್ಕೆ, ಅದನ್ನ ನೀನ್ ನೋಡಿ ಸಂತೋಷ ಪಡಕ್ಕೆ. ಹೆಂಗೆ ನಿನ್ ಮಗಳ ಜೀವನ ಸೂಪರಾ? ಸಣ್ಣ ಮಕ್ಕಳೆಲ್ಲ ಕಾಯಿಲೆ ಬಂದು ಸತ್ತೋಗ್ಬಿಡ್ತಾರೆ. ಈ ನನ್ನ ಮಗನಿಗೆ ಡೆಂಗ್ಯೂ ಬಂದು ಸತ್ತೋಗ್ಬಿಡ್ಬೋದ? ಏಯ್, ಏನ
ಗರ ಬರ್ದೊಂಥರ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಬಾಸ್, ನಿಮ್ಮ ಲವ್ ಸ್ಟೋರಿ ಪ್ರೀತಿಸೋದ್ ತಪ್ಪ ರವಿಚಂದ್ರನ್ ಟೈಪ್ ಅನ್ಕೊಂಡೆ. ಯಾಕೋ ಬರ್ತಾ ಬರ್ತಾ ಫಿಲ್ಟರ್ ಇಲ್ದೇ ಇರೋ ಉಪೇಂದ್ರನ್ ಟೈಪ್ ಆಗ್ತಿದ್ಯಲ್ಲ ಅಂತ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಚೆನ್ನಾಗಿದ್ದು ನನ್ನ ಜೀವನದಲ್ಲಿ ಬೆಂಕಿ ಹಚ್ಚಿ ಆಸ್ತಿನೆಲ್ಲ ಹೊಡ್ಕೊಂಡು ನನ್ನ ಸುಂದರವಾಗಿದ್ದು ಬಾಳ್ನಲ್ಲಿ ಆಟ ಆಡಿ ನನ್ನ ನಡು ರೋಡ್ ತಂದು ನಿಲ್ಸ್ಬಿಟ್ಟ. ಯಾವ್ದೋ ಕರ ಫ್ಲಾಶ್ ಬ್ಯಾಕು. ಅದೆಲ್ಲ ನಿಮ್ಗ್ಯಾಕೆ? ನನ್ಗೀಗ ಮೂಡ್ ಬಂದಿದೆ. ನೀವಿಬ್ರು ಹೋಗಿ ಅವಳನ್ನ ಎತ್ತಾಕೊಂಬನ್ನಿ. ನೀವು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಹರಿಶ್ಚಂದ್ರ ಘಾಟಲ್ಲಿ ಒಲೆ ಮೇಲೆ ಉರಿತಾ ಇರೋ ಡೆಡ್ ಬಾಡಿನ ಕೈಯಾಕೆ ಎತ್ಕೊಂಬ ಅನ್ನಂಗಿದೆ. ಏಯ್, ಜಾಸ್ತಿ ಮಾತಾಡ್ಬೇಡ. ನೀನು ಕೈ ಹಾಕಿ ಹೆಣ ತರ್ತೀಯೋ ಇಲ್ಲ ನೀನು ಹೆಣ ಹಾಕ್ತೀಯೋ ನನಗೆ ಗೊತ್ತಿಲ್ಲ. ಅವಳೀಗ ನನಗ್ ಬೇಕು. ಅಲ್ಲ, ಅದು ಬಂದು ಅಯ್ಯೋ, ಈ ಸಾಲ ಮಾಡೋದು ಸಾಕು, ಸಾಲ ತೀರ್ಸಕ್ಕೆ ಈ ಜೀತ ಮಾಡೋದು ಸಾಕು. ಏನದು ಶಬ್ದ? ಕರೆಂಟು. ಏಯ್, ಏ ಕೊಬ್ರಾ ಅಣ್ಣ, ಸಂಗಮೇಶ, ಬಂದೆ ಯಜಮಾನ್ರೆ. ಈ ಮನೆಯಲ್ಲಿ ನೆಮ್ಮದಿದ್ದು ನಿದ್ದೆನೂ ಮಾಡಂಗಿಲ್ಲ. ಅಣ್ಣ, ಏನಣ್ಣ ಕರೆದಿದ್ದು? ಏಯ್, ಯಾರ ಕಳ್ಳ ನುಗ್ದಂಗಿದೆ, ಹುಡುಕಿ, ಎಲ್ಲ ಕಡೆ ಹುಡುಕಿ. ಏಯ್, ನೀ ಈ ಕಡೆ ಹೋಗು. ಏಯ್, ನೀ ಆ ಕಡೆ ಹೋಗು. ಲೇ, ನೀ ಆ ಕಡೆ ಹೋಗಲೇ. ನನ್ಗೆ ಗೊತ್ತಾಗ್ಲಿಲ್ಲ ಅಣ್ಣ, ನಿದ್ದೆ ಕಣ್ಣು ತಪ್ಪಾಯ್ತಣ್ಣ. ಹೋಗು. ಯಾರಿರ್ಬಹುದು? ಅಗ್ನಿ ಗ್ಯಾಂಗ್ ಕರ್ಕೊಂಡು ಹೋಗು ಅಂತ ಮಗು ಕೇಳ್ದಂಗೆ ಕೇಳ್ದ. ಕುರಿನೇ ಬೇಕು ಅಂತ ನನ್ನನ್ನು ಕರ್ಕೊಂಡ್ಬಂದು ತಗ್ಲಾಕ್ಸ್ಬಿಟ್ಟಲ್ಲಪ್ಪ. ಎಲ್ಲೋದ್ನೋ ಏನೋ. ಅಯ್ಯ ನನ್ನ ಮಗನೇ, ನೀನಾ ಇಲ್ಲಿ ಕೂತ್ಕೊಂಡು ನೀನು ಗಣಸ್ ಕೇಳ್ತಾ ಇದ್ಯಾ? ಇಲ್ಲೇ ಕೂತಿರೋ, ನಾನು ಆ ಕಡೆ ಹೊಟ್ಟು ಬರ್ತೀನಿ, ಹುಷಾರು. ಮಶಾಣದಲ್ಲಿ ಬೇಕಾದ್ರೆ ಆಟ ಕಟ್ಬೋದು, ಇಲ್ಲ ಆಗಲ್ಲ, ಬರೀ ಬೂತ್ಗಳ ಕಾಟ. ಅಯ್ಯೋ, ಈ ರೌಡಿಗಳ ಮನೆಯಲ್ಲಿ ಇರಬಾರ್ದು ರೀ. ಜಿರ್ಲೆ ಓಡಿ ಹೋದ್ರು ಹೇಳ್ಬೇಕು, ನಾಯಿ ಬೊಗಳಿದ್ರು ಹೇಳ್ಬೇಕು. ನಾನೆಲ್ಲ ಕನ್ನಡ ಕೂಲ್ ಗಣೇಶ ಬಂದು ಅಯ್ಯೋ ನನ್ನ ನೋಡೇ ಇಲ್ಲ, ನಾನೇ ಎಲ್ಲ ಹೇಳ್ಬಿಡ್ತಿತ್ತಲ್ಲಪ್ಪ. ಅಯ್ಯೋ, ಇವತ್ತು ಜೀವತ್ವಾಗಿ ಹೊರಗಡೆ ಹೋಯ್ತೀನೋ ಇಲ್ವ ನಂಗೆ ಡೌಟ್. ಹಾಳಾದವಳು ಎಲ್ಲ ಮನಗವಳೆ. ಇದು ಕಕ್ಸಾನೋ ಬಸ್ಸಲ್ಲೋ ಗೊತ್ತೇ ಆಗ್ತಾ ಇಲ್ವೇ? ಎಲ್ಲವಳೆ? ಅಯ್ಯೋ ಮೇಡಮ್ ಅವರೇ, ಅಗ್ನಿ ಅಣ್ಣ ಅವರು ನಿಮ್ಮನ್ನ ನೋಡ. ಯಾವುದೋ ಗಂಡು ಹೆಣ್ಣಿನ ಧ್ವನಿ ಕೇಳಿಸ್ತಾ ಇದೆಯಲ್ಲ. ಗೊಂಬೆ. ಮೇಡಮ್ ಅವರೇ, ಈ ಬೇವರ್ಸಿ ಬಗ್ಗೆ ನೀವ ಯಜಮಾನ್ರೆ? ಏನೋದು? ಏನಿಲ್ಲ ಯಜಮಾನ್ರೆ. ಈ ಬುದ್ಧು, ಆ ಅಗ್ನಿ ನಿನ್ನನ್ನು ಹೆದರ್ಸಿ ಇಲ್ಲಿ ಕಳಿಸಿರ್ತಾನೆ ಅಂತ ಗೊತ್ತು. ನಾನು ನಿಮ್ಮನ್ನೇ ಇಷ್ಟಪಡ್ತಿರೋದು, ನಿಮ್ಮನ್ನೇ ಮದುವೆ ಆಗೋದು. ಕೇಳಕ್ಕೆ ಸೂಪರ್ ಆಗೈತೆ. ಲ್ಯಾಂಡ್ ಪ್ರಾಬ್ಲಮು ಓಕೆ ಆಗಿ, ಇವಳು ಓಕೆ ಆಗಿ, ತಗಲಾಕೊಂಬಿಟ್ರೆ ಸ್ವರ್ಗನೇ ಪಕ್ಕದಲ್ಲಿದ್ದಂಗೆ. ಅಲ್ಲಿ ಮಗಳು ಏನಾಯ್ತು ನನ್ನ ಮಗಳಿಗೆ? ನಿಮ್ ಮಗಳು ಕಾಲ್ ಮೇಲೆ ಚೆಲ್ಲ ಹೋಗ್ತಿದ್ದಂತೆ. ಅಯ್ಯೋ, ಎಲ್ಲ ಕೂಗಾಡ್ತವ್ರೆ, ಸಿಗಾಕೋಬಿಟ್ಟು ಏನೋ. ಎಲ್ಲೋಗ್ಲಪ್ಪ, ಈ ಡಬ್ದೊಳಗೋಸ್ಕೊಬಿಡ್ತೀನಿ, ಜಾಗ ಚೆನ್ನಾಗೈತೆ. ಬೆಳಗ್ಗೆ ತನಕ ಉಸಿರಿದ್ರೆ ಸಾಕು ಪಾಂಡುರಂಗ ಬಿಟ್ಟಲ್ಲ, ಆಮೇಲೆ ಹೆಂಗೋ ಬದುಕತೀನಿ. ಒಬ್ಬ ಯಾರು ನೋಡ್ತಿಲ್ಲ. ಈ ಗಣೇಶನಿಂದ ಲಾಕ್ ಆಗ್ಬಿಟ್ಟಿದ್ದೆ, ಈಗ ಹೆಂಗೋ ಸೇಫ್ ಆದೆ ಅಲ್ಲ. ಈ ಮನೆಲ್ಲ ಏನ್ ನೋಡಿದ್ರು ತಪ್ಪು, ಏನ್ ಮಾತಾಡಿದ್ರು ತಪ್ಪು. ಸುಮ್ನೆ ಹೊಡೆಯೋದೊಂದು ಕಲ್ತಿದ್ದಾರೆ. ಇಲ್ಲಿರೋದೇ ಒಂದ್ ದೊಡ್ಡ ಕರ್ಮ. ಅಯ್ಯೋ, ಯಾವನೋ ಬಂದು ಮಲಿಕಬಿಟ್ನಲ್ಲಪ್ಪ, ಉಸಿರಿಗೆ ಕಟ್ ಸತ್ತಿಗಿತ್ತು ಅದನ್ನು. ಈ
ಬರ್ತೀನಿ ತಡಿ. ತಿಗಿಣೆಗಿದೆ ರಾಮಬಾಣ. ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ, ನನಗೆ ಚಮಕ್ಕ. ಈಗ ನಮ್ದಿಂದ ಮಲಗ್ಬೋದು. ಅಪ್ಪ ಪಾಂಡುರಂಗ ವಿಠಲ, ಇವತ್ತಾದ್ರೂ ಒಂದು ಒಳ್ಳೆ ಪೇಸ್ ತೋರ್ಸಪ್ಪ. ಧನಯೋಗ, ಧಾನ್ಯ ಯೋಗ, ಭೂಯೋಗ, ಬೇಕಾದಷ್ಟು ಸ್ತ್ರೀ ಯೋಗ ನನ್ನೊಬ್ಬನಿಗೆ ಸಿಗೋಂಗ್ ಮಾಡಪ್ಪ. ಇದೇನಿದು ಬ್ಯಾಚುಲರ್ ರೂಮಿನಲ್ಲಿ ನ್ಯಾಚುರಲ್ ಗರ್ಲ್ ವಾಯ್ಸು? ರಾಮೇ, ಇಷ್ಟೊತ್ತಾದ್ರೂ ಕೆಲ್ಸಗಾರ ಪತ್ತೆ ಇಲ್ವಲ್ಲ? ಒಳ್ಳೇದ್ ನೆನ್ಸ್ಕೊಂಡ್ ಗಣೇಶ, ಇದೇನು ರಾತ್ರಿ ಇಷ್ಟು ಉದ್ದ ತೆಂಗಿನ ಮರ ಬೆಳೆದಂಗ್ ಬೆಳೆದ್ಬಿಟ್ಟಿದ್ಯಾ? ಯಾರಾದ್ರೂ ನೀರು ಗೊಬ್ಬರ ಹಾಕುದ್ರೇನೋ? ಹೇಯ್ ಹೋಗ ಆ ಕಡೆ, ನಿನ್ ಮಗ ನೋಡಿದ್ರೆ ಕೆಲಸ ಆಗಲ್ಲ. ಅಣ್ಣ, ಇದೇನಣ್ಣ ನೀವು ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಪುಸ್ತಕಂತ ನಿಮ್ಮನೆಗ್ ಬಂದ್ಬಿಡ್ತಿದ್ದಲ್ಲಣ್ಣ. ಏಯ್, ಸರಿಯಾಗಿ ನೋಡು, ಇದು ನಿನ್ ಮನೆ ಅಲ್ಲ, ನನ್ನ ಮನೆ. ಅಣ್ಣ, ಇದೇನಣ್ಣ ವಿಲನ್ ಆಗಿತ್ಕೊಂಡ್ ಕಾಮಿಡಿ ಮಾಡ್ತೀಯಲ್ಲಣ್ಣ? ಇದು ನಮ್ಮನೆ ಅಣ್ಣ. ಕೊಬ್ಬಳಿ ಮುಳ್ಳೆಲ್ಲ ಹಾಕೋರು ಎಲ್ಲೆಲ್ಲೋ ಚುಚ್ತಾವಲ್ಲ. ಅಯ್ಯೋ ಅಣ್ಣ, ಅದೇನ್ ತಪ್ಪಿಲ್ಲ, ಕೆರಡೆ ಬಿಟ್ಬಿಟ್ಟಣ್ಣ, ಕಾಲ ಬಿಡ್ತಿದ್ದ ಮಯ ಹಾಕ್ತೀನಿ. ನಿಜ ಹೇಳು, ಯಾಕೆ ಬಂದಿದ್ದೆ ಅಂತ? ನಿಮ್ ಮಗಳು ನೆತ್ತಕ್ಕಬ್ಬ ಅಂತ ಅಗ್ನಿ ಅವರು ನನ್ನ ಕೂಲ್ ಗಣೇಶನ್ನು ಕಳ್ಸಿದ್ರು. ಅವನೆಲ್ಲಿ? ಅವನು ಬಲ್ಲನ್ ಮಗ ಅಣ್ಣ, ನನ್ನನ್ನು ಬಿಟ್ಬಿಟ್ಟು ಎತ್ಕಪ್ಪ ಬಿಟ್ಟ. ನನ್ನ ಮದ್ವೆನಪ್ಪ, ಎಲ್ಲ ಹುಡುಗರು ಬಂದ್ಬಿಡಿ, ಕುಟುಂಬ ಪರಿವಾರ ಸಮೇತ ಬಂದ್ಬಿಡಿ. ಹಲೋ ಹಲೋ, ನಂದು ಮದುವೆ, ಸಂಸಾರ ಸಮೇತ ಎಲ್ಲರೂ ಬಂದ್ಬಿಡಿ. ಏನಪ್ಪ ಇದ್ರಲ್ಲಿ ಹುಡುಗಿ ತಂದೆ ಹೆಸರೇ ಇಲ್ಲ? ರೇ ಸ್ವಾಮಿ, ನಾನು ಮದುವೆ ಆಗ್ತಾ ಇರೋದು ನಮ್ಮ ಅಕ್ಕನ ಮಗಳನ್ನ. ಅವಳಿಗೆ ಅಪ್ಪ ಇಲ್ಲ. ನೀನು ಮದುವೆಗೆ ಬಂದು ಮುಯ್ ಹಾಕ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಆದ್ರೆ ಹಂದಿ ತರ ತಿನ್ಕೊಂಡೋಗಪ್ಪ. ಬರ್ಲೇನೆ? ನಾನು ಇದುವರೆಗೂ ಅವನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿದ್ದೆ. ಇವತ್ತು ನಿನ್ನಿಂದ ಅವನು ಇಲ್ಲಿವರೆಗೂ ಬಂದಿದ್ದಾನೆ. ನನ್ ಮನೇಲಿ ಇದ್ಕೊಂಡು ನನ್ನನ್ನ ತಿಳ್ಕೊಂಡು ನಿನ್ ತಮ್ಮನಿಗೆ ಸಪೋರ್ಟ್ ಮಾಡ್ತೀಯ ನೀನು? ಅದು ಅಲ್ದೆ ನೀನು ಹೆತ್ತು ಮಗಳನ್ನೇ ಕೇಳಿ ನನ್ನ ಮಗನಿಗೆ ತಲೆ ಹಿಡಿಯಕ್ ಹೋಗ್ತಿದ್ಯಾ? ಅದು ಈ ಜನ್ಮದಲ್ಲಿ ಖಂಡಿತ ಸಾಧ್ಯ ಇಲ್ಲ. ನಾನ್ ಬದುಕಿರೋವರೆಗೂ ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ ಇಲ್ಲ, ನಮ್ಮ ಮಧ್ಯೆ 1000 ಸಮಸ್ಯೆ ಇರ್ಲಿ, ಎಷ್ಟೇ ಆದ್ರೂ ನನ್ನ ತಮ್ಮ ಅಲ್ವಾ, ಒಂದೇ ರಕ್ತ ರೀ. ಯಾರೋ ಗೊತ್ತು ಗುರಿ ಇಲ್ದವನ್ಗೆ ಕೊಟ್ಟು ಮದ್ವೆ ಮಾಡೋದಕ್ಕಿಂತ ಅವನ್ಗೆ ಕೊಟ್ಟು ಮದ್ವೆ ಮಾಡೋದ್ರಲ್ಲಿ ತಪ್ಪೇನ್ರಿ ಇದೆ? ಅದಕ್ಕೆ ರೀ ನಿಮ್ಮನ್ ಕೇಳ್ದೆ ಇವಳನ್ ಕೊಟ್ಟು ಅವನಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ ರೀ. ಅದು ಮಾತ್ರ ಸಾಧ್ಯ ಇಲ್ಲ. ನೀನನ್ನ ಹೆಂಡತಿ ಅಲ್ದೆ ಹೋಗಿದ್ರೆ ಇಷ್ಟೊತ್ತಾಗ್ಲೇ ನೀನ್ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಯಜಮಾನ್ರೇ, ಏನೋ ಕೂಲ್ ಗಣೇಶನ ಕುಲ ಗೋತ್ರ ಎಲ್ಲ ತಿಳ್ಕೊಂಡ್ ಬಂದಿದ್ದೀನಿ. ಕುಡಿಯೋ. ಅಯ್ಯೋ ಬೇಡ ಯಜಮಾನ್ರೆ, ನನ್ನ ವಿಷಯ ತಮಗ್ ಗೊತ್ತಲ್ಲ. ಕೂಲ್ ಗಣೇಶನ್ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಂಡ್ ಬಂದಿದ್ಯಾ? ಕುಡಿ, ಪರವಾಗಿಲ್ಲ. ಅಯ್ಯೋ ಬೇಡ ಯಜಮಾನ್ರೆ, ಮೊದಲೇ ನನ್ನ ಬಾಯಿ ಸರಿ ಇಲ್ಲ. ಅದು ತಗೊಂಡ ಮೇಲೆ ಬಚ್ಚಲ್ ಮೋರೆ ತರ ಏನೇನೋ ಉಗುಳಿ ಬಿಡುತ್ತೆ. ನೀನು ಉಗುಳ್ಳಿ ಅಂತಾನೆ ಕುಡಿಸ್ತಾ ಇರೋದು. ಬೇಡ ಯಜಮಾನ್ರೆ, ಕುಡಿ. ಅಯ್ಯೋ ಬೇಡ ಬೇಡ ಯಜಮಾನ್, ಕುಡಿಯೋ, ಕುಡಿ. ಇದು ಬೇಕಾಗಿರ್ಲಿಲ್ಲ, ಏನೋ ತಮ್ಮಂತ ಅಭಿಮಾನಿಗಳ ಒತ್ತಾಯದ ಮೇರೆಗೆ. ಏಯ್, ವಿಷಯ ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟಿದೆ ಯಜಮಾನ್ರೆ. ಅವತ್ತು ರಾತ್ರಿ ಕಳ್ರು ಅಂತ ಹುಡುಕ್ತಾ ಇದ್ವಲ್ಲ, ಆಗ ಕೂಲ್ ಗಣೇಶ ನಿಮ್ ಮಗಳ ಜೊತೆ ಏನ್ ಮಾಡ್ತಿದ್ದ ಅಂದ್ರೆ, ನಿಮ್ ಮಗಳು ಕೂಲ್ ಗಣೇಶನನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ. ನನ್ನ ಮಗಳ ನಿರ್ಧಾರ ಸರಿಯಾಗೇ ಇದೆ. ಇದೇ ಅವನಿಗೆ ಚಪ್ಪಲಿ ಏಟು. ನನ್ ಮನೆಗೆ ಗೂಳಿ ತರ ನುಗ್ಗಿ ನನಗೆ ಅವಮಾನ ಮಾಡಿ ಹೋದಲ್ಲ. ಈಗ ನೋಡ್ತಾ ಇರು, ಅವನ ಬಲಗೈ ಬಂಟನಿಗೆ ಕೊಟ್ಟು ನನ್ನ ಮಗಳ ಮದುವೆ ಮಾಡ್ತೀನಿ. ಬಂದ ನೋಡಿ, ಬಾಪಾ ಬಾ.
ಮಗ ಏನ್ರಿ ಇವನು ಮಗ? ಮನೆಗೆ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ದಿನ ಬೆಳಗಾದ್ರೆ ಮನೆ ಮುಂದೆ ಹಾಲಿನ ಕವರು ಪೇಪರು ಬಂದು ಬಿದ್ದಿರುತ್ತೆ ಅಂತ ನೋಡಿದ್ರೆ ಬರೀ ರೌಡಿಗಳು ಸಾಲಗಾರರೇ ನಿಂತಿರ್ತಾರೆ. ಅವ್ರು ಆಡೋ ಕೆಟ್ಟ ಮಾತುಗಳನ್ನ ನನ್ನ ಜೀವಮಾನದಲ್ಲಿ ನಾನು ಕೇಳಿಲ್ಲ. ಅಂಥವ್ರ ಹತ್ರ ನಮ್ಮನ್ನು ತಗಲಾಕ್ಬಿಟ್ಟು ಶಾಂತವಾಗಿ ಒಳ್ಳೆ ಮಠದ ಸ್ವಾಮಿ ತರ ಹೇಗ್ ಬಂದು ನಿಂತೀಯ ನೋಡಿ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು. ನಾನು ನನ್ನ ಮಗಳನ್ನ ಆ ರೌಡಿ ಅಗ್ನಿ ಕೊಡಕ್ಕೆ ಇಷ್ಟ ಇಲ್ಲ. ನಿಮ್ಮ ಮಗ ವಿದ್ಯಾವಂತ, ಬುದ್ಧಿವಂತ, ಕೂಲ್ ಗಣೇಶನ್ಗೆ ಕೊಡ್ಬೇಕು ಅಂತಿದ್ದೀನಿ. ಈ ಸಂಬಂಧ ನಂಗೆ ತುಂಬಾ ಇಷ್ಟ ಆಯ್ತು. ನೀನೇನೋ ನನ್ನ ಮಗಳನ್ನ ಮದುವೆ ಆಗೋದು? ಮದುವೆನ ನಾನೇ ಫಿಕ್ಸ್ ಮಾಡಿದ್ದೀನಿ. ನಾನೇ. ತಗೋ, ಮದುವೆಗೆ ಬಂದು 4 ಅಕ್ಷತೆ ಕಾಳಾಕ್ ಹೋಗು. ಗಂಡು ನಿನ್ ಹಾಗೆ ಸೋದ ಅಲ್ಲ, ಕಿಲಾಡಿ ನನ್ ಮಗ. ಅಣ್ಣ ಇಲ್ಲಿ ನೋಡಿ, ಮದುವೆ ಗಂಡಿನ ಹೆಸರೇ ಇಲ್ಲ. ಅವನ್ ಯಾರೋ ನನ್ನಂಗೆ ಸೋದ ಅಲ್ವಂತೆ, ಕಿಲಾಡಿ ನನ್ನ ಮಗ ಅಂತೆ. ಅವನ್ ಯಾರು ಅಂತ ನೋಡೋಣ. ನಾನು ಮದುವೆ ಆಗೋ ಹುಡುಗಿನ ಮದುವೆ ಆಗೋನು ನನ್ ತರ ಸೋದ ಅಲ್ವಂತೆ, ಕಿಲಾಡಿ ಅಂತೆ. ಯಾರೋನು? ಯಾರೋನು? ಸಾಯಿಸ್ಬೇಡಿ ಹೇಳ್ತೀನಿ. ನಿಮ್ಮ ಶಿಷ್ಯ ಕೂಲ್ ಗಣೇಶ. ಬ್ರದರ್ ಬಾಸು, ಸಿಂಪಲ್ ಆಗಿ ಕೇಳ್ತೀನಿ, ನಂಬ್ಸಿ ಹಿಂದೆ ಹೊಡಿತಾರಲ್ಲ ಅಂತವ್ರನ್ನೇನ್ ಮಾಡ್ಬೇಕು? ಬಾಸು, ಅವ್ರೊಂಥರ ಪಾಪಸ್ ಕಳ್ಳಿ ಇದ್ದಂಗೆ. ಮುಟ್ಟಿದ್ರೆ ಎಲ್ಲೆಲ್ಲೋ ನೆವೆ ಬರುತ್ತೆ, ಹಂಗೆ ಕೆರ್ಕೊಬೇಕು. ಅಂಥವ್ರನ್ನ ಕತ್ತರಿಸಿ ಬಿಸಾಕ್ಬೇಕು. ಸೂಪರ್ ಆಗಿ ಹೇಳ್ದೆ. ಸುಮ್ನೆ ಇದ್ದವನ್ಗೆ ಇರ್ವೆ ಬಿಟ್ಟಂಗೆ ಲವ್ ಫೀಲ್ ಕೊಟ್ಟು ಹಾರ್ಟಲ್ಲೆಲ್ಲ ಖರಾಬ್ ಸಾಂಗ್ ಹಾಡ್ಸಿ ಮದುವೆ, ಫಸ್ಟ್ ನೈಟು, ಮಕ್ಕಳು ಅಂತೆಲ್ಲ ಆಸೆ ಹುಟ್ಸಿ ಅವಳನ್ನೇ ಬುಟ್ಟಿಗೆ ಹಾಕೊಂಡಿರೋ ಅಂತ ಮೋಸ್ಗಾರನ್ನ ಏನ್ ಮಾಡ್ಬೇಕು? ವಿಷಯ ನಂಬುಡಿಕೆ ಬರ್ತಿದೆಯಲ್ಲ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಂತ ಮೋಸ್ಗಾರನ್ನ ಏನ್ ಮಾಡ್ಬೇಕು? ಅಂತವ್ನ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಹಿಡಿರೋನ್ನ ಹಿಡಿರಲೇ.
ಅಣ್ಣ ತಪ್ಪಿಸ್ಕೊಂಡ್ಬಿಟ್ಟು ಅಣ್ಣ. ಅವನು ಎಲ್ಲಿಗೆ ಬರ್ತಾನೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಬನ್ನಿ ಬನ್ನಿ ಬನ್ನಿ. ಕೊಬ್ರಾ ಅಣ್ಣ ಕರ್ಕೊಂಡು ಒಳಗಡೆ. ಆಯ್ತಣ್ಣ ಬನ್ನಿ. ನಮಸ್ಕಾರ. ಏ ಮಾಮಾ, ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ನನ್ ಮದುವೆಗೆ ಮಾಮಾ. ಕೊಬ್ರಾ ಮೂಗ್ದಾರ ಇಲ್ದೆ ನಮ್ಮ ಮನೆ ಒಳಗೆ ನುಗ್ಗಿರೋ ಈ ಗೂಳಿನ ಮೂಟೆ ಕಟ್ರೋ ಹೋಗಿ. ಈ ಮನೆನ ಮಸಾಣ ಮಾಡ್ರೋ. ಏಯ್, ನನಗೆ ಗೊತ್ತಿಲ್ಲದೆ ನನ್ ಎಂಜಿಲ್ ತಿನ್ನೋ ನಾಯಿ ಜೊತೆ ನಿನ್ನ ಮಗಳ ಮದ್ವೆನ ಹೆಂಗ್ ಮಾಡ್ಬೇಕು, ಫಸ್ಟ್ ನೈಟ್ ಎಲ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ತಾಳ್ಮೆ ತಗೊಂಡ್ ನೋಡೋ ಎಬ್ಬೆ ಕಾಂಜಿನಪ್ಪ. ಏಯ್, ಮುಚ್ಚೋ ಬಾಯಿ. ನಾನು ಬಿಸಾಕಿರೋ ಅನ್ನ ತಿಂತಿರೋ ನಾಯಿ ನೀನು. ಕೈ ಕೆಲ್ಸ ತೋರ್ಸಿದ್ರೆ ಅನ್ನ ತಿನ್ನೋಕೆ ಕೈ ಇರಲ್ಲ, ಗೊತ್ತಾಯ್ತಾ? ನನ್ ಕೆಣಕ್ ಬೇಡ. ಕೆಣಕಿರೋ ನೀನು ಸೈಡ್ ನಿಂತ್ಕೊಳ್ಳೋ ಮುದಿ ಗೂಬೆ. ಎಲ್ಲಿನ ಡಾರ್ಲಿಂಗ್? ಹಾಯ್. ಮದ್ವೆಗ್ ರೆಡಿನಾ? ಬೇಗನೆ ಹೋಗಿ ರೆಡಿ ಆಗ್ಬಿಡಮ್ಮ. ಈ ಬಾವಾಕ ಮಾವನ್ಗೆ ಒಂದ್ ಪುಟ್ಟ ಪಾಪುನ ಗಿಫ್ಟ್ ಕೊಟ್ಬಿಡೋಣ. ಹಿಂಗ ಹ್ಯಾಪಿ 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 ಹ್ಯಾಪಿ. ಗುಡ್ ಗುಡ್. ಈ ಭಯ ಇರ್ಬೇಕು. 2 ನಿಮಿಷದಲ್ಲಿ ಮದುವೆ ಆಗಿ ಛತ್ರದಲ್ಲೇ ಹನಿಮೂನ್ ಮಾಡ್ಕೊಳ್ಳೋ ಅಂತ ಅರ್ಜೆಂಟ್ ಗಂಡು ನಾನಲ್ಲ ರೀ. ನನಗೆ ಮದುವೆಗೆ ಮೂಡಕ್ ಬರಕ್ಕೆ ದೊಂಬ್ರಾಟ ಬೇಕು. ಅದಕ್ಕೆ ನೀವೆಲ್ಲ ಕುಣಿಬೇಕು. ದೊಂಬ್ರಾಟದವ್ರು ಅವ್ರೆ, ಎಣ್ಣೆ ತುಂಡು ರೆಡಿ ಐತೆ. ಅದಕ್ಕೆ ನೀವೆಲ್ಲ ಕುಣಿಬೇಕು, ಕುಪ್ಪಳಿಸ್ಬೇಕು. ಕುಣಿಬೇಕು, ಕುಪ್ಪಳಿಸ್ಬೇಕು. ಏಯ್, ಎಲ್ಲ ಕುಣಿರಿ. ಏಯ್, ಬಾರಲ್ಲಿ 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 ಕುಣಿಯ. ಏಯ್, ಕುಣಿಯ. ದಿನ ಎಣ್ಣೆ ಹಾಕೊಡೋದು, ಅವ್ರಿಗೆ ತಂದಿಡೋದು, ನನ್ನ ಹೆಂಡತಿ ಸೆರಗಿಡ್ಕೊಂಡು ಓಡಾಡೋದು. ಸ್ಟಾಪ್. ಏನೇ ಈ ಕೋಡಂಗಿಗಳನ್ನೆಲ್ಲ ಹೆಂಗೆ ಸಾಕೊಂಡಿದ್ಯಾ? ಇವ್ರನ್ನೆಲ್ಲ ನಾನು ಹೆಂಗೆ ಮೇಂಟೈನ್ ಮಾಡ್ಲಿ? ಏನಕ್ಕ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಬಾರಕ್ಕ ಕುಣಿ ಬಾರೆ. ಅಯ್ಯೋ ಬೇಡ ಬಿಡು, ನೀನ್ ಕುಣಿದು ಆಮೇಲೆ ನಿನ್ ಗಂಡ ಸತ್ಕಿತ್ತೋಗ್ಬಿಟ್ರೆ ಕಷ್ಟ. ಏಯ್, ನೀನ್ ಹಿಂಗೆ ಕುಣಿತಾನೆ ಇರ್ಬೇಕು. ಲೇ ಚಿದ್ದು, ಅಲ್ಲಿ ಹುಲ್ಲಿದೆ, ಕಟ್ಕೊಂಡು ರೆಡಿ ಆಗು. ನಾ ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡ್ತೀನಿ, ನೀವು ಹುಲ್ ಕಡೆಗೆ ಹೋಗು. ಏ ಕುರಿ, ನಾನ್ ಮರ್ಡರ್ ಮಾಡಿ ಎಷ್ಟು ದಿನ ಆಯ್ತು ಹೇಳು? ನಾನ್ ನೋಡಿದ ಮಟ್ಟಿಗೆಲ್ಲ ಕಾಣೆ ಲೆಕ್ಕ ಹಾಕ್ತೀನಿ. ನನಗೆ ಸರಿ ಹೋಗುತ್ತೆ, ನಾನೇ ಕಟ್ಕೊಳ್ತೀನಿ. ಹೋಯ್ತಾರೋ ಭಾನುವಾರ ನಾಟಿ ಕೊಡಿ ಕೂದಿದ್ದು. ಹೋದ ತಾನೆ, ಮುಚ್ಕೊಂಡ್ ಬಾ. ತಿನ್ಲಿಲ್ಲ, ಉಣ್ಲಿಲ್ಲ, ಒಂದು ಹಣೆ ಕೊಡಿತು ಅಂದಂಗೆ. ಒಳ್ಳೆಯವ್ರಿಗಿದ ಕಾಲ ಅಲ್ಲ. ಕೂಲ್ ಗಣೇಶಗೋಸ್ಕರ ಕೂಲ್ ಗಣೇಶ ಹಾಕ್ತೀನಿ. ಓನರ್ ಏನ್ ಕೊಡ್ತಾನೆ? ನಾನು ನಿಂಗೆ ಫುಲ್ ಡಬ್ಬಲ್ ಕೊಡ್ತೀನಿ. ಅಯ್ಯ, ದುಡ್ಡು ದುಡ್ಡು ತಗೋ. ಇಲ್ಲ ನಡಿ ನಡಿ. ಬಾ, ಈಗ ನನ್ನ ಗೆಟಪ್ ಫುಲ್ ರೆಡಿ. ಇವಳೆ ಕೂಲ್ ಗಣೇಶನ್ ಡವ್ ಇರಬೇಕು. ಅಯ್ಯೋ ಪಾಪ, ಮದುವೆ ಫಿಕ್ಸ್ ಆಗಿದೆ ಅಂತ ವಿಷ ಕುಡಿದು ರಕ್ತ ಕಾರ್ತಾ ಇದ್ದಾಳೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು? ಹೋಗಿ ಹೋಗಿ ವಿಷನ ಯಾಕೆ ಕುಡಿದ್ರಿ? ನಾವೆಲ್ಲ ನಿಮ್ ಪಾಲಿ ಸತ್ವ ಬಿಡಿದೀವಾ? ಬಿಡಯ್ಯ, ಕಿಕ್ ಬರ್ಲಿ ಅಂತ ಏನೋ 420 ಬೀಡ ಹಾಕೊಂಡು ಉಗಿತಿದ್ರೆ. ಓಹ್, ಮದುವೆ ಅನ್ನೋ ಟೆನ್ಷನ್ಗ ಬನ್ನಿ, ಕಾರ್ ಹಿಡಿದೆ ಓಡೋಗ್ಬಿಡೋಣ. ಓಡೋಗದ? ಇರುವ ನಿಮಿಷ, ನಾನ್ ಪೇಮೆಂಟ್ ಇಸ್ಕೊಂಬತ್ತೀನಿ, ಆಮೇಲೆ ಓಡೋಗೋಣ. ಪೇಮೆಂಟಾ?
ನಿಮ್ಮ ಹತ್ರನೇ ಕೋಟಿ ಕೋಟಿ ಬಿದ್ದು ಕೊಳಿತಾ ಇದೆ, ಪೇಮೆಂಟ್ ಗಿಮೆಂಟ್ ಅಂತಿರಲ್ಲ. ಕೋಟಿ ಕೋಟಿ ನನ್ನ ಹತ್ರ ಇದ್ರೆ ನಾನ್ ಯಾಕೆ ಹಿಂಗ್ ಕುಣಿತೀನಿ? ಎಲ್ಲ ಹೊಟ್ಟೆ ಪಾಡ್ಗೋಸ್ಕರ. ಸರಿ ಬಾ. ನೀನ್ ಯಾಕೋ ಒಳಗ್ ಬಂದು ಹಾಚ್ಕೋಗು, ಎಲ್ಲ ಕೆಲಸ ಹಾಳು ಹುಡುಗಿ ಚೆನ್ನಾಗಿದ್ದಾಳೆ ಕಣ, ನೋಡೋದಿಕ್ಕೆ ಸ್ಟೆಪ್ ಹಾಕ್ತೀನಿ ಬಿಡ್ರಯ್ಯ. ಎಷ್ಟು ಹೊಟ್ಟೆ ಕಿಚ್ಚಪ್ಪ ಜನಕ್ಕೆ. ಅಣ್ಣ ಇಲ್ಲಿ ನೋಡಿಲ್ಲ? ಅಲ್ಲಲ್ಲ ಕಣೋ, ಸ್ವಲ್ಪ ಕೆಳಗೆ. ಅಣ್ಣ ಇಲ್ಲಿ ಅಲ್ಲಲ್ಲ ಕಣೋ, ಕೆಳಗೊಡಿಯೋ ಸೀನಾ. ಓ ಇಲ್ಲಿ ಕೆಳಗಡೆನಾ? ಸರಿ ಅಣ್ಣ ಸರಿ ಅಣ್ಣ, ಆಯ್ತು. ಹೊಡೆಯಲೇ ಮುಕುಂದ. ಸದ್ಯ ಐಟಮ್ ಉಳೀತು. ಸ್ವಪ್ನ ಸ್ವಪ್ನ, ನಾನು ಎಲ್ಲ ಪ್ಲಾನ್ ಮಾಡಿದೀವಿ. ಯಾರವ್ರ? ಯಾರು ಇಲ್ಲ, ಬಾ. ಓಕೆ, ನಾನು ಹೋದ್ಮೇಲೆ ಬಾ. ಹೇ ಕುರಿ, ಅಗ್ನಿ ಅಗ್ನಿ. ಅಯ್ಯೋ ಏಯ್ ಚಿದ, ಏಯ್ ಯಾಕೋ ಎದ್ರಕೋತೀಯ? ಕೇಳಿ ಅಗ್ನಿ ಪ್ರಕಾಶ್ಗೆ ನಮ್ ಜೊತೆ ಈ ಮನೆ ಎಳಿಯೋ ಕೂಲ್ ಗಣೇಶ ಅವನೇ. ಏಯ್ ಮಗಳೇ, ಯಾವನವನು? ನಮ್ಗೆ ಏನೋ ಪ್ರತಾಪ, ಕುರಿ ಹುಲಿ ವೇಷ ಹಾಕೊಂಡಿದೆ, ನನಗೆ ಬೈಗಳ ಬೇರೆ. ಹುಲ್ ತಿನ್ನಲ್ವೇ? ಅದು ಅದು ಅಣ್ಣ, ನಿಮ್ ಮದುವೆ ಆದ್ರೆ ಮಲೆ ಮದುವೆ ಸೋರಕ್ಕೆ ಹುಲಿ ವೇಷ ಹಾಕತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ ಅಣ್ಣ. ಅವನು ಗರ್ಕೆ ಕಟ್ಕೊಂಡಿದ್ದ ಅಣ್ಣ. ಹೌದಾ? ನಮ್ ಕತೆ ಅಷ್ಟೇ. ಇವಳು ಇಲ್ಲೇ ಇದ್ದಾಳೆ. ನಂಗೆ ಗೊತ್ತಿಲ್ಲಪ್ಪ. ಆ ಹುಲ್ಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕ್ರೋ. ಅಣ್ಣ ನೀ ಮದುವೆಗಂತಾನೆ ಬಂದಿದ್ದೆ ಕಣಣ್ಣ, ಬರ್ಲ ಅಣ್ಣ? ಲೋ ಕುರಿ ಪ್ರತಾಪ, ಎಲ್ಲ ಕೇಡಿ ಅಗ್ನಿ. ಏ ಚಿದ್ದು, ಹುಲ್ ಕಡಿತದ. ಇದೇನ ಕುರಿ, ಎಲ್ಲೋ ನಿನ್ಬಿಳ್ಡೆ ಕಿತ್ಕೊಂಡ್ಬಿಟ್ರು. ಯಾವನ ಕೇಳಿ ನಾಗಪ್ಪನ? ನಾನು ಆಟಕ್ಕಿಲ್ಲಪ್ಪ. ಒಟ್ಟಿಗೆ ಏನ್ತಿದ್ದಾನೆ ಇವನು? ಯಾರ ಇವನು? ಅವನು ನಮ್ಮನೆ ಫೈನಾನ್ಸರ್ ವೀರಭದ್ರು. ಹಿಡಿರೋನ್ನ. ಆಗಲ್ಲಪ್ಪ, ಸರೆಂಡರ್ ಆಗ್ಬಿಟ್ಟೆ. ಕುತ್ಕೊಳೆ. ಬೇಡ ಮಗಳೇ, ನಿಮ್ಮಪ್ಪನ ಮುಂದೆನೆ ನಿನಗೆ ತಾಳಿ ಕಟ್ತೀನಿ. ಇರಿ ಬಾಸ್. ನಿಯತ್ತಿಲ್ದವನು, ನಾನು ಅನ್ಕೊಂಡಂಗೆ ಬಂದ. ಎತ್ರ ಅವನನ್ನ. ಒಳ್ಡಾನ್ ಬಾಸು, ನೀವು ಹೂ ಅನ್ನೋದೇ ತಡ. ಈ ಕಿರಾತಗಳೆಲ್ಲ ಸೇರ್ಕೊಂಡು ನನ್ನ ಎಲ್ಲ ಮುಂದೆ ಜಾತ್ರೆಯಲ್ಲಿ ಎಮ್ಮೆ ಕಡೆ ಕಡ್ಬಿಡ್ತಾರೆ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು. ಬೊಗಳೋ. ಅರೆ, ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರ ಸ್ವಾಮಿ? ಸೆಂಟಿಮೆಂಟ್ ಮುಂದೆ ಗನ್ ಪಾಯಿಂಟ್ ಎಲ್ಲ ಕರ್ಗೋಯ್ತು. ಇವಳೇ ನಿಮ್ಮ ಹುಡುಗಿನೇ. ಇವಳು ನಿಮ್ಮನ್ನ ಮನ್ಸಾರ ಪ್ರೀತಿಸಿದ್ಕೆ ನಿಮ್ಮ ಮಂತನದಿಂದ ಇವಳಿಗೆ ಸಿಕ್ಕಿದ ಗೌರವ ಏನ್ ಗೊತ್ತಾ? ಕುಲ್ಗೆಟ್ಟವಳು, ಮಾನ್ಗೆಟ್ಟವಳು. ಇವಳು ಸರಿನೇ ಇಲ್ಲ ಅಂತ ಇವಳ ಮೇಲೆ ಈ ಪುಣ್ಯಾತ್ಮ ಫಿಟ್ಟಿಂಗ್ ಇಟ್ಟು ಅವಳು ಬಾಳ್ನೆ ಹಾಳು ಮಾಡಾಕ್ಬಿಟ್ಟ. ಅದನ್ನ ನಿಮ್ಮಪ್ಪ ನಂಬ್ದ, ನಿಮ್ಮಿಬ್ಬರನ್ನು ದೂರ ಮಾಡಕ್ ಹೇಳ್ದ. ಈ ಪುಣ್ಯಾತ್ಮ ಮಾಡ್ದ, ನೀವು ದೂರ ಆಗ್ಬಿಟ್ರಿ. ಈಗ ಹೇಳಿ, ಇವಳನ್ನ ಏನ್ ಮಾಡ್ತೀರಿ? ಸೌಮ್ಯ, ಸೂಪರು, ಕಾಂಪ್ರಮೈಸ್ ಆಗೋಯ್ತು. ಜೋಡಿಯಾಗಿ ನಿಂತ್ಕೊಳ್ಳಿ. ಏನೋ ಒಂದು ಲ್ಯಾಂಡ್ ಪ್ರಾಬ್ಲಮ್ಮು, ಅಲ್ಲಿ ನಿಂತಿದ್ದಾರಲ್ಲ ಪುಣ್ಯಾತ್ಮರು, ಅವ್ರ ಹತ್ರ ಟೋಕನ್ ಹಾಕೊಂಡು ಡಬ್ಲಿಂಗ್ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಂತ ಸ್ಕೀಮ್ ಆಗ್ದೆ. ನೋಡಿದ್ರೆ ಎಲ್ಲ ಎಕ್ಕುಟ್ಟೋಯ್ತು. ನಿಮ್ಮ ಹತ್ರ ಸಾಲ್ವ್ ಮಾಡ್ಕೊಳಕ್ ಬಂದ್ರೆ ನೀವಿಬ್ರು ಅಡ್ಕಾಯಿಸ್ಕೊಂಡು ನಮ್ಗೆ ಎಡಬಟ್ಟಾಗೋಯ್ತು. ಈಗ ನೀವಿಬ್ರು ಒಂದಾಗೋಗ್ಬಿಟ್ಟಿದ್ದೀರಿ. ಆ ಲ್ಯಾಂಡ್ ನಮಗೆ ರಿಟರ್ನ್ ಮಾಡ್ಬಿಟ್ರೆ ಅವ್ರು ಎದೆ ಮೇಲೆ ಬಿಸಾಕ್ಬಿಟ್ಟು ನಾನು ಸೆಟ್ಲ್ ಆಗ್ಬಿಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು, ಸೈಡ್ ವಿಂಗ್ ಅಲ್ಲಿ ಹುಡುಗಿ ಬೇರೆ ಕರೀತಿದ್ದಾಳೆ. ನೀವು ಅಂದ್ರೆ ನಾನು ಸೆಟ್ಲ್ ಆಗ್ಬಿಡ್ತೀನಿ. ಇವ್ರು ನಮ್ಮ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಆದ್ಮೇಲೆ ಯಾರ ಹತ್ರ ಆದ್ರೂ ಒಂದು 10 ಎಕರೆ ಲ್ಯಾಂಡ್ ಇದ್ರೆ ಎತ್ತಾಕೊಂಡು ಇವ್ರ ಹತ್ರ ಒಂದು 10 lakhs ಹಾಕೊಂಡು ಚೆನ್ನಾಗಿ ಡಬ್ಲಿಂಗ್ ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹನಿಮೂನ್ ಕಳಿಸಿ
ನಾನ್ ಫುಲ್ ಸೆಟ್ಲು ಏನಂತೀರ ಬಾಸು? ನಂದೇನಾ ಫೈನಾನ್ಸ್ ತಿರ್ಗಾ? ಹೌದು ಬಾಸು. ಲೋ ಕೂಲ್ ಗಣೇಶ, ಇಷ್ಟ ದಿವಸ ನೀನ್ ಹಾಟ್ ಆಗಿ ನಮ್ನ ಹಾಟ್ ಮಾಡಿ ಸಾಕು ಕಣ. ಒಳ್ಳೆ ಕುಳ ಸಿಕ್ಕಿದೆ. ಇದನ್ನ ಮದ್ವೆ ಆಗ್ಬಿಟ್ಟು ಒಂದ್ ಇನ್ಕಮಿಂಗ್ ಒಂದ್ ಔಟ್ ಗೋಯಿಂಗ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಸೆಟ್ಲ್ ಆಗ್ಬಿಡು. ಹಾಗಂತೀರಿ? ಅಪ್ಪ ತಾವೇನಂತೀರಿ? ಏಯ್ ಇವ್ರು ಹೇಳ್ದಾಗ ಬಾಯಿ ಮುಚ್ಕೊಂಡು ತಾಳಿ ಕಟ್ಟ. ಹಾಗಂತೀರಿ? ತಾವೇನಂತೀರೋ? ಗಣೇಶ ಮ್ಯಾರೇಜಾಗೂ ಈ ದಿವಸ ಕೊಡೋಗೊಲೆ ಗಣೇಶ ಮ್ಯಾರೇಜಾಗೂ ಈ ದಿವಸ